ಮಂತಗ ಬಂದಿಪೋಕ್ಕಗಲ್ಲಗ ಬಾರಿ ಬಾರಿ ಇಂದ ನೆಲಿಕೊಲು ಸಾರ್ಬ ಕೈ ಮುಗಿದುಂದು ಇಂದನ ಮಂದವ ನಂಗೆ ಕೂಟುವ ಮೊದಲ್ದೋಗೆ ನಂಗೆ ಎತ್ತೆ ಎರಡೈನ ವಣಂಗಿಟ್ಟು ಆದಿಗಿಂದ ಮಂದಗ ಸ್ವಲ್ಪ ಶ್ರೀನಿ ಅಹದಿ ಎಂದು ನಂಗ ಜಾತಿಯ ಕಾಪ ಅಯ್ಯ ಹಿರಿಯೋಡಯ್ಯ ಪಾದ ಪೂಜೆಯ ಮಾಡಿದೆಯೋ ಅರಸವನಿತಾಯ್ಯ ಎಂಗ ಪಾದ ಪೂಜೆಯ ಮಾಡಿದೆಯೋ ಅರಸನೇ ತಾಯ್ಯ ತಪ್ಪು ತಲೆ ಕೋಡಿ ಮಾಡಿದಲೆಯೋ ತಾಂಗಿ ಕಾಪಾಡು ತಾಯ್ ತಂದೆಯಾಗಿ ತಪ್ಪು ತಲೆ ಕೋಡಿ ಮಾಡಿದಲೆಯೋ ತಾಂಗಿ ಕಾಪಾಡು ತಾಯ್ ತಂದೆಯಾಗಿ ಉನಿಪು ಇಲ್ಲದೆ ಒಂದಾಗಿ ಬಾಪ ಸೊಗವ ತೋರು ಅಯ್ಯ ಕೈ ಮೇ ತುಂಬಿ ನಿನ್ನ ಕೊಂಡಾಡಿ ಬಾಪ ಅರಸವ ತೋರು ಅಯ್ಯ ಎಂಗ ಕೈ ಮೇ ತುಂಬಿ ನಿನ್ನ ಕೊಂಡಾಡಿ ಬಾಪ ಅರಸವ ತೋರು ಅಯ್ಯ ಎತ್ತಿಯ ಕೈಯ ದೆವ್ವಾದ ಕೊಂಬ ದೇವರಿಗೆ ಗಯ್ಯ ಮಕ್ಕಾದ ಬಂಬ ಹೊರಸ ಇಲ್ಲದೆ ಒಂದಾಗಿ ಬಾ ಅರಸವ ತೋರು ಅಯ್ಯ ಒಲಗಾದೋ ಗಡುವ ದುಃಖ ಸೊಗ ಎಲ್ಲಾಗ ಒಣೆಯು ನೀ ತಾಯಿ ಒಲಗಾದೋಗೆ ಆಡುವ ದುಃಖ ಸೊಗ ಎಲ್ಲಾಗ ಒಣೆಯು ನೀ ತಾಯ್ಯ ಕೈ ಮುಗಿದು ಎಲ್ಲಾಗ ಉಳಿತು ಇಂದಿನ ಮಂದ ಅಯ್ಯಗ ಮಾಡುವ ನೆರವಣೆ ನಂಗ ಈ ಕಾಲನ ಬಂದು ಎಲ್ಲ ಎತ್ತೆ ಹಬ್ಬನ ದೆವ್ವ ಹಬ್ಬನ ಹಬ್ಬ ತಂದ ಏನಿದ ಅಲ್ಲ ನಂಗ ಬಡುಗರದಾಗ ಆದಿಯಿಂದ ನೋಡಿದರೆ ನಂಗ ಹಬ್ಬ ಅಂದ್ ಒಂದುವೇ ಇಲ್ಲ ಎಲ್ಲವೇ ನೆರವಣತ ಆ ನೆರವಣೆಯ ನಂಗ ಬಂದು ಮಾಡೋ ಅಯ್ಯಗ ಮಾಡೋ ನೆರವಣೆ ಎತ್ತಗ ಮಾಡೋ ನೆರವಣೆ ಅತಮಕ ನೆರೆಯ ನೆರವಣೆ ವರ್ಷಾಂದ ವರ್ಷಕ್ಕೆ ಮುಂದಿನಟ್ರ ನಂಗ ಈಗ ಇಂಗ್ಲಿಷ್ ಕ್ಯಾಲೆಂಡರ್ ಎತ್ತಿದೆ ಅಂದಲೇ ನಂಗೆ ಜನವರಿಯಿಂದ ಡಿಸೆಂಬರ್ ಗಟ್ಟ ನೆರೆಯ ಹಬ್ಬ ಬಂದರ ಅದನ್ನ ಬಂದು ಒவ்வೊಂದು ಸೀಕ್ವೆನ್ಸ್ದಾಗ ಬಂದರ ಇಂದಿನ ಮಂತದಾಗ ನಂಗ ಕೆಕ್ಕಟಿ ನಂಗ ಧರ್ಮಪನವಕ ಇದೇನ ಡೀಟೇಲ್ಡ್ ಹೇಗ್ಯಾರ ಅದಕ್ಕೆ ಮೊದಲು ನಂಗೆ ಶಿವಕುಮಾರ್ ಮೊಮ್ಮನವಕ ನೆರವಣೆ ಅಯ್ಯನ ನೆರವಣೆ ಎಂಬುದು ಏನ ಅದು ಎತ್ತ ಇದು ಆದಂತ ಒಂದು ಇಂಟ್ರೊಡಕ್ಷನ್ ನೋಡ ನಂಗೆ ಇಂದಿನ ಮಂತವ ತೊಡಗುವ ಶಿವಕುಮಾರ್ ನಿಂಗೆ ತೊಡಗ ಮಂತಗ ಬತ್ತಿವ ಅಣ್ಣ ತಮ್ಮರೆಲ್ಲಾವು ಅಕ್ಕ ತಂಗಿಯರೆಲ್ಲಾವು ನೆಲಿಗೋಲ್ ಅರಕಟ್ಲ ಸಾರ್ಬ ಕೈ ಮುಗಿದು ಎಲ್ಲವ ಬಾರಿ ಓದಿ ಕುರ್ಚಿಂದೆ ಇಂದುನ ನಂಗವನ ಅಂಗರಿವೋ ಅದೇ ಹೇಗಿ 5 ವಾರವ ನಂಗ ಮಂದ ನಡಿಸಿಕೊಂಡಿದ್ದು ಇದು 5வது ವಾರನ ಮಂದ ಇಂದು ಮಂದದ ಮಾತು ಏನಂದಲೇ ಅಯ್ಯಗ ಮಾಡೋ ಅರಸಣೆ ಅತೆಂದು ಮಾತುಗ ಇಂದು ತಂದಾರೆ ರಾಜೇಶ್ ಕುಮಾರ್ ಅರಿಮೋಗನ ಹೇಳಿದರು ಹಬ್ಬ ಅತೆಂದು ಹೀಗ್ಯಾರ ಹಬ್ಬವ ಇಲ್ಲಿ ಅರಸಣೆ ತಂದಾರೆ ಏಕ ಅತೆ ಎಂಬುದರ ನಂಗ ಗಣಾನ್ನು ಇಂದುನ ಅಯ್ಯಗ ಮಾಡೋ ಅರಸಣೆ ಅಯ್ಯಗ ಮಾಡೋ ಹಬ್ಬವ ಬತ್ತಿ ನಂಗ ವಿರಿವ ಇಂತಿ ಹೇಗೋದುಗ ಕೆಕ್ಕಟ್ಟಿ ದೊರಮಂಡವಕ್ಕೆ ಬಂದಾರೆ ದೊರಮಂಡ ನಂಗೆಲ್ಲ ಅರ್ಧ ನೆಲಿಗೋಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಮೊದಲ ನಂಗೆಲ್ಲ ಅರ್ಧಕೊಂಡಿದ್ದು ಈ ಟಾಪಿಕ್ ಎತ್ತೆ ಅಂದಲೇ ಅಣ್ಣ ಎತ್ತೆ ಅಂದಲೇ ಏನಾಗರ್ದು ತಾ ಏರಪುರಿಯ ಈ 60 ವರ್ಷ ಅಂದ ಅಯ್ಯಗ ಹಾಲಿಯೂ ಸರಿ ಎತ್ತೆಗ ಹಾಲಿಯೂ ಸರಿ ಅಯ್ಯಗ ಮಾಡೋ ನೆರವಣೆ ಹಾಲಿಯೂ ಸರಿ ಎತ್ತೆಗ ಮಾಡೋ ನೆರವಣೆ ಹಾಲಿಯೂ ಸರಿ ಎಲ್ಲವ ಏ ವಿಧದಾಗ ಒಂದು ಕೊರೆಯೂ ಇಲ್ಲದೆ ನೆರವಣೆ ಅಥವಾ ಭಾಷೆಗ ಒಂದು ಅರ್ಥವುಳ್ಳ ವಿಧದೊಳಗೆ ಮಾಡಿವಪ್ಪು ಅಣ್ಣ ನಂಗದ್ರೊಳಗೆ ಒಂದು ಕುನ್ನ ಒಂದು ಅಯ್ಯ ಒಂದು ಎತ್ತಪ್ಪ ಭಾಷೆ ಆಡದೆ ಅದಾವುದು ಹಿರಿಯೋರ್ ಮಾಡಿದ್ರೆ ಕಿರಿಯೋರ್ ಮಾಡಿನಿಯೋ ಅದೇನು ನಡೆದೆ ಅತೆ ಅಂತ ಹಿರಿಯೋರ್ ಅಂದ್ರೆ ದೊಡ್ಡವಕ ಕಿರಿಯೋರ್ ಅಂದ್ರೆ ಕುನ್ನವಕ ದೊಡ್ಡವಕ ನಿಂಗೆ ಮಾಡಿದ್ದುನ ಹೆಂಗ ಕುನ್ನವಕ ಮಾಡಿ ಬನ್ನಿಯೋ ಅತೇನೋ ಒಂದು ದೊಡ್ಡ ಭಾಷೆ ಆ ರೀತಿಯ ನೋಡಿದೆ ಅಂದಲೇ
ಧರ್ಮಣ್ಣ ಕೊಡೋಣ 20 ವರ್ಷ ಆದ ನಂಗೆ ನೆಲೆಗೊಂಡು ಟ್ರಸ್ಟ್ ಇದೆಯೋ ನಂಗೆ ಒಂದು ಕರುತೆ ಕೇತೆ ಅಂದಲೇ ಅಣ್ಣ ಏನೇ ಯಾರ ಅಂದಲೇ ಇಲ್ಲ ಶಿವಕುಮಾರ್ ಇದು ಒಂದು ನಯ್ಯ ಹೇಗೆ ಹೋಯ್ದರೆ ನಾ ಅದು ಪಡಿ ನಡೆದರೆ ಅದು ಪಡಿ ಮಾಡಿನೇ ನೇಯ್ಯಾರ ಆ ರೀತಿಯ ನೋಡ್ಲೆ ಅಯ್ಯ ಹೇಗಿದ್ದುನ ತಪ್ಪು ತಲೆ ಅದೇ ನಿಲ್ಲಾದೆ ಎನಗ ಉಪ್ಪಿತು ಉಪ್ಪನೇ ನಿಲ್ಲಾದೆ ಆ ಅಯ್ಯನ ಭಾಷೆಗೆ ಎತ್ತ ಮಾಕೆ ಹಿರಿಯೋರು ಮಾಡಿದ್ರೆ ಕಿರಿಯೋರು ಮಾಡ್ನಿಯೋ ಅದೇ ಸತ್ಯಗ ಕಟ್ಟುಪಟ್ಟು ಮಾಡೋ ಅಣ್ಣ ಧರ್ಮಣ ಅಪೇರ್ಪಟ್ಟ ಧರ್ಮಣ ನಂಗೆ ಇಂದು ಅಯ್ಯನ ನೆರವಣೆ ಬತ್ತಿ ಹೇಗೋದು ಬಂದಾರೆ ಎಂಬುದು ನಂಗೆಲ್ಲ ಅಪ್ಪರ ದೊಡ್ಡ ಒಂದು ಸಂದರ್ಭ ಈ ಕುಡಿಮ ಮಂದಗ ಬಂದಿವ ಮಕ್ಕೆಲ್ಲ ಅಣ್ಣನ ಭಾಷೆ ಕೇತು ಪೈನ್ ಕೊಡೋದು ಒಂದು ಕೇತು ಉಂಡೆ ಸರಿ ಇಂದಿನ ಮಂತದ ಹೋಗೆ ನಂಗೆ 2 ವಿಷಯವ ಮುಂದೆ ರಾಜಶೇಖರ್ ಈಗ ನೆರವಣೆ ಹಬ್ಬ ಎತ್ತಿದೆ ಅಂದಲೇ 2 ಅಟ್ರ ನಂಗೆ ಮುಖ್ಯವಾದ್ದು ಅಯ್ಯಗ ಮಾಡೋ ನೆರವಣೆ ಎಂಬುದೆಲ್ಲ ಒಂದು ಅದೇ ಮಾಗೆ ಹೆಂತೆಗೆ ಮಾಡೋ ನೆರವಣೆ ಎಂಬುದೆಲ್ಲ ಒಂದು ಇಂದಿನ ಮಂತದ ಹೋಗೆ ನಂಗೆ ಏನವ ಗಣ ಅನ್ನೋ ಅಂದಲೇ ಅಯ್ಯಗ ಮಾಡೋ ನೆರವಣೆ ಎಲ್ಲ ಏನ ಅದೇ ಎಂಬುದ್ರ ಗಣ ಅನ್ನೋ ಅದನ್ನ ಕುರಿಪ 3 ಹಬ್ಬ ಬತ್ತಿ ಗಣ ಅನ್ನೋ ಅದಕ್ಕೆ ಮುದಾಡು ನಂಗೊಂದು ಭಾಷೆ ನಂಗೆ ಅರ್ಧ ಇಲ್ಲಿ ಈಗ ತಮ್ಮನ ಸ್ಲೈಡ್ ಆಗರು ಆರಂಭಿಸಿದ್ದಾರೆ ನೋಡಿ ಅದು ಮುದಾಡು ಒಂದು ಪುನಃ ನಿಮಗೆ ಒಂದು ಪೊದುವಾದ ಒಂದು ಇದನ್ನ ಏನೇ ಈಗ ಮೇಲೆ ಹಬ್ಬ ಅದಕ್ಕೆ ಪರ್ವಮ್ ಎಂದು ಹಾಕಿದ್ನೋಗೆ ಆ ಇಪ್ಪಗೆ ಮುದಾಡು ಒಂದು 0 ಪಾಗ ಮುದಾಡು ಒಂದು 0 ಮಾರ್ಕ್ ಹಾಕಿದ್ದಾರೆ ಇಲ್ಲಿಯಾ ಅದ್ ಏನ ಅಂದಲೇ ಇದು ಬಂದು ನಂಗ ಬಡುಗ ಭಾಷೆಯೋಗ ಬರ್ದ ಈ ಸ್ಲೈಡ್ ಎಲ್ಲ ಬಂದಿದ್ದು ನಾಗ ಈ ನಿಗಟ್ಟಿ ಹಾಕೋ ಸ್ಲೈಡ್ ಎಲ್ಲ ಬಡುಗ ಭಾಷೆಯೋಗ ಬರ್ದುದು ಅದೇ ಬರ್ತಾ ಅದೇನೋ ಬಡುಗ ಭಾಷೆ ತಮಿಳ್ ಮಾತಾಡತ್ತವ ಅಂದ್ರೆ ಅದಾವ್ದು ನಂಗೆ ನೆಲೆಗೋರ್ನಾಗ 20 ವರ್ಷದಿಂದ ಹೇಗಿ ಬಪ್ಪೋ ಕರುತು ಕೊಡಿ ತಮಿಳ್ ಸ್ಕ್ರಿಪ್ಟ ನಂಗೆ ಬಡುಗ ಭಾಷೆಗೆ ಉಪಯೋಗ ಮಾಡಿ ಎತ್ತ ಬರ್ಬೋದು ಅದೇ ಮಾಡಿ ನಂಗೆ 20 ವರ್ಷ ಹೇಗೆ ಬಂದು ಆ ಮರೆಪಡಿ ಇದು ಬಡುಗ ಭಾಷೆ ಅದೇ ಅದನ್ನ ಅರ್ಥ ಮಾಡಿಡು ಈಗ ನೋಡಿ ಅಪರ ವಿಧಾನ ಸಿಂಪಳಾನ ಗೆಲ್ಸುತ್ತ ಈಗ 0 ಇಲ್ಲೇ ಅಂದ್ರೆ ಅಪ್ಪ ಅಂತ ಓದಿ ನಾವು ಇಲ್ಲ ಅದೇ ಆ ಬಾ ಅದೇ ಓದೋದು ಬರ್ತಾ 0 ಆಗಿಲ್ಲ ಬಾ ಅಂತ ಓದಿ ಪಾವ ಬಾ ಅಂತ ಓದಿ ಬಿಡೋದು ಆಸಕ್ತ ಅದನ್ನ ಒಂದು ಕಷ್ಟ ಇತ್ತು ಮಾಕ ಒಂದು 4 ವೇರಿಯೇಷನ್ ಬಂದರ ಅದನ್ನ ನೀವು ಅಲ್ಲಿ ಇಂದೋಡು ಸ್ಲೈಡ್ ಎಲ್ಲ ಬಪ್ಪನೆ ನೀವು ಗೌನ್ಚಾಕು ಅದೇ ಮಾಕಿ ನೀವು ಓದಿನ ಬಂದ್ಬಿಟ್ಲೆ ನಿಂಗೆ ಇದನ್ನ ನಂಗ ನೆರವಣೆ ಓಡ ಸೇತಿ ಬಡುಗ ಭಾಷೆಯು ಕಪ್ಪದಿಗೆ ಒಳ್ಳೆ ಸಂದರ್ಭ ಎಲ್ಲಾ ಸ್ಲೈಡು ಬಡುಗ ಭಾಷೆಯ ಬರದಾಡದೆ ಅದೇ ಒಂದು ಪುಟ್ಟ ತಗವಲ ಮೊದಲು ಪದವಿ ಮಾಡಿಡು ನಂಗ ಈಗ ಅಣ್ಣ ಏನ ನಂಗ ನೆರವಣೆ ಎಂಬುದು ಹಬ್ಬ ಮತ್ತು ನೆರವಣೆ ನೋಡೋ ನೆರವಣೆ ಎಂಬುದು ಏನ ಅಂಬುದು ಇಂದ ನೆರವಣೆ ಹೇಗ್ಯಾರ ನಂಗೆ ಹಬ್ಬ ಅದೇ ಎಂಬುದು ಅರ್ಥ ಏನ ಅಂದ್ರೆ ಪರ್ವಂ ತಮಿಳ್ನಾಗ ಪರ್ವಂ ಎಂದೊಂದು ಭಾಷೆ ಆಡೋದಿದ್ಯಾ ಇಂಗ್ಲಿಷ್ನಾಗೆಲ್ಲ ಸೀಸನ್ ಅಂತ ಏನೋ ಅದಕ್ಕ ಬಂದು ನಂಗೆ ಹಬ್ಬ ಅಂತ ಬಂದಾಡದೆ ಅದರಿಂದ ಒಂದು ಕುರಿಪಿಟ್ಟ ಕಾಲದೊಳಗ ಮಾಡುವ ಹೊಸಗೆ ಅಂದ್ರೆ ನಂಗೆ ವಿಶೇಷ ಅನ್ನಲ್ಲಿ ಆ ಹೊಸಗೆ ಅಂತ ಬಂದು ನಂಗೆ ಹಬ್ಬ ಅಂತ ಏನೋ ನೆಕ್ಸ್ಟ್ ನಂಗ ಆಗ ಇಂದಿನ ಎತ್ತಿಬೋದು ಬಂದು ಎತ್ತೆ ಅಂದಲೆ ಅಯ್ಯನ ಅರಸಣೆ ಏನು ಅಲ್ಲಿಯ ಅಯ್ಯಗ ಮಾಡೋ ಅರಸಣೆ ಎಂಬುದಿಲ್ಲ ಇದು ಚಿಟಿ ನಂಗೆ ಬೆಳಕಾಗ ಇದೇನೆ ಮೇಲೋರ್ ಮರಬು ಅದೇನಾಗ ಎತ್ತ ಮತ್ತದ್ರಾಗ ಏನ್ ಆಡ್ದೆ ನೋಡಿ ಮೇಲೋರ್ ಮರಬು ಎಂಬುದ್ರಾಗೆ ಇದು ತೋಪಾಸಿ ಹೇಗಿದ್ದ ಇಂದು ತಮಿಳ್ನಾಡಿನ ಇರ್ಬೋದು ಒಳ್ಳೆಯ ದೊಡ್ಡ ಎഴുத்தாளர் நீங்க அதுல ஏசா அர்த்தம் அர்த்தாப்பிಲ್ಲ ತೋ ಪರಮಶಿವಂ ಎಂದು ಹೇಗಿ ತನ್ನ ಅರಿಯಪಡಾದ ತಮಿಳಗಂ ಅದೇ ಒಂದು ಒಳ್ಳೆಯ ಬುಕ್ಕಿನೋಗೆ ಒಂದು ಪುನಃ ಒಂದು ಬರ್ದರ மட்டும் நீங்க அதை ஓதி தோர்ச்சினேன் தமிழ்நாட்டின் பெரும்பாலான மக்களின் வழிபாட்டுக்குரியனவாக இருப்பன சிறு தெய்வங்கள் சிறு தெய்வம் என்ற சொல்லாட்சி முதலில் அப்பர் தேவாரத்தில் காணப்படுகிறது எனவே இப்பெயர் வழக்கு மேலோர் ಎಂದರೆ ನಂಗ ಮುಂದವಕ ನಂಗ ஐயனவக்கா ಬರ್ತಾ மேலோர் மரபு சார்ந்ததாகும் வழிபடும் மக்களுக்கு இவை தெய்வங்களே ಅದೇ ಎಂದು ಪದವಿ ಮಾಡ್ಯಾರ ಇದನ್ನ ಮನುಷ್ಯರ ಬೀತುಂಡು ಆಗ ಅಯ್ಯ ಬಂದು ನಂಗೆ ದೇವರು ನಂಗೆ ದೆವ್ವ ಮಾಡೋ ಅಂಬುದು ಅಯ್ಯತ್ತ ನಂಗೆ ದೇವರು ಮೊದಲು ಮನುಷ್ಯರ ಬೀತುಂಡು ಅದೆಂತ ನಂಗೆ ಮಾಡೋದೆಲ್ಲ ಅಯ್ಯಗ ಮಾಡೋ ನೆರವಣೆ ಮಾಡೋ ಅರ್ತೀರಾ ನನಗೆ ಹಬ್ಬ ಅಂದ್ರೆ ದೇವರು ತಾದ್ರೆ ಈಗ ಅದನ್ನ ಬಿತ್ತು ಮಾಡಿ ನೋಂಬುದನ್ನ ಪದವಿ ಮಾಡಿವ್ನೆ அடுத்து ಈಗ ಅಯ್ಯಗ ಮಾಡೋ ನೆರವಣಿಯಾಗ ಮುಖ್ಯವಾಗಿ ಏನೇನು ಅಂದ್ರೆ ನಂಗೆ ನೋಡಬೇಕಾದ್ದು ಒಂದು ದೊಡ್ಡ ಹಬ್ಬ ಹೇಗೆ ಒಂದು ಹಬ್ಬ
ನಂಗೆಲ್ಲ ಅರ್ದು ದೊಡ್ಡ ಹಬ್ಬ ಅಂದ್ರೆ ಬಿತ್ತಣೆ ಏನೋ ಶಿಲ ಇಟ್ಟಿಯೋಗ ಅದನ್ನ ಬಂದು ಕಾಣಿಕೆ ಹಬ್ಬ ಅಂತ ಹೇಳ್ಯಾರ ಅಥವಾ ಒಂದೊಂದು ಹೆಸರು ಅಟ್ರ ಅಲ್ಲ ಅದನ್ನ ಹೆಸರು ದೊಡ್ಡ ಹಬ್ಬ ಬಿತ್ತಣೆ ಅಂತ ನಂಗೆ ಪಾಪ್ಯುಲರ್ ಏನು ಇದೇನಾದ್ರೆ ಬಿತ್ತಿಕ್ಕೋ ಹಬ್ಬ ಈ ಹಬ್ಬ ನಂಗೆ ಎತ್ತ ಮಾಡೋದು ಈ ದೊಡ್ಡ ದೊರಗಣ ಗಣ ಅಂದಾರ. ಎರಡಾவது ಬಂದು ಊರು ಹಂಚೋದು ಅದೇ ಹಬ್ಬ ಪತಿ ಅದು ಅಯ್ಯಗ ಒಂದು ಮಾಡೋ ಇದು. ಮೂರಾவது ಅப்புறம் ಮುಖ್ಯವಾ ನಂಗೆ ನಡಿಬೇಕು ದೆವ್ವ. ಈ ಮೂರನ ಪತ್ತಿ ಇಂದು ಧರ್ಮಣ ನಂಗ ಅಪ್ಪರ ಬಿರಿವ ಎತ್ತಿ ಹೇಗೋದು ತಯಾರಾಗಿದ್ದಾರೆ. ಅಣ್ಣ ಹೇಗೋ ಪ್ರೊಸೀಜ್ ಆ ಮೊರೆ ಎಲ್ಲ ಪತ್ತಿ ಗಣಾಂದಾರ. ಸರಿ, ಈಗ ದೆವ್ವ ಹಬ್ಬನೋಗೆ ನಂಗೆ 60 ಒಂದಲ್ಲ ಅದನ್ನ ಈಗ ಮುದಾಡು ಒಂದು ಕುಣ್ಣ 2-3 பொதுவான கருத்தை வந்து ಹೇಗೋ ಒಂದು ಗುರುತುವಾಟ್ರ ನೆಂಚಿನೆ. ಅದಾವುದು ದೆವ್ವ ಹಬ್ಬ ನಂಗೆ ಇಲ್ಲಿ ನಂಗೆ ಸಮುದಾಯದ ಮಾಡೋದು ಅರುವಡೆ ತಿರುನಾಳ್. ಅದಾவது ನಂಗೆ ಈಗ ಮೊದಲೈದು ಮೂರ್ನೋಗೆ ಬಿತ್ತಣೆ ಎಂಬುದು ಬಿತ್ತಿಕ್ಕೋದು, ಹಾಕಿದ ಬಿತ್ತ ಎತ್ತಿ ಮಾಡೋದು ಬಂದು ದೆವ್ವ ಹಬ್ಬ ಅಂತ ಅರುವಡೆ ತಿರುನಾಳ್ ಅಂತ ಎಂಬುದು. ಆ ಸ್ಲೈಡ್ ತಮ್ಮ ಅರುವಡೆ ತಿರುನಾಳ್. ನಂಗ ಈ ಇದನೋಗೆ ಇನ್ನೊಂದು 2 ಕರುತು ನನಗೆ ಹೇಗಬೇಕು ಅಂತ ಅಪರ ಮುಖ್ಯ ನೆಂಚಿನೆ. அதாவது படுகர் அறுவடை திருநாள் ದೆವ್ವ ದಿ ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ಬಡಗಾಸಿಂದಾಗಿ ನಂಗೆ ಏರ್ಕನೆ ಒಂದು 200 ಪಕ್ಕಕ್ಕೆ ನಂಗೆ ನೆಲಿಗೋಲ್ ಅರಕಟ್ಟಳ ಸಾರ್ಬ ಆಂದೋಲನ ಬರೆದ ಬುಕ್ಕು ನಿಂಗೆಲ್ಲ ಅರ್ತಿ. ಅದು ಇನ್ಫ್ಯಾಕ್ಟ್ ತಮಿಳಗ ಅರಸೋಡ ಸಿರಂದ புத்தகத்துக்கான பரிசு வீசிತು. ಅದನ್ನು ದೆವ್ವ ಎಂಬುದು ಬಂದು ಎತ್ತ ಬಂದು ಅರುವಡೆ ತಿರುನಾಳು ಎಂಬುದು 200 ಪಕ್ಕಕ್ಕೆ ಬರೆದು ಬಿತ್ತು. ಅದು ಆ ಡೀಟೇಲ್ ನಂಗೆ ಇಲ್ಲಿ ಇದರ ಜನರಿಗೆ ಹೇಗೋದಕ್ಕೆ ದಾರಿ ಇಲ್ಲ ಜಾಮೆಚ್ಚ. ಆಲೆ ದೆವ್ವ ಹಬ್ಬ ಎಂಬುದು ಇಲ್ಲಿ ನಂಗೆ ತಮಿಳ್ನಾಡಿನ ಎಲ್ಲ ಕೊಂಡಾಡೋ ಅರುವಡೆ ತಿರುನಾಳು ಹೀಗೆಲ್ಲ ಪೊಂಗಲ್ ಅದುತ್ತಾ ನಂಗೆ ದೆವ್ವ ಹಬ್ಬದ ಅರುವಡೆ ತಿರುನಾಳು ಅದೇ ಎಂಬುದನ್ನು ಮನಸ್ಸಿನ ಬಿತ್ತೋಳಿ. ಆಗ ಈಗ ದೆವ್ವ ಅಂತ ಭಾಷೆ ಆಡೋದಿಲ್ಲ, ದೆವ್ವ ಹಬ್ಬ ಅಂತ ಹೇಳಿಯ ನಂಗೆ ಇನ್ನೊಂದು ಬುಕ್ಕಿಗೂ ಇದ್ರೋಗೆ ನಂಗೆ ಚಿಕ್ಕಿ ಮನಸ್ಸಿನ ಬೀಪುದು. ಅದಾವುದು ಬಡಗರ ಸಮಯ ನಂಬಿಕೆ ಎಂದು ಇನ್ನೊಂದೊಂದು ಬುಕ್ ನಂಗೆ ಬರೆದಿದ್ದೋ. ಆ ಸಮಯ ನಂಬಿಕೆ ಬುಕ್ ನಂಗೆ ನೀವು ಓದಿದಕ್ಕಿಂತಲ್ಲ ಅರಿಯಾಕು ಆ ದೆವ್ವ ಎಂಬ ಭಾಷೆಗೆ ಏನು ಅರ್ಥ ಅದೇನು ಬರದ್ದು. ಆ ದೆವ್ವ ಎಂಬ ಭಾಷೆಗೆ ದೈವಂ ಅದೇ ಎಂಬುದು ಅರ್ಥ ಎಂಬುದನ್ನ ಅಲ್ಲಿ ವಿರಿವಾ ಎತ್ತಿ ಹೇಳಿದ್ರು. ಆಗ ಈಗ ನಂಗೆ ಇಲ್ಲಿ ದೆವ್ವ ಎಂಬುದುತ್ತಾ ನಂಗೆ ತಮಿಳ್ನಾಡು ದೈವಂ ಅದೇ ಎಂಬ ಭಾಷೆಗೆ ಉಂಟಾನ ಬರುಳು. ಆಗ ಈಗ ನಂಗೆ ಈ ದೆವ್ವ ಮಾಡೋ ಅದು ಅಯ್ಯಗ ಮಾಡೋ ಅರಸಣೆ. ಆ ದೆವ್ವದಾರ ಆಗ ಅದು ದೈವಂ. ಆಗ ನಂಗೆ ದೈವದಾರ ನಂಗೆ ಸೋಮಿದಾರ ನಂಗ ಅಯ್ಯತ ನಂಗೆ ಸೋಮಿ ಅದೇ ಬಿತ್ತು ಕುಂಪುಟ್ನೋತೆ ಎಂಬುದನ್ನ ಮನುಷ್ಯನ ಬಿತ್ತುಂಬೋ ಈ ಕಟ್ಟನೋಗ ನಂಗೆ ಇನ್ನೊಂದು ಆಗ ನಂಗೆ ಅಯ್ಯಗ ಮಾಡೋದು ನಂಗ ಹಬ್ಬ ಅಂದಲೇ ಇನ್ನೊಂದು ಕರ್ತ ನಂಗೆ ಮನುಷ್ಯನ ಬೀಪದು. ನಂಗ ಸಮುದಾಯದೋಗೆ ಏರಕುರಿಯ ಒಂದು 12-15 ಕೊಲ ಆಡದೆ ಅದೇ ನೀನು ಸರಿಯಾ. ಅದನ್ನ ನಂಗ ನೆಲಿಗೋಲ್ ಸಾರ್ಬ ಎಲ್ಲ ಅಡಿಯೋಗಿ ಪದಿ ಮಾಡಿ ಬಿತ್ತು. ಆ ಕೊಲ ಅದೇ ಮದೇನ ಅಂದಲೆ ಒಂದು ಅಯ್ಯನ ಒಂದು ಮುಂದೆ ಆದಿಕಾಲ ಇದ್ದ ಒಂದು ಅಯ್ಯನ ಕಾಲ್ವಳಿ ಅವಕ್ಕ ಸಂತತಿಗೂ ಎಲ್ಲ ಬಂದು ಒಂದು ಕೊಲ ಅದೇ ಎಂಬುದು ನಂಗಲ್ಲ ಅದು ಅದತ್ತ ಉಣ್ಮೆ ಅದತ್ತ ಸತ್ಯ. ಈಗ ಎತ್ತಿಳಿ ಈ ಕಸ್ತೂರಿ ಕೊಲ ಅದೇ ನಡೆದೆ. ಆ ಕಸ್ತೂರಿ ಕೊಲದ ಒಂದು ಅಯ್ಯ ಇದ್ದನ, ಕಸ್ತೂರಿ ಕೊಲಗ ಒಂದು ಅಯ್ಯ ಇದ್ದನ. ಆನೆ ಕೊಲ ಅಂತ ಒಂದು ನಡೆದೆ, ಆನೆ ಕೊಲೆಗೆ ಒಂದು ಅಯ್ಯ ಇದ್ದೀವುದು ಅಥವಾ ಇದ್ದನ. ಆಗ ನಂಗೆ ಅಯ್ಯಗ ಮಾಡೋ ಸಂಸ್ಕೃತ ದೆವ್ವ ಅಂದಲೆ ಒಂದು ಕೊಲಗ ಒಂದು ಅಯ್ಯ ಇದ್ದಾನೆ ಅಂತಂದಲೆ ನಂಗೆ ಏರಕೊರೆ ನಂಗೆ ಅರ್ದು ಬಂದು ಏರಕೊರೆಯ ಒಂದು 12-15 ಅಯ್ಯನ ಅವಕ್ಕೆ ನಂಗೆ ಬಡಗ ಇದ್ನೋಗಿ ಇದ್ದೀವುದು. ಆಲೆ ನಂಗೆ ಏನ ಮಾಡೋ ಅಂತಂದ್ರೆ ಆ 12-15 ಅಯ್ಯನವಕ್ಕೆಲ್ಲಾಗ ಸೇದು ಮಾಡೋ ಹಬ್ಬ ಮತ್ತೆ ಏನಾದ್ರು ಹೇಗಿದ್ದೋ ಆಯ್ಯಗ ಈಯಗ ತನಿತನಿಯ ಇಲ್ಲದೆ 12-15 ಅಯ್ಯನವಕಗೂ ಸೇತು ಒಂದು ಸೇತಿ ಮಾಡೋ ನೆರವಣತ ಇಂದು ನಂಗ ದೆವ್ವಬ್ಬ ನೇಗಿ ಒಂದು ಕೂಟಿ ಮಾಡೋ ಅಂತ ಹೇಳುದು ನಂಗೆಲ್ಲಾಗೂ ಪೆರುಮ ಪಡಬೇಕಾದ್ರು. ಇದನ್ನ ನಂಗೆ ತಳ್ಳಿ ಪಿರಿವಾಗಿ ಹೋಗಾದೆ ಎಲ್ಲ ಒಂದು ಕೂಟಿ ಎಲ್ಲಾ ಅಯ್ಯನವಕಗೂ ನಂಗೆ 15 ಅಯ್ಯನವಕಿಗೆ ಇದ್ರೂ ಕೂಡ 15 ಅಯ್ಯನವಕ್ಕೆಲ್ಲಾವು ಒಂದು ಸೇತಿ ಅರವಣಿಚ್ಚಿ ಮಾಡೋ ಪೂಜೆ ಅಂತ ದೆವ್ವ ಹಬ್ಬ ಅಂತ ಹೇಳುದನ್ನ ಮಾಡೋದು. ಆ ದೆವ್ವ ಹಬ್ಬನೋಗೆ ನಂಗೆ ಅಪರ ಮುಖ್ಯವಾದ ಇದೇನಂದ್ರೆ ಅದನ್ನ ಬೇಸಿಕ್ ಫೌಂಡೇಶನ್ ಏನಂದ್ರೆ ಆ ವರ್ಷ ನಂಗೆ ಬೇತ ಬೆಳ್ಳಾಮೆ ಆಡೋದು ನೋಡಿ ಬೆಳ್ಳಾಮೆ ಮಾಡೋ ಏನೋ ಬೆಳ್ಳಾಮೆ ಎಂಬುದು ನಂಗೆ ಮುಖ್ಯವ ನಂಗೆ ಮನುಷ್ಯನ ಬಿಯಬೇಕಾದ ಏನಂದ್ರೆ
ಮೊದಲು ಬಂದು ನಂಗದು ನೋಗೆ ಗಂಜಿ ಅಟ್ಟಾಡದೆ ಸರ್, ಗಂಜಿ ಅಟ್ಟಾಡದೆ ಅದೇ ಬಂದ್ರೆ ಮನುಷ್ಯನ ಬೀಜೋಳ ಅದಂತ ಅಂಡಾಡು ಬೆಳಕಿದ್ದಾಡಿನ ಗಂಜೆ ಅಟ್ಟಾಡದೆ ಅದಕ್ಕೆ ಇದ್ದು ಬಂದರ ಆ ಗಂಜೆ ಬಡುಗ ಸಾರ ಅಟ್ಟಾಡದೆ ಅಂತ ಎಂಬುದು ಬಡುಗ ಬೇತಿದೋ 1000 ಕಣಕ್ಕೂ ವರ್ಷ ಬುದಾಡು ಗಂಜೆ ಬೇತಿದೋ ಅಂತ ಎಂಬುದು ನಂಗ ನಾಗರಿಕದಾಗ ಅಪ್ಪರದ್ದು ಒಂದು ಪಳವೆ ವಾಯ್ದ ಕಾಂಬುದನ್ನ ನಂಗೆ ಎತ್ತಿ ಹೇಗೋದು ಗುಂಡಾದ ಸಂದರ್ಭ ಅದು ಇನ್ನೊಂದು ಜನ ಬಬ್ಬನ ನಂಗೆ ಗಣಾಮೋ ಗಂಜೆ ಅಟ್ಟಾಡದೆ ಅದನ್ನ ತೊಡರ್ದು ಭತ್ತ ಅಟ್ಟಾಡದೆ ಭತ್ತವ ತೊಡರ್ದು ಅದು ಮತ್ತೆ ವೆಲ್ಲ ಬಂದಾಡದೆ ಅದೆಂತ ಇಂದಿಗೂ ಏನೋ ಮಾಡೋ ಅಂದ್ರೆ ನಂಗೆ ಗಂಜೆಯ ಒಂದು ಪುಣ್ಯ ಇದಕ್ಕೂ ಮಾಡೋದ್ರಲ್ಲಿ ಇಂದಿಗೂ ಅದನ್ನ ಬುಡಾದ ಮಾಡಿ ಆ ಗಂಜೆ ಅಂತ ತೆನೆ ಕಟ್ಟಿನೋ ತೆನೆ ಬೀಪದು ತೆನೆ ಕಟ್ಟಿ ಮಾಡ್ಯಾರ ಅಂತ ಎಂಬುದ್ರ ಅಣ್ಣ ಗಾಡಿ ಎತ್ತಿ ಹೀಗ್ಯಾರ ಅತ್ತಮಾಕೆ ನಂಗೆ ವರ್ಷ ಇತ್ತು ಮಾಡೋ ಬೆಳ್ಳಾಮಿ ಎತ್ತಿ ಬಂದು ಐಜಗ ಪಡಚಿ ಮಾಡೋದು ಅಂತ ದೆವ್ವಬ್ಬ ದೇವ ಕೊರತೋಡ அடுத்த ಸ್ಲೈಡ್ ಇದನ್ನ ಆರಂಭಿಸಿನೋ ಈಗ ಧರ್ಮಣ ಬಂದು ನಾ ಹೇಳಿದೆ ಈಗ 15 ಅಯ್ಯನವಕ್ಕೆ ಇದ್ದಾರೆ ಅದೇನೇನೋ 15 ಅಯ್ಯನವಕ್ಕೆಲ್ಲ ಒಂದು ಸೇದು ಈಗ ದೆವ್ವಾದ ನಂಗೆ ಮಾಡೋದೇನೋ ಈಗ ನಾ ಧರ್ಮಣ ಇಂದು ನಂಗೆ ಮಾತಾಡೋದು ಬಂದು ಏನದು ಎಂತ ಆಡದಿಂದಲೇ ಧರ್ಮಣ ನಾ ಹೇಳಿದಾಗ ಕೇತಿ ಊರು ಆಗ ಅಣ್ಣ ಮಾಡೋ ಭಾಷೆ ಬಂದು ಕೇತಿ ಊರ್ನೋಗೆ ಅವಕ್ಕ ಇಂದು ಫಾಲೋ ಮಾಡಿಂಡಿಬ್ಬೋ ಅವಕ್ಕ ಇಂದು ಮಾಡಿಂಡಿಬ್ಬೋ ಶಾಸ್ತ್ರವ ಹಬ್ಬವ ಬೀತು ಅಣ್ಣ ಮಾತಾಡ್ಯಾರ ಇದು ನಂಗೆ ಮತ್ತ ಈಗ ಹೇಳಿದಿಲ್ಲ 15 ಕೊಲೆ ಆಡದೆ ಅಂತ ಅಟ್ಕೊಂಡು ನಡೆದೆ 4 ಸೀಮೆ ಅಟ್ಕೊಂಡು ನಡೆದೆ ಹೆಸರು ಆಡದೆ ಈಗ ಒಂದೊಂದು ಅಟ್ಟಿಗೂ ಒಂದೊಂದು ಸೀಮೆಗೂ ಒಂದೊಂದು ಕೊಲಕ್ಕಾರರಿಗೂ ಮಾರಿ ಬಬ್ಬದು ಗುಂಡಾದ ಸಂದರ್ಭ ಕಟ್ಟಾಯವ ಆಡದೆ ಈಗ ಅಣ್ಣ ಒಂದು ಇಲ್ಲಿ ಹೇಳ್ಬೋದು ಬಂದು ಆ ಕಡೆ ತೊಂದರೆ ಅಣ್ಣಾಗ ಒಂದು ಸಿಟಿ ವೇರಿಯೇಷನ್ ಆಡೋಕು ಮೇಕೂರು ಅಣ್ಣ ಸಿಟಿ ವೇರಿಯೇಷನ್ ಆಡೋಕು ಪೊರಂಗ ಅಣ್ಣ ಸಿಟಿ ವೇರಿಯೇಷನ್ ಆಡೋಕು ಅಂತ ವೇರಿಯೇಷನ್ ಆಡೋದು ಯಾಕಂದ್ರೆ ಅದು ಅವಕ್ಕ ಅಯ್ಯನ ಒಂದೊಂದು ಒಬ್ಬೊಬ್ಬಗೂ ಒಂದು ಮುಖ್ಯವಾದ ಸಿರಪಾನ ಕ್ವಾಲಿಟಿ ಅಟ್ಟರಲ್ಲಿ ಆ ರೀತಿಯೋಗೆ ಆ ಒಂದೊಂದು ಸೀಮೆ ಒಂದೊಂದು ಎತ್ತಪ್ಪ ಮಕ್ಕಗೂ ಒಂದು ಕುನ ವೇರಿಯೇಷನ್ ಒಂದೊಂದು ಸೀಮೆಗೂ ಕುನ ವೇರಿಯೇಷನ್ ಕಟ್ಟಾಯವ ಅಡದೆ ಧರ್ಮಣ ಇಂದು ಮಾತಾಡೋದು ಕೇತಿ ಊರ್ನೋಗೆ ಮಾಡೋ ದೆವ್ವಬ್ಬವು ಅಯ್ಯಗೆ ಮಾಡೋ ನೆರವಣೆ ಎಲ್ಲ ಬತ್ತಿ ಎತ್ತಿ ಹೇಗ್ಯಾರ ಅತೆಂಬ ಮುನ್ನ ಒಂದು ಪುಣ್ಯ ಉದಾಹರಣೆ ಕೂಡ ಧರ್ಮಣ್ಣ ಬಂದು ಮೇಲ್ಕೊಂಡು ಇದು ಮಂದದೋಗೆ ಗಣ ಅನ್ನೋದು ಹೇಗೆ ಧರ್ಮಣ್ಣ ಬಾಂದು ಕೈ ಮುಗಿದು ಕೊರ್ಚಿಂದೆ ಧರ್ಮಣ್ಣ ಬಾರಿ ಹೇಳು ಇಂದು ನಾ ಮಂದಾಗ ಬಂದಿಬ್ಬ ತಮ್ಮನಕ್ಕಗೋ ಅಮ್ಮಯ್ಯಕ್ಕಗೋ ದೊಡ್ಡವಕ್ಕ ಎಲ್ಲಾಗೂ ನೆಲಗೋಲು ಅರಕಟ್ಟೆಲ ಸಾರ್ಬಾಗ ಎಂಗ ಕೈ ಮುಗಿದೋಣಿಯೋ ಇಂದು ನಾ ಮಂದವ 2 ಭಾಗವ ಹಿಂಗ ಪಿರಿಚಿ ಬಿತ್ತಿಯೋ ಒಂದು ದೊಡ್ಡಪ್ಪಗ ಮಾಡುವ ನೆರವಣೆ ಎರಡಾವುದು ದೇವೊಬ್ಬಗ ಅಯ್ಯಗ ಮಾಡುವ ನೆರವಣೆ ಇದೆ ಈ ನೆರವಣೆ ಅಲ್ಲವ ಅಯ್ಯ ಆ ಕಾಲಂದ ಏಸಗ ಒಂದು ಕಂಡೀಷನ್ ಬೀತು ನಡೆಸಿದಾನೆ ಎಂಬುದನ್ನ ಮುದಾಡು ಹೇಳು ಅದಕ್ಕಿದ್ದಾಡು ನಂಗೆ ಹಬ್ಬ ಪತ್ತಿ ವಾಪಸ್ ನಾನು ನೆನೆತೇನೆ ಅದಕ್ಕೆ ಏನ ಮಾಡಿದ್ದೇನೆ ಅಂದಲೆ 2 ಹಬ್ಬ ಹೆತ್ತೆ ಹಬ್ಬ ಇದ್ರು ಸರಿ ದೆವ್ವ ಹಬ್ಬ ಇದ್ರು ಸರಿ ಅದುಗ ಮುದಾಡು ಮುಟ್ಟುವಂದ ಇದ್ದು ಏಸು ಜನ ಬಂದಲಿಯೋ ಹಬ್ಬ ಮಾಡೋಣ ಗಟ್ಟ ಒಪ್ಪು ತಿಬ್ಬುದು ಒಂದು ಹೇಗೆ ಅಯ್ಯ ಆ ಕಾಲ ಹೇಗೆ ಬಿತ್ತಾನೆ ಒಪ್ಪು ತಿಬ್ಬುದಲ್ಲಿ ಏನು ಮಾಡೋದು ದಾಡಿ ಬೀಸ ಕೂಡಾದು ಉಗಿಲ್ ಬೆಟ್ಟ ಕೂಡಾದು ಹೊರಾಸ್ ಪಕ್ಕ ಇಲ್ಲಿಗೂ ಹೋಗಿ ಏನವು ತಿನ್ನ ಕೂಡಾದು ಎಂಬ ಒಂದು ಖಂಡಿಪ್ಪು ಊರು ಕಟ್ಟುವಂದೇ ಹೇಗ ಹಳದೆ ಇದನ್ನ ಈ ಕಂಡೀಷನ್ ಮುಯ್ಪುದು ಅಲ್ಲಾದ ಒಂದೊಂದು ಕುನವಿಯು ಮದು ಮುಂದಾಡು ಅವಕ ಅಯ್ಯಗ ಹಣ ಕಟ್ಟಿ அடுத்த ವರ್ಷಗ ಪಟ್ಟ ಕಟ್ಟಿ ಅದಕ್ಕಿಂದಾಡು ಮದುವೆ ಮಾಡುದು ಎಂಬುದು ನಂಗೆ ಅಯ್ಯನವಕ ಆ ಕಾಲ ಅಂತ ಹೇಗೆ ಜೋಲಿ ಪೂಜೆಯ ಏಕ ಇತ್ತ ಒಪ್ಪುತ್ತಿದ್ದು ಇತ್ತ ಮಾಡಿ ಮಾಡೋದ ಅಂದಲ್ಲ ಅಯ್ಯ ಅಪ್ಪರ ಒಳ್ಳೆ ಜೋಲಿ ಮಾಡಿದ್ದಾನೆ ಅಯ್ಯ ಇತ್ತಮಾಕ ಮಾಡಿ ಹೊರಾಸು ತಿನ್ನಾದ ಆಸಾಸ್ ಕಾಲಿಬ್ಬನೆ ನಂಗಗ ಒಂದು ಮಾಪು ಮಾಡಿದ್ದೇನೆ ಮಾಪು ಅಂದಲ್ಲ ನಂಗೆ ಒಂದು ರೆಸ್ಟ್ ಹೊಟ್ಟೆಗೆ ಒಂದು ರೆಸ್ಟ್ ಹೊರಾಸು ಏನು ತಿಂಬುದಿಲ್ಲ ಆ ಟೈಮ್ದಾಗ ನಂಗೆ ಮನೆಯೋಗಿಯೇ ತಿಂದಿಬ್ಬನೆ
ನಂಗ ಅವடைய ಹೊಟ್ಟೆ ಎಲ್ಲಗ ಒಳ್ಳಂಗಟ್ರ ನಂಗ ಉಡಂಬು ಒಳ್ಳಂಗಟ್ರ ಅದುಗಾಯಿ ಈ ಎರಡು ಹಬ್ಬಗ ಒಪ್ಪುತ್ತಿದ್ದುತ್ತ ಈ ಕಂಡೀಷನ್ ನೋಡಿ ಇದ್ದುತ್ತ ಮಾಡೋದು ಒಂದು ಹೇಗೆ ಬಿತ್ತಾನೆ ಅತಮಾಕ ಈ ಹಬ್ಬ ಟೈಮ್ದಾಗ ನಂಗಗ ಉಡಂಬಗ தேவையில்லாத தோல் சாமான் கூட ನಂಗಗ ಬಿಯಪಡೋದು ಹೇಗೆ ಅಯ್ಯನಕ್ಕೆ ಹೇಳಿದ್ದಾರೆ ಆ ಕಂಡೀಷನು ತಾ ಬೀತ ಖಂಡಿಪೆಲ್ಲ ಎತ್ತ ಹಟ್ರ ಮುಂದನ ಕಡೇಸಿ ಹೆಂಗಗ ಹೂ ಕೆಪನ ಬಂದರ ಹಟ್ಲಿಯು ಏಕತ್ತ ಕಂಡೀಷನ್ ಎತ್ತ ಹಟ್ರ ಅಂಬುದಾಗಿ ಮುಂದಾಡ ಅದನ್ನ ಆ ಅರಸಣಿ ಹೇಳು ಐದಾಡು ನಂಗೆ ಹಬ್ಬ ಜೋಡಿಗೆ ಹೋಪ ಅಂಬುದನ್ನ ನೆನಚಾನೆ ಆಗ ಅರಸಣೆ ಎತ್ತೆ ಹೇಗೆ ನೀವು ಎಂಬುದನ್ನ ಎಲ್ಲ ದಯಮಾಡಿ ಒಳಗೆ ಓಡಿವಿ ಹಿರಿಯೋಡಯ್ಯ ಹಾರುವ ಮನೆ ಹಣ ಅಮ್ಮ ಮಲೆ ಮಾದಪ್ಪಗ ಹಣ್ಣು ಹಾಲು ಇರಿಚಿ ಅಮ್ಮ ಗಂಗಮ್ಮ ತಾಯಿಗ ಹಾಲು ಅಟ್ಟಿ ಅಮ್ಮ ಕೇತರೋಡಯ್ಯಗ ಬುಡುಗೋಣ ಬಿಟ್ಟು ಅಮ್ಮ ಬಾಯಿಲು ಬಸವಗ ಗೆಜ್ಜೆ ಕಟ್ಟಿ ಅಮ್ಮ ಹಿರಿಯೋಡಯ್ಯಗ ಹಿಡಿಯಣ್ಣ ಕಾಣಿಕೆ ಕಟ್ಟಿ ಅಮ್ಮ ಕಲ್ಲ ಕಂಬುಗ ಕಾಯಿ ಉಡುತ್ತು ಹಿರಿಯೋಡಯ್ಯ ನಿನ್ನ ಪಾದವೇ ಗದಿ ಎಂದು ಅರ್ಪಣ ಬುದ್ಧದಾನೆ ಹಸುಕೂಸು ಅಮ್ಮ ಅರುದು ಮಾಡಿದಲಿಯೂ ಅರಿಯಾದ ಮಾಡಿದಲಿಯೂ ತಪ್ಪಟ್ಟಲಿಯೂ ತಲೆ ಹಟ್ಟಲಿಯೂ ಮನ್ನಿಚ್ಚಿ ಮನಸ್ಸೆರಿಗಿ ಮನೆಗ ಮಕ್ಕಗ ಬಂಡಗ ಬದುಕುಗ ಉಳ್ಳಿತು ಮಾಡಿ ಉತಾರು ಮಾಡಿ ಯಾವ್ದೊಂದಿಗೂ ನಾ ಇದ್ದ ಮಗನೇ ಅಂಜಬೇಡ ಅಂದು ಧೈರ್ಯ ಕೂಡ ಅಯ್ಯ ಹಿರಿಯೋಡಯ್ಯ ಮನಸ್ಸೆರಗು ಹೂ ಕೂಡ ಅಯ್ಯ ಹೂ ಕೊಡು ಇತ್ತೆ ಒಂದು ಆ ಕಡೇಸಿಗೆ ಹಬ್ಬ ಮುಂಚೆ ಹೂ ಕೇಪನೆ ನಂಗೆ ಏಸಗ ದೂರ ಒಂದು ಕಂಡಿಪೋಡ ಇದ್ದು ಹೂ ಕೇಪುದು ಎಂಬುದಾಗಿ ಅಯ್ಯ ಮಾಡಿ ಬಿತ್ತಾರೆ ಎಂಬುದನ್ನ ನಿಂಗೆ ಬಂದಾಗ ಬಂದಿ ಹೋಗ್ಕಲ್ಲ ಹೇಗೆ ಅದು ಮಾತ್ರ ಅಲ್ಲ ನಿಂಗ ಬಂದಾಗ ಬಂದಿ ಹೋಗ್ಕರು ನಂಗೆ ಗುಡಿಗೆ ಹೋಗಲ್ಲ ಈಗ ಬೇರೆ ಗುಡಿಗೆ ಹೋಗ್ಬೇಕಲ್ಲ ಸಿಲಸಿಲ ಜನ ಎಲ್ಲಗ ಹೆಂಗ ಒಪ್ಪುತ್ತಿದ್ದು ಹೊಣೆಂಟು ಮಾಡ್ಯಾರ ಈಗ ಅಯ್ಯಪ್ಪ ಗುಡಿಗೆ ಹೋನೆ 42 ಜನ ಇದ್ದೀನಿ ಅಂದಾರ ಮುರುಘಾ ಗುಡಿಗೆ ಹೋನೆ 5 ಜನ ಇದ್ದೀನಿ ಒಂದು ಹೇಗೆ ಬಟ್ಟೆಗೆ ಹೋದಾರ ಇದೆಲ್ಲಗ ಪಪ್ಪದ ಮುಂದಾಡೆ ಅಯ್ಯ ಆ ಕಾಲದೋಗಿಯೇ ನಂಗೆ ಹೆತ್ತೆ ರೋಡ ಈಗ ಮುಟ್ಟದಿಂದಾಡು ಇತ್ತ ಮಾಕ ಖಂಡಿಪನ ಇದ್ದು ನಂಗ ನೆರವಣ ಮಾಡುದು ಎಂಬುದನ್ನ ಅಂದ ಆ ಕಾಲವೇ ಹೇಟು ಒಯ್ದಾನೆ ಅತ್ತ ಹಡೋನೆ ಈಗ ಈ ಮಂದಗ ಬಂದಿ ಹೋಗ್ಬೇಕಲ್ಲ ನಿಂಗುವು ನ್ಯಾಯಗ ನಡಮೊರೆ ಪಡಿತಿ ನಿಂಗ ಸಂಬಂಧಪಟ್ಟ ಕಲಿಗೆ ಹೇಗಿ ಈ ಬಡುಗ ಸಮುದಾಯ ಒಳ್ಳಂಗ ಹೋಗುದುಗ ನಂಗ ಹೆತ್ತಪ್ಪ ಮುತ್ತಪ್ಪನೊಬ್ಬ ಹೇಯ್ದಂಗ ನಡಮೊರೆ ಪಡಿತು ಹೋಗುದುಗ ನಿಂಗ ಎಲ್ಲ ಇನ್ನೊಂದುಟ್ಟು ನಾ ಕೆಂಜಿ ಕೈ ಮುಗಿದು ಕೇತು ಆಡ್ತದು ನಂಗೆ ಹಬ್ಬ ಹೋಪ ಮುಂದಾಡು ನಂಗ ದೊಡ್ಡ ಹಬ್ಬ ಅಂತ ಈ ದೊಡ್ಡ ಹಬ್ಬ ಅಂಬುದು ನಲ್ಲಾಣಿ ನಂಗ ತಿಂಗುವ ನಲ್ಲಾಣಿ ಯೋಗ ಹೂ ಜನದೋಗ ಹೂ ಜನ ಅಂದ್ರೆ ಅದು ಒಳಲ್ಪರಿಯ ಬರ್ತ ಒಳಲ್ಪರಿಯ ಬಂದರ ಆ ಒಳಲ್ಪರಿ ಯೋಗ ಮುಂದಾಡು ಬಾಪ ಸೋಮವಾರದೋಗ ಹೆಂಗ ಹೆತ್ತ ಮನೆಗೆ ಹೋಗಿ ಹಣ ಕಟ್ಟಿ ಬನ್ನಿ ಅಂದನ ಜನದೋಗ ಈ ನಂಗ ನೀಲಗರಿ ಇಬ್ಬ ಹೆಂಗ ಸೈಡ್ ಇಬ್ಬ ಅಧಿಕರಿಗೆಲ್ಲ ಅಂದು ಲಿಂಗ ಕಟ್ಟಿಯಾರ ಅಂದು ಸಂತೋತ್ತು ಲಿಂಗ ಕಟ್ಟಿಯಾರ ಲಿಂಗ ಕಟ್ಟಿ ಮುಡಿಚಿ ದೊಡ್ಡ ಮನೆಗೆ ಹೋಲ ದೊಡ್ಡ ಮನೆಯೋಗ ಮುದಾಡು ಹೆಂಗ ಪೂಜೆ ಮಾಡೋಕ ಸಂತು ಮನೆಯ ನೀರಟ್ಟಿ ಕಿಯ್ಯ ಹುಟ್ಟು ನೀರು ಹೊಡುವ ಬಾವಿಗೆ ಹೋಗಿ ನಂಗ ಪೂಜೆ ಸೆಂಬುದ ಅಲ್ಲದು ಹೊಣೆ ಅಲ್ಲದು ಮಡಕೆ ಯೋಗ ನೀರು ಎತ್ತಿ ಬಂದು ಮನೆಯ ಬೀತು ಬಿಡೋದು ಮನೆಯ ಬೀತಿಟ್ಟು ಸಂತು ಮನೆಯವಕ್ಕೆಲ್ಲ ಹಿಟ್ಟ ತಿಂದು ಹೆಚ್ಚಿಲು ಬಿರಿಕಿದ ಹಿಂದಾಡು ಒಂದು ಮಡಕೆ ಯೋಗ ಈ ಭತ್ತ
ಭತ್ತ ಅಕ್ಕಿ ಹಾಕಿ ಹಿಟ್ಟು ಮಾಡಿ ಬೇಯಿಸಿ ಬೀಪದು. ಇನ್ನೊಂದು ಮಡಕೆಯೊಳಗ ಅವರೆ ಕಡಲೆ ಎರಡನ್ನ ಹಾಕಿ ಬೇಯಿಸೋದು. ಈ ಅವರೆ ಕಡಲೆಗ ಉಪ್ಪು ಹಾಕಿಕೊಳ್ಳೋದು, ಮಾಸು ಹಾಕೋದಿಲ್ಲ, ಕಲಗು ಸುಡೋದು ಇಲ್ಲ. ಸಂದತ್ತು ಹಡಮನೆ ಮನೆಯ ಇನ್ನಗಟ್ಟ ಏನು ಉಪಯೋಗ ಮಾಡಿದೆವೋ ಆ ಪುರುಳ ಬೀತ ಅಲ್ಲಿ ಹೋದ ಹಡೆಯಾದ ಪೂಜೆಗಾಯಿ ಯೋಗು ಮಡಿಕೆ ಬೀಪ ಒಂದು ಸಾಕು ಪಯ್ಯ ಎತ್ತಿ ಇದು ಮನೆಯೊಳಗ ನಂಗೆ ಹಡುವ ದರ್ಶ ಪೆಟ್ಟಿಗೆ ಮೇಲೆ ಅದನ್ನ ಹಾಕಿ ಮಂಡ್ಯಾಗ ಕಷ್ಟ ಏನಾಗಲಿ ತಲೆಗಡೆ ಬೇಕುಂಬವಕ ಒಂದು ಪುಣ್ಣ ಮನೆಯ ಈ ಹುಟ್ಟು ನೀರು ಎತ್ತಿ ಬಂದ ನೀರುದಾಗ ತೋಯ್ತಾ ಅಂದ ಹೇಗಿ ಮನೆಗ ಮಂಡ್ಯಾಗ ಹಾಕಿ ಕೊರದಲ್ಲ ಅಂದ್ರಿಗೂ 3 ಸೀಲಿಯ ಹೊತ್ತು ಅಂದು ಸಂತು ಸೋಮವಾರ ಸಂತು ಹಡಿದು ಹೊರಗೆ ಬಿಡೋದು. ಹೊರಕೋದು 4 ಮಣಿಗೆ ಇದ್ದು ಮೊಗ ತೋಗಿ ಕಾಲ ತೋಗಿ ಹಲ್ಲ ಉಜ್ಜಿ ಬಂದ್ಬಿಟ್ಟು ಹಾಗೋಟ್ ಬಾಯಿಲ್ಗ ದೀವಿಗೆ ಕಚ್ಚಿ ಎಡಬಾಯಿಲ್ಗ ದೀವಿಗೆ ಕಚ್ಚಿ ಈಗ ನಂಗ ಉಳಿದು ಮಾಡೋದ್ಗ ದನ ಇಲ್ಲದ ಫಲಕ ಗೂಳಿ ದನ ಇಲ್ಲದ ಫಲಕ ಆ ಗುದುವ ಎತ್ತಿ ಮನೆ ಬೀತಿ ಪೂಜೆ ಮಾಡಿಂದ ಆ ಗುದುವ ಎತ್ತಿ ಪೂಜೆ ಮಾಡಿ ಎತ್ತಿ ನಂಗ ಪಕ್ಕದ ಎಡಬಾಯಿಲಿ ಕೀಯ ಬೀತ್ ಬಿಡೋದು. ಆಗ ನಂಗ ಮನೆ ಹೆತ್ತೆಯವಕ್ಕೆ ಏನು ಮಾಡ್ಯಾರ ಅದಲ್ಲ ಏನೋ ಹೋಗಿ ಬಿತ್ತೋದು ಮುದುಗ ಬೆಣ್ಣ ಕುಕ್ಕೆಗ ಬೀರ್ ಗಂಜೆ ಅವರೆ ಕಡಲೆ ಕೀರೆ ಕಡುಬು ಇವೆಲ್ಲ ನಂಗೆ ನಂಗೆ ಬೇಪ ಪೊರಳು ಇವೆಲ್ಲವ ಬೆಣ್ಣ ಕುಕ್ಕಿ ಹಾಕಿ ಬೀತು ರೆಡಿಯ ಇದ್ದಾರ. ನಂಗೆ ಸಂತು ಮಾಡಿದವನ ಎಡಬಾಯಿಲು ಮುಂದಾಡು ಒಂದು ಸಾಕು ಹಾಕಿ ಹೊರಬಟ್ಲ ಬೀತು ಆ ಭತ್ತ ಹಿಟ್ಟ ಹಾಕಿ ಸಂತು ಮಾಡಿದ ಅವರ ಕಡಲಿಯ ಅಲ್ಲಿ ಹಾಕಿ ನಂಗೆ ಹೆಚ್ಚು ಮಾಡೋದಕ್ಕೆ ಮುಂದಾಡು ಮನೆಯ ಅವ್ವಕ್ಕ ಮನೆಯಿಂದ ನಂಗ ಎಲ್ಲ ಹೊಲಗು ಹೋಯಿ ಬಿತ್ತನವೋ ಆ ಹಾಯಿ ಹೊಲಗಟ್ಟ ಹೋಯಿ ತೊಪ್ಪೆ ಇಟ್ಟು ಬಂದ್ಬಿಟ್ಟಾರ. ತೊಪ್ಪೆ ಇಟ್ಟು ಬಂದ್ಬಿಟ್ಟ ಅಂತ ಅರದ ಒಡನೆ ಈ ಹಿಟ್ಟ 3 ಮುದ್ದೆ ಹೆಚ್ಚ ಮಾಡಿಟ್ಟು ಕೈ ತೋಗಾದೆ ಅದೇ ಎದ್ದು ನಂಗೆ ಸೀಲಿಯ ಬಾಸಿ ಹೊತ್ತು ನಂಗ ಪೂಜೆ ಮಾಡಿ ಬೀದ ಗುದುವ ಎತ್ತಿ ನಂಗ ಶೀಲಗ ಹೋಗಿಸಿ ಬೀತು ಇತ್ತು ಎಡಬಾಯಿಲಿಗೆ ಈ ಕಡೆ ಇದು ಮನೆಗೆ ಬಂದು ಮಳ್ಳ ಹಿಡಿದು ಉಳ್ದಲೆ ಹೆತ್ತೆವಕ್ಕ ಆ ಕಡೆ ಮುಂಡೊತ್ತು ಮಂಟೆಗ ಗೆಡ್ಡ ಕಟ್ಟಿ 3 ಹೋಕೆಯ ಇತ್ತಿ ನಂಗ ಮಳ್ಳುಗ್ ಹಾಕ್ಯಾರ. ಆ ಮಳ್ಳುಗ್ ಹಾಕಿದ ಒಡನೆ ನಂಗ ಅದೇ ಹಿಂದಾಡ್ ಪಕ್ಕದ ಹೋಗಿ ಕೇರಿಗಟ್ಟ ಹೋಗಿ ಅಲ್ಲಿಂದ ತಿರುಗಿ ನಂಗ ಹಾಯಿ ಹೊಲ ಎಲ್ಲಿಯೇ ಹೋಗಿ ಬಿತ್ತಿನವೋ ಆ ಹಾಯೊಳಗೆ ಹೋಗಿ ಮೂಡೆ ಪಕ್ಕ ನೋಡಿ ನಿದ್ದು ಮೂಡೆ ತಂದಲ್ಲ ಕೆಳಕೊಂಬರ್ತ ಮೂಡ ಪಕ್ಕ ನೋಡಿ ನಿದ್ದು ನಂಗೆ ಎತ್ತು ಹೋದಾಗ ಗುದುವ ಬೀತು ಮುಂದಾಡು ಒಂದು ವಟ್ಟ ಹಾಕಿಲ್ಲ. ವಟ್ಟ ಹಾಕಿದ ಒಡನೆ ಬಲಕಾಲ ಎತ್ತಿ ಆ ವಟ್ಟಗೋಸು ಬೀತು ಅದೇ ಹಿಂದಾಡು ಎಡಕಾಲ ಎತ್ತಿ ಹೋಗಿಸಿ ಬೀತು ಕೆಡಕು ನಾನು ಇತ್ತ ಮೂಡೆ ನೋಡಿ ಮನೆ ನಂಗ ಕುಂಬಿಡೋದು. ಆಗ ಅದಕ್ಕೊಂದು ಅರಸಣೆ ಬಿತ್ತಾರೆ. ಅರಸಣೆ ಏನಾದಲ್ಲ ಹೆರೋಡಯ್ಯ ಹೆಂಗ ವರ್ಷ ಅಂತ ವರ್ಷ ಇದ್ದು ಹೆಂಗ 3,000 ಮನೆ ಸೇದು ಇಂದು ಬಿತ್ತನೆಯೋ ಹೆಂಗ ಅರುದು ಮಾಡಲಿಯೋ ಅರಿಯಾದ ಮಾಡಲಿಯೋ ಮನೆಗ ಮಕ್ಕಗ ಬಂಡಗ ಬದುಕುಗ ಉಳ್ಳಿಟ್ಟು ಮಾಡಿ ಉತಾರು ಮಾಡಿ ಮೇ ಹೂಸಿ ಬೇಯಿಸಿ ಕಟ್ಟಿದದು ಕರೆದು ಬಿತ್ತಿದದು ಬೇದು ಸಿರಿ ಸಪ್ಪವಾಯಿ ಚಿನ್ನದ ಕೊಡಿಯ ನಾಳೆಡ್ತು ಬಪ್ಪದು ಅಯ್ಯನೇ
ಎಂದು ನೆಲವಕ್ಕೂ ಅದಿಗಿಂದಾಡು ನಂಗ ಮೊಡಲನ್ನ ಆಡುವ ಬಿತ್ತನೆ ಬಿತ್ತೋ ಪೊರಳೆಲ್ಲ ಎತ್ತಿ ನಂಗ ಬೀತುವ ರೌಂಡ್ ಹಾಕುವ ಎಡಗೋಸು ಬಿತ್ತಿದ ಹಿಂದಾಡು ನಂಗ ಬೂದೋಗ ಅವೆಲ್ಲ ಆಡಿಸಿ ಬಿಟ್ಟುಟ್ಟು ಎಲ್ಲವ ಬಿತ್ತಾದ ಒಂದು ಜೋಶಿಯ ನಂಗ ಶೀಲ ಮಡಿಲ್ನವ ಬೀತು ಅಲ್ಲಿಂದ ಹಿಂದಾಡು ತಿರುಗಿ ನಂಗ ದಾರಿಗೆ ಬಂದು ಅಲ್ಲಿಂದ ನಮ್ಮ ಮನೆಗೆ ಒಬ್ಬ ದಾರಿಗ ಯಾರ ನಡುವನ್ ಬಂದಲ್ಲ ನಂಗ ಮನೆಗ ಮುಂದಾಡು ಗುಚ್ಚ ಬಂದು ಸೇವನಗ ಮುಂದಾಡು ಹೆತ್ತೇವಕ್ಕ ಸಂತು ಎತ್ತಿ ಬಂದ ಹುಟ್ಟು ನೀರ ಪೂಜೆ ಸೆಂಬು ನಡುವ ನೀರ ಹೋದಾಗ ಅಡ್ಡಿ ಬಿತ್ತು ಬಿಟ್ಟಾರ ನಂಗ ಬಂದು ಉಚ್ಚಗೊರೆ ಮುಂದಾಡು ನಿಂತಲ್ಲ ಹೆತ್ತ ಇದು ಮನೆ ಇದ್ದು ಕೇಳ್ತೀಯ ತಮ್ಮ ಬಿತ್ತನೆ ಬಿತ್ತಿದೀಯಾ ತಿಂದಿಯ ಆಯ್ತೆ ನಾ ಬಿತ್ತನೆ ಬಿತ್ತಿ ಬಂದೆ ಮೇ ಬಂದು ಹೋದರವಾ ತಿಂದಿಯ ಈಗಿತ್ತ ಹನಿಕೆ ರಾಮು ಎತ್ತ ಮೇಲೆ ಹಟ್ಟಿದ ನೀರು ಶೀಲಕ ಮೇಲೆ ಒಂದೊಂದು ಸೊಟ್ಟ ಬುದ್ಧರ ಅದನ್ನ ಬೀತು ಈಗತ್ತ ಹನಿಕರ ತಿಂದಲ ಬಾರಿವಿಲಿ ಮನೆಗೋಸು ಒಂದು ಪರಿಚಯ ಸರಿ ಇಂತೇಗಿ ಬಲಕಾಲ ಎತ್ತಿ ದಾರಗಳ ತಾಂಡಿ ಮನೆಗೋಸು ಬಂದು ನಂಗ ಸಾರ ಬಿತ್ತನೆ ಬಿತ್ತಿದು ಹೋಗಲಾಗ ಮೀದಿ ಹಡುವ ಈ ಬಿತ್ತೆ ಅಲ್ಲವ ಆ ಬೆಣ್ಣ ಕುಕ್ಕಗ ಹಾಕಿ ಸುರಿದು ಅದಕ್ಕೆ ಹಿಂದಾಡು ನಂಗ ಹೊರ ಬಟ್ಲನೋಗ ಮೀದಿ ಬೀತಿ ಬದನ ಎತ್ತಿ ತಿಂದು ಕೈ ತಗೋದು ಈಗ ಅದು ಫೋಟೋ ತೋರ್ಸಿಂದಾರ ನೋಡು ಅದು ಆ ಬಿತ್ತನೆ ಬಿತ್ತೋದು ಹೋಪನೆ ಊರದೋಗ ಏನ ಮಾಡ್ಯಾರ ಅಂದಲ ದೊಡ್ಡವಕ್ಕೆಲ್ಲ ಸೇದು ಕುರುಮನ ಸೇತಿ ಕುರುಮ ಅಲ್ಲಿ ಯೋಗ ದೇ ಇಟ್ಟು ಯಾವಕ ಕೋಡ ಇತ್ತ ಹಿಡ್ತುಂತ ನೋಡ ಅಯ್ಯನವಕ ಅವಕ ಕೋಡ ಸೇದು ಕುರುಮ ಹಿಡುತ್ತು ಆ ಉಳದನ ಈಗ ಹೆಂಗ ಹಟ್ಟಿ ಯೋಗ ಮಾಡಿದ್ರಿಂದ ಹೆಂಗ ಗುದು ಬಿತ್ತು ಮಣ್ಣಿಯೋ ಊರದೋಗ ಅಯ್ಯನವಕ್ಕೆಲ್ಲ ಒಂದು ಸೇದು ಕುರುಮನೋಡ ಸೇದು ಉಳಿದು ಇತ್ತ ತೋರ್ಸುವ ಫೋಟೋ ಹಟ್ಟಂಗ ಉಳಿದು ಅದಿಂದಾಡು ತಾ ದೇ ಇಟ್ಟ ಹಿಂದಾಡುತ್ತಾ ಕೇತುತ್ತಾ ಹೆಂಗವೇ ಹಟ್ಟಿ ಎಲ್ಲ ಬಿತ್ತನೆ ಬಿತ್ತೀನಿ ಮಾಡಿ ಬಿತ್ತನೆ ಬಿತ್ಯಾರ ಅದಗಾಯ ತೋರ್ಸುವತ್ತ ಮುಂದಾಡು ಫೋಟೋ ಅದು ಇನ್ನು ಮನೆಯ ತಿಂದು ಮುಡ್ಸಿದ ಒಡನೆ ಕೈಯ ತೊಗಿ ಇದು ಮನೆಗೆ ಬಂದು ಹೆಂಗ ಅಯ್ಯನ ಕೊಡ ಕುಡ್ದಲ್ಲ ಅಯ್ಯನವಕ ಅಪರಜಾಮ ಪಾಮಿ ಹೇಗೆ ಕುಳಿಚಾರ ಏಕ ಪಾಮಿ ಹೇಗೆ ಕುಳಿಚಾರ ಅಂತಂದಲ್ಲ ನಂಗ ಉರಿಗಿಬಿಟ್ಲ ನಂಗ ಬಿತ್ತು ಉರಿಗಿಬಿಟ್ರ ಅದು ಪೈಲಾಯಿ ಬರ ಎಂಬ ಶಾಸ್ತ್ರವ ಅಯ್ಯ ಬೀತುತ್ತ ನಂಗವ ಒರಸಾದ ಬುಡಾದ ನಂಗ ಹಟ್ಟಣಗ ಹೋಪನಗಟ್ಟ ಹವರಿತ್ತು ಹೋಪನಗಟ್ಟ ಈ ಪಾಮಿ ಹೇಗ್ಯಾರ ಒಂಬತ್ತು ಮಣಿ ಆದ ಹಿಂದಾಡು ಹಟ್ಟಿ ದೊಡ್ಡವಕ ಜನ ಪುಣ್ಯವೆಲ್ಲ ಕೂಟಿಟ್ಟು ಚೆಂಡಾಡುವ ಹಟ್ಟಣಗ ಹೋಲ ಅಲ್ಲಿಯೋಗ ಮನೆಯೋಗ ಹೊಡುವ ಹಗರ ಫಸ್ಟ್ ಅಯ್ಯನವಕ ಹರ್ಚಿ ತಂದಾರ ಅದನ್ನ ಹೆಗೊಳದಕ್ಕೆ ಹಾಕಿ ಆತಿ ಕಿಂಡು ಹೋಗಿ ಹಣಗ ಸೇದಲ ಅಲ್ಲಿ ದೊಡ್ಡವಕದೋಗ ಒಂದು 2 ಭಾಗವ ಪಿರ್ಚಿ ಮುಂದಾಡು ಗಿಲ್ಲಿ ಹೂವನ ಮುಂದಾಡು ಹಗುರು ಹೂವನ ಮುಂದಾಡು ಗಿಲ್ಲಿ ಸಾಚುರು ಮಣ್ಣ ದಾರ ಮುಂದಾಡು ಹೋಗುದು ಮುದುಗಾಯಿ ಒಂದು ಬೆಳ್ಳಿ ಎತ್ತಿ ಹೂವ ತಲೆಯಾಂದ ಹೇಗಿ ಅನ ಸುಂಡಿ ತಲೆ ಬುದ್ಧಿಬಮ್ಮ ಫಸ್ಟ್ ನಂಗ ಹೂವಾದ ಹೇಗಿ ಆ ಜನ ಈ ಕಡೆ ಸೈಡ್ ಇಬ್ಬಾವ್ಕರ ಹೂಚಿಲ್ಲ ಆ ಗ್ರೌಂಡ್ದೋಗ ಆ ಹಾಡೋದಾಗ ಎದ ನೋಡೋದು ಮಾರ್ಕ್ ಮಾಡಿದಾರ ನೋಡು ಇಲ್ಲಿಂದ ಆ ಕಡೆ ನಿದ್ದಿ ಬೇಡಗ ಮುಂದಾಡು ಮಾರ್ಕ್ ಕಟ್ರ ಅದಕ್ಕಿಂದಾಡು ಜನ ಎಲ್ಲ ನಿಲ್ಲಾಕು ಹೂದು ಆ ಜನ ಹುಡ್ತುಪ್ಲ ತಾ ಇಲ್ಲದ ಅಡತಮ್ಮ ಬಂದು ಆಡೋದು ಅವಕ್ಕೆಲ್ಲ ತಾಂಡಿ ಹಿಂದಾಡು ಪಕ್ಕ ಹೋಗಿ ಬಾಲ್ ಬುದ್ದುಪ್ಲ ಈ ಕಾಲನ ಕ್ರಿಕೆಟ್ನಾಗ 6 ಹಾಕಿದಂಗೆ ಬರ್ತದ ಅತ್ತಮಾಕ ಮಾಡಿ ದಾರ ಒಳ್ಳಂಗ ಹೂದನವೋ ಆ ತಮ್ಮನವೋ ಅಯ್ಯನವೋ ದಾರ ಇದು ಸರಿ ಅವಕರ ಕಡೇಸಿ ಗಟ್ಟ ಬೀತು ಆ ಕಡೇಸಿ ಫೈನಲ್ ಬಂದಂಗೆ ತನ್ನ ಪೂಜೆ ಬೀತನಿಯೋ ಆಗ
ಎಲ್ಲ ಆತಿಕ್ಕಿ ಇದು ತಮ್ಮ ಅವಂಡೇಲ್ ಹೂವು ಬನ್ನ ಅತ್ತೆಂದಿಗೆ ಆತಿಕ್ಕಿ ಅಂತ ಪೂಜೆ ಬಿತ್ತೀನಿ ಅದರಿಂದ ಈ ಹಗುರ ಆಟಗ ಅವಂಡೇಲ್ ಆಟ ಹಬ್ಬ ಒಂದು ಹೆಸರಾಡೋದು ಅದಿಂದಾಡು ಒಬ್ಬ ಸೋತ್ಬಿಡ ಅರ್ಧ ಬಂದಾಡಿ 2 ಸೈಡ್ ಮಾಡ್ಬಿಟ್ಟು ಆ ಟೈಮ್ದಾಗ ಒಂದು 12 ಮಣಿ ಒಂದು 12 ಮಣಿ ಆಯ್ಬಿಟ್ಟಂದಲ್ಲ ಎಲ್ಲ ಆಟವಾದೋಡ ನಿಲ್ಲಿಸಿಟ್ಟು ಅಲ್ಲಿಂದ ಆ ತಿಕ್ಕಿ ಮನೆಗೆ ಬಂದು ಇದ ಫೋಟೋದು ತೋರ್ಸ್ಯಾರ ನೋಡು ಇದು ಮರೋಲ ಮಾಡೋ ಜೋಲಿ ಅದುಗ ಮನೆಯಿಂದ ಹೆತ್ತಕ್ಕ ಕೂಡ ಮಳ್ಳುಗ ಭತ್ತ ಬೇಯಿಸಿ ಆ ಭತ್ತವ ಆಡ್ಸಿ ಮಾಡೋದಕ್ಕಾಗಿ ಮನೆಯಿಂದ ಎಲೆ ಮಮ್ಮೆಟ್ಟಿ ಒಂದು ಕುನ್ನ ಸೈಜ್ ಹಟ್ರ ಅದನ್ನ ಇಂಗ್ಲಿಷ್ ನೆಲ್ಲ ರ್ಯಾಕ್ ಅಂದಾರ ಕುನ್ನ ಸೈಜ್ ಹಟ್ರ ಅದನ್ನ ಮನೆಯಿಂದ ಪೂಜೆ ಮಾಡಿ ಕೈಗೆ ಎತ್ತಿ ಓರ ಹೊಲಗೆ ಹೋಗಿ ಇದ ಬಿತ್ತಿಂದಾರ ನೋಡು ಯಾಜಿನ ಕಲ್ಲ ಈ ಫೋಟೋದಾಗ ಅತ್ತ ಮಾಕ ಇದು ಮರೋ ಹೊಲ ಮಾಡೋ ಜೋಲಿ ಮರೋ ಹೊಲಗ ಹೋಗಿ ಬಿತ್ತಿ ನಂಗೆ ಎತ್ತುನೋಪ ಎಲೆ ಮಮ್ಮಟಿಯೊಳಗ ಎಲ್ಲ ಆಡಿಸಿ ಅಲ್ಲಿಂದ ಕುಂಬಿಟ್ಟು ಅದಕ್ಕೂ ಮುಂದಾಡೆ ಹರಕ ಮಾಡಿ ಹಿಂದಾಡು ಹೆಂಗ ಕುಂಬಿಟ್ಟು ಎದ್ದು ಹೆಂಗ ಬಿತ್ತಿಬದೆಲ್ಲ ಒಳಗ ಬೇಪುದಗ ಹೆರೋಡಯ್ಯ ಹೆಂಗ ಆಶೀರ್ವಾದ ಮಾಡುವುದು ಹೇಗಿಂಡು ಅಲ್ಲಿಂದ ಮನೆಗೆ ಬಂದು ಅಲ್ಲಿಯೋಗ ಮೀದಿ ಬಿತ್ತಿ ಭತ್ತವ ಮನೆಗ ಆ ಬೆಂಡ ಕೂಗೈತಿ ಸುರಿದು ಬಿತ್ತಿಟ್ಟು ಅದು ಹಿಂದಾಡು ಮನೆಯೋಗ ಹೆತ್ತವಕ ಅವ್ಯವಕ ಆ ಹಿಟ್ಟು ಮಾಡಿ ಕೋಡ ಬುದಕಾಗ ಆಗತ್ತ ಉಪ್ಪು ಹಾಕ್ಯಾರ ಮಾಸ ಹಾಕ್ಯಾರ ಕಲಗ ಸುಟ್ಟಾರ ಆ ಹೊರಕದ ತಿಂದ ಹಿಟ್ಟೋಡ ಅನ್ನಗಟ್ಟ ಸಪೇನಿದ್ದು ಅದರಿಂದಾಡು ಮಾಡಿ ತಿಂದಾಡ್ತಾ ಆ ಮನೆಯ ನಂಗ ಹಿಟ್ಟ ತುಂಬುದು ಅದೋಡ ಈ ಬಿತ್ತನೆ ಬಿತ್ತು ಹಬ್ಬ ಮುಡಿವುಗ ಬಂದಲಿಯೋ ಅಪ್ಪರ ಹಿಡಿಯೋಗ ಪುನಃ ಅರಿಯಾದ ಒಂದು ಕೇಳ್ಲಿಕ್ಕೆ ಆಯ್ತು ನೋಡಕ್ ಹಿಟ್ಟ ತಿಂಬನೆ ಎಚ್ಚ ಕೈಯೋಗ ಏಕ ಹೋಯಿ ನಿಂಗ ಬಿತ್ತನೆ ಬಿತ್ಯಾರಿ ತೆಮ್ಮನೆ ಆದಿ ಆ ಟೈಮ್ನಾಗ ಅಯ್ಯ ಹೀತಪ್ಪ ಕಾಲದೋಗ ಹೆಂಗ ಅಯ್ಯನಕ ಹೀದ್ ಮಾಡಿದೀವಿ ತವರ ಇದಕ್ಕೆ ಏನ ಅರ್ಥ ಮುಂದನ ಅಂದು ಹೆಂಗ ಕೇಪಿಲ್ಲ ನಿಲುಗೋಲ್ನೋಗ ಹೆಂಗ ಇದು ಎತ್ತ ಬಂದರ ಅಂತ ಹೀಗೆ ಬೊಕ್ಕೆಲ್ಲ ಬರವನೆ ಹೆಂಗ ಇದನ್ನ ಅಪ್ಪರ ಉನ್ನಿಪ್ಪು ಮಾಡಿ ನೋಡೋನೆ ಆಗ ಅಯ್ಯನಂಗ ಮಾಡಿ ಬೀತ ಒಂದು ಪಳಮೊಳಿ ಆಗತ್ತ ಅಲ್ಲಿ ಸಿಕ್ಕಿರ ಅದು ಏನ ಅಂದಲ್ಲ ಉಂಡ ಕೈ ಉಣಗಾದ ಬಿತ್ತು ಬೇಯ್ಲಿ ಬೇಯ್ಲಿ ಆಗ ಉಂಡಕೈ ಒಣಗಾದ ಎಂದಲ್ಲ ನಂಗ ಉಂಡಕೈ ಒಣಗ ಕೊಡೋದು ನಂಗ ಬಿತ್ತಿದದೆಲ್ಲ ಬೇಬದು ವರ್ಷ ಪೂರ ವರ್ಷ ಪೂರ ನಂಗಗ ಹಿಟ್ಟು ಚಿಕ್ಕೋದು ನಂಗೆ ಹಿಟ್ಟು ತಿಂಬೋದು ಎಂಬುದನ್ನ ಅಯ್ಯ ಆ ಕಾಲ ಮಾಡಿ ಬಿಡ್ತಾರೆ ಆಗ ಮುಂದೆ ಏನಾರಿಯ ಕುಂದರೆ ನಂಗ ಆ ಕಾಲ ಮಂಡವ ಬಿದ್ದು ಅಂದಾಡು ಬೆಳ್ಳಮ್ಮ ಮಾಡೋಕ ವರ್ಷಗ ತುಟ್ಟು ತಿಂಬುದಿಗೆ ಕೊರೆ ಹಣ ಕೊಡೋದು ಎಂಬುದಾಗಿ ಅಯ್ಯನಕ ಇತ್ತ ಮಾಕೊಂದು ಶಾಸ್ತ್ರ ಮಾಡಿದ್ದಾರೆ ಆಗ ಇದನ್ನೊಳಗ 3 ತಿಂಗುವಾಗ ಈಗ ನಂಗ ಬಿತ್ತನೆ ಬಿತ್ತಿದ ಅದನ್ನ ಎತ್ತಿ ಫಸ್ಟ್ ಬೆಳ್ಳಾಮಯ್ಯ ಅಯ್ಯನಾಗ ಪಡಚೋದು ಅದುತ್ತ ನಂಗ ಗಂಜಕೋಲಪ್ಪ ನಂಗ ದೆವ್ವಪ್ಪ ಅಯ್ಯಗ ನೆರವಣೆ ಎಂಬುದು ಮರ್ಚಿ ನಂಗ ಬಿತ್ತಿದ ಈ ಕೀರೆ ಕಡುಗೆಲ್ಲ ಅದು ಬಪ್ಪುದಗ 9 ತಿಂಗಳ ಒಂದು ವರ್ಷ ಅದನ್ನ ಪಡಚೋದಕ್ಕಂದ್ರೆ ಅದು ಅಡತ ಹೆತ್ತಪ್ಪ ಟೈಮ್ನ ಹೋಗ್ತಾ ಎತ್ತಿ ದೇವ್ರಿಗೆ ಪಡಚೋದು ಬಿಡಿದ್ರ ಸರಿ ಇದೋಡ ನಂಗ ಹೇಯ್ದ ದೊಡ್ಡಪ್ಪ ನೆರವಣೆ ಮುಡದರ ಅಡತದು ನಂಗ ದೆವ್ವಪ್ಪಗ ಏನೇನು ಮಾಡುದುಂಟು ನಂಗೆ ಹೋಪ ಆಗ ದೇವಪ್ಪಗ ಹೋಪನ ಮುಂದಾಡು ನಲ್ಲಾಣಿ ಯೋಗ ನಂಗ ಬಿತ್ತನೆ ಬಿತ್ತಿದ ಆಣಿ
ನಂಗ ತುಂಗೋ ಬಂದುಪ್ಲ ಪೂಜನ ಬಳಲ್ಪುರಿಯೋಗ ಊರ್ ಹರಿಸುವುದು. ಈ ಆನೆಯಾಗ ಊರ್ ಹರ್ಚಿಲ್ಲ, ಊರ್ದೋಗ ಉಂದುಟ್ಟು ಹರ್ಚ್ಯಾರ. ಹಟ್ಟಿಗಡ ಏನ್ ಮಾಡ್ಯಾರ ಅಂದಲ, ನಂಗಗ ಪುಟ್ಟಿ ನೀರು ಹೊಡುವ ಹಳ್ಳಗ ಆ ಊರು ಹರಿಸುವ ಸೋವಾರ ಮುಂದಾಡು ಸೋವಾರದೋಗ ಆ ಹಳ್ಳಗ ಹೋಗಿ ಹಟ್ಟಿ ಎಲ್ಲ ಸೇದು ಪೂಜೆ ಮಣ್ಣ ಏನಾಗ ಅಂದಲ, ಆದಿ ಕಾಲ 100-800 ವರ್ಷ ಅಂದ ಹೆಂಗ ನೀರು ತಂದ ಈ ಗಂಗಾ ತಾಮಿ ಹುಟ್ಟು ನೀರ ನೀ ಕಾಲ ಗಾಲಿಯೋ ಹೆಂಗ ಸಂದದೆ ಎಲ್ಲಾಗೂ ಈ ಹುಟ್ಟು ನೀರು ಬತ್ತಾದ ಹೆಂಗ ತಪ್ಪುದು ಅಂತ ಹೇಗಿ ಅಲ್ಲಿ ಪೂಜೆ ಮಾಡಿ ಬನ್ನಿಯೋ. ಅದು ಸಿಳ್ಳೆ ಹಟ್ಟಿಯಾಗ ಹುಟ್ಟು ನೀರು ಇಲ್ಲದ ಹಟ್ಟಿಯ ಕೆತ್ತ ಮಾಡ್ಯಾರ ಅಂದ ಅರಿವಿಲ್ಲ. ಇಲ್ಲದಲ್ಲ ಹುಟ್ಟು ನೀರು ಹಡುವ ಹಟ್ಟಿ ಅಲ್ಲ ಅದಗ ನಂಗ ಊರು ಹರ್ಸೋದು ಮುಂದಾಡು ಹೋಗಿ ಈ ಹುಟ್ಟು ನೀರು ಹಳ್ಳಗ್ ಹೋಗಿ ಕಿಯಾಳ ಮಾಡಕ್ ಹೋಗಿ ಅದು ಪೂಜೆ ಮಾಡಿ ಬಂದಾರ. ಅದಕ್ಕಿಂತ ಅವಳು ಆಗ ಅಂದ ಒಂದು ವಾರದಾಗ ಬಪ್ಪ ಆಡ್ತಾ ಸೋಮವಾರದೋಗ ಊರು ಹರಿಸುವುದು ಅಂತಲೇ ಒಂದೊಂದು ಎಡೆಯೋಗಿಯು ಒಂದು ಬೆಟ್ಟ ಅಟ್ರ ಅದಗ ಪೊದುವ ನೀಲಗಿರಿ ಪೋಕೆಲ್ಲ ಏನಂದಲೆ ಅದನ್ನ ಹೆಸರು ಒಕ್ಕೋಲ್ ಬೆಟ್ಟು ಅನ್ನ. ಆ ಒಕ್ಕೋಲ್ ಬೆಟ್ಟು ಸಿಲ ಹಟ್ಟಿ ಅದು ಕೂಡ ಸೇದು ಬೇರೆ ಹೆಸರಲ್ಲಿ ಇಕ್ಕ್ಯಾರ. ಹೆಂಗ ಅದನ್ನ ಜಂಡಾವು ಬೆಟ್ಟು ಜಂಡಾವು ಬೆಟ್ಟು ಅಂದಲೆ ಆ ದೊಡ್ಡ ಮನೆ ಹೋದಾಗ ಜಂಡಾವು ಆ ಕಾಲನೋಗ ಅಯ್ಯನವಕ್ಕೆಲ್ಲಾಗ ತೋರಿದರೆ ಎಂಬ ಒಂದು ಕಣಕದೋಗ ಅದನ್ನ ಹೆಂಗ ಜಂಡಾವು ಬೆಟ್ಟು ಅಂತ ಹೇಳಿ ಆಗ ಆ ಜಂಡಾವು ಬೆಟ್ಟು ಹೋಗಿ ಹಟ್ಟಿಯಿಂದ ಎಲ್ಲ ಹೋಗಿ ದೊಡ್ಡ ಮನೆಯಿಂದ ಎಲ್ಲ ಕೊಡೋದಾಗ ಕೂದೋಗ ನಿವಾದಿ ಮಾಡಿ ಅದನ್ನ ಅಲ್ಲಿಗೆ ಎತ್ತಿನ ಹೋಗಿ ಅಲ್ಲಿಗೂ ಹಾಲ ಎತ್ತಿನ ಹೋಗಿ ಪೂಜೆ ಮಾಡಿ ವರುಣ ಭಗವಾನ ನೋಡಿ ಬಿತ್ತಿ ಕಿಪ್ಟ ಮೇ ಬರದು ಅಲ್ಲ ಬಿತ್ತು ಫೈಲು ಬರ ಅತ್ತೆಂಬುದಗಾಗಿ ಹೆಂಗ ಹಟ್ಟಿ ಎಲ್ಲ ಸೇದು ವರುಣ ಭಗವಾನ ನೋಡಿ ಮೇಲೆ ಬೆಟ್ಟು ಮೇಲೆ ಇತ್ತು ಹಿರೋಣಯ್ಯ ಹೆಂಗ ಊರ್ ಸೇದು ಹೆಂಗ ನಿನ್ನ ವರುಣ ಭಗವಾನ ನೋಡಿ ಹೆಂಗ ವೇಂಡಿನಿಯೋ ಹೆಂಗ ಮೇ ಬೇಕು ಎಂಬುದಾಗಿ ವೇಂಡಿನಿಯೋ ಹೆಂಗ ಅರುದು ಇಲ್ಲಿ ಬಂದು ಪೂಜೆ ಮಾಡ್ಲಿಯೋ ಅರಿಯಾದ ಪೂಜೆ ಮಾಡ್ಲಿಯೋ ಮನೆಗ ಮಕ್ಕಗ ಬಂಡಗ ಬದುಕಗ ಉಳ್ಳಿತು ಮಾಡಿ ಮೇ ಹೂಸಿ ಬೇತು ಕಟ್ಟಿದು ಕರೆದು ಬಿತ್ತಿಯದು ಬೇದು ಸಿರಿ ಸಪ್ಪರ ಬಾವಿ ಹೆಂಗ ಚಿನ್ನದ ಕೊಡ ನಾಡಿಡ್ತು ಬಪ್ಪದು ಅಯ್ಯನೇ ಹೆಂಗ ಮೇ ಹೆಂಗ ಹರಿಚಿ ಹಿಂಗ ಒಣಗಿ ಹೋಪನ ಮುಂದಾಡು ವರುಣ ಭಗವಾನೆ ಹೆಂಗ ಮೇಯ ತಂದುಬಿಡು ಹೇಗಿ ಎಲ್ಲ ಅಡ್ಡ ಬುದ್ದು ಅಲ್ಲಿಂದ ಅಡ್ಡ ಬುದ್ದು ಹಿಂದಾಡು ಎತ್ತಿನ ಹೋದ ನೀವ ನಂಗ ಹೂ ಎಲ್ಲವ ಅಲ್ಲಿಗ ಒಂದು ಎಲೆಗೆ ಹಾಕಿ ಹೆಚ್ಚ ಮಾಡಿ ಅಲ್ಲಿಂದ ನಂಗ ಆ ತಿಕ್ಕಿ ಹಟ್ಟಿಗೆ ಬಂದು ಸೇದು ಬಿಡೋದು. ಇದು ಬಂದು ಊರು ಹರಿಸೋದು. 2 ಅಂಕದ 2 ಊಟ ಮಾಡೋ ಊರು ಹರಿಸೋದು ಮೊದಲ ಬರ್ತೋದು ಅದಿಗಿಂದಾಡು ಆದಿರಿ ಯೋಗ ಬಲೆ ಎತ್ತೋದು ಎಂಬುದು ಒಂದು ಸಣ್ಣಗ ಆಗಿ ನಮ್ಗೆ ಆ ಕಾಲಕ್ಕೆ ಬಿತ್ತಾರೆ. ಬಲೆ ಎತ್ತೋದು ಅಂದ್ರೆ ಏನೋ ಮಾಡುದು ಅಂದ್ರೆ ಇದ ಫೋಟೋ ಆಡೋದು ನೋಡಿ ಎಲ್ಲ ಸೋಮವಾರ ಜನದೋಗ ಅದು ಸಿಲ ಟೈಮಿನ ಒಳಪರ ಇದ್ರೆ ಸರಿ ಹೂ ಜನ ಅಲ್ಲ ಸರಿ ಹವು ಜನ ಅಲ್ಲಿ ಸರಿ ಎಲ್ಲ ಬಂದು ತಮ್ಮಕ್ಕ ಈಟಿ ಎಲ್ಲ ಎತ್ತಿ ನಂಗ ಊರ್ನ ಹಡುವ ಅಯ್ಯ ಮನೆಯಿಂದ ಅದಾವ ದೆವ್ವ ಮನೆಯಿಂದ ಅಲ್ಲಿ ಹಡುವ ಈ ಬಲೆ ಎಲ್ಲ ಕೈಗೆ ಎತ್ತಿ ಈ ದೊಡ್ಡ ಈಟಿ ಎಲ್ಲ ಎತ್ತಿ ಇಲ್ಲಿಂದ ಆದಿ ಕಾಲದಾಗ ಇಲ್ಲಿಗೆ ಹೋದಾರ ಅಂದಲ ನಂಗ ಬನ ಬುಡಿಗ ಹೋಗಿ ನಾಗಿನ ಹಬ್ಬ ಬಂದರ ಅಂಬುದಾಗಿ ಬನ ಬುಡಿ ಎಲ್ಲವ ಬೆಟ್ಟಿ ಶುದ್ಧ ಮಾಡಿ ಅಲ್ಲಿ ಇಬ್ಬ ಕಾಡು ಜಾತಿ ಎಲ್ಲವ ಸೇವೆಲ್ಲಾದ ಕಾಡು ಜಾತಿ ಎಲ್ಲವ ತೋರಿಸಿ ಅಲ್ಲಿ ಹೋಗ ಪುನಃ ಮಾನು ಕಡೆ ಮಾನು ಎಲ್ಲ ಇದ್ದಲ್ಲ ಅದನ್ನ ಮಟ್ಟ ಬಲ ಹಾಕಿ ಹುಡುತು ಅದನ್ನ ಕಡೆ ಹಬ್ಬ ಮುಡವನೆ ನಂಗ ಸಾಸುರಗಾಯಿ ಅದನ್ನ ಕಟ್ಟಿ ಬೀತು ಆ ಎಡೆ ಎಲ್ಲವ ಸಿಂಗರ ಮಾಡಿ ಅದಾವುದು ನಂಗ ಬನಗುಡಿಯ ಸಿಂಗರ ಮಾಡಿ ಬಪ್ಪದುತ್ತ ಈ ಬಲೆ ಎತ್ತುವ ಶಾಸ್ತ್ರ ಈಗ ಇತ್ತ ಮಾಕ ನಂಗ ಹಡುವ ದೆವ್ವ ಗುಡಿ
ಬನಗೂಡಿ ಎಲ್ಲ ಹಟ್ಟಿ ನಡುವ ಬಂದದಿಂದ ಹಟ್ಟಿ ಎಲ್ಲ ನೆರೆಯಾಗಿ ಹಟ್ಟಿ ನಡುವ ಬಂದದಿಂದ ಅಲ್ಲಿ ದೊಡ್ಡ ಫಾರೆಸ್ಟ್ ಸೋಲೆ ಇಲ್ಲದಾದ್ರಿಂದ ಈಗ ಏನು ಮಾಡಿ ಒಂದಿಲ್ಲ ಅದನ್ನ ಎತ್ತಿ ಮೇಲೆ ಹೆತ್ತಕೆಯರ್ ಹಾಡಗ ಹೋಗಿ ಕೆಪ್ಪು ಮಣ್ಣುಗ ಈ ಈಟಿಯ ಎತ್ತಿ ಎಲ್ಲಾ ಒಂದು ಶಬ್ದ ಹಾಕಿ ಹೋ 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 ಅಂತ ಹೇಗಿ ಆ ಈಟಿಯ ಹೋಗಿ ಕೂತಿಲ್ಲ. ಆ ಈಟಿಯ ಈ ಕಾಡು ಜನ ಕೂತಿದ್ದಂಗ ನೆತ್ತರು ಬಂದಾಗ ಆ ಕೆಂಪು ಮಣ್ಣಾರ ಅಲ್ಲಿಯ ಅದನ್ನ ಎರಡು ಈಟಿಯ ಸೇತಿ ಬೀತು ಕಿಯ್ಯ ನಂಗೆ ಎತ್ತನೋದ ಬಲೆಯ ಬೀತು ಅಲ್ಲಿ ಹೋಗಿ ಪೂಜೆ ಮಾಡಿ ಅಲ್ಲಿ ಹೋಗಿ ನೆಲ್ಲ ಗಣ ಅಂದು ಯೋಗುವ ನಂಗ ಹಬ್ಬವ ದೀಪ ಅಂತ ಹೇಗಿ ಎಲ್ಲ ಸೇದು ಗಣ ಅಂದು ಆ ಗಣ ಅಂದ ಒಡನೆ ಊರ್ ಪಾರ್ವತಿ ಮಳ್ಳ ಹಸಿಲ ಏನ ವರಿ ಹಾಕಿದ್ದಾರೆ ಅಂತ ಕೇಳ್ಬಿಟ್ಟು ಹಟ್ಟಿ ದೊಡ್ಡ ಹಬ್ಬಕ್ಕ ಯಾರಲ್ಲಿ ಒಬ್ಬೆರಡ ಎಲ್ಲ ಹಾಕೋದೊಂದಿಲ್ಲ ಒಬ್ಬೆರಡ ಮುದಾಡ್ ಜನ ವರಿಯಿಂದ ಹಾಕಿದ ಫಲಗ ಆ ಮಳ್ಳ ಹಸಿದ ಮಗ ಹಣವ ಹಾಕಿ ಅಲ್ಲಿಂದ ನಂಗೆ ಪೂಜೆ ಮಾಡಿದ ಸಂಖ್ಯೆಲ್ಲ ವೆಚ್ಚ ಮಾಡಿ ಆ ತಿಕ್ಕಿ ನಂಗ ದೆವ್ವ ಮನೆಗ ಅದಾವುದು ಅಜ್ಜನ ಮನೆಗ ಬಂದು ಸೇರುದು. ಇದೋಡ ಈ ಬಲೆ ಎತ್ತುವುದು ಎಂಬ ಈ ಶಾಸ್ತ್ರ ಮುಡಿದ್ರ. ಈ ಬಲ ಎತ್ತ ಶಾಸ್ತ್ರ ಮುಡದ ಇದ್ದಾಡು ಸರಿಯ ಒಂದು 15 ಜನ ಒಂದು 22 ಜನದೊಳಗೆ ಜನದೊಳಗೆ ನಂಗ ತುಂಬುವ ಫೇರಾಡಿ ಬಪ್ಪನೆ ಮಾದೇಶ್ವರ ಪರ್ವ ಮಾಡೋದು. ಮಾದೇಶ್ವರಗ ಪರ್ವ ಮಾಡೋದು. ಮಾದೇಶ್ವರ ಅಂದ್ರೆ ನಂಗೆ ಅಜ್ಜಿಗ ಪರ್ವ ಮಾಡೋದು. ಆಗ ಆ ಪರ್ವಗ ನಂಗ ಆ ಕಾಲದ ಅಯ್ಯ ಮಾಡಿ ಬಿದ್ದಾನೆ ಒಡೆಯರು ಗುರುಟಿ ಬಂದು ಆ ಪರ್ವ ಹೋಪ ಮಾದೇಶ್ವರ ಗುಡಿಗ ಮನೆಯಿಂದ ನಂಗ ಹಾಲೆತ್ತಿ ಉರುಕದೆ ಏ ದನ ಇಲ್ಲಿ ಕೊಟ್ಟಾಯಿಗಿದ್ದಲ್ಲಿ ಆ ಕೊಟ್ಟಾಯಿಯಿಂದವೇ ಹಾಲೆತ್ತಿ ಕೊಟ್ಟಾಯಿಗೆ ಬೀತು ಅದನ್ನ ಎತ್ಕೊಂಡು ದೊಡ್ಡ ಮನೆ ಬೀತು ಮನೆಯಿಂದ ಭತ್ತ ಅಕ್ಕಿ ಜೂಸಿ ಎತ್ತಿ ಹಾಲ ಎತ್ತಿ ನಂಗ ಹೆರೋಡ ಈಗ ಪಡುಚುವ ಮಾದೇಶ್ವರ ಗುಡಿಗ ಹೋಗಿ ಅದನ್ನ ಅಕ್ಕಿ ಹಾಕಿ ಒಡೆಯರು ಅದನ್ನ ಬೇಸಿನ ಹಾಲು ಹಾಕಿ ಬೇಸಿನ ಜೋಚಿ ಹಾಲ ಮಿಚ್ಚ ಬೀತು ಅದೇಗಿದ್ದಾಡು ಅಲ್ಲಿಂದ ಅದು ಪನಗುಡಿಗೆ ಪಕ್ಕದ ಮಾದೇಶ್ವರ ಪೂಜೆ ಮಾಡೋ ಎಡೆ ಅಟ್ರ ಅಲ್ಲಿಂದ ಎಲ್ಲ ಆತಿಕಿನ ಹೋಗಿ ಆ ಪನಗುಡಿಗೆ ಮುಂದಾಡು ಹೋಗಿ ಒಂದು ಕಪ್ಪರ ಕಚ್ಚಿ ಕುಂಬಿಟ್ಟು ಅಲ್ಲಿಂದ ಏರ ಬಪ್ಪತ್ತ ಅಲ್ಲಿ ಬೇರೆ ಏನು ಜೋಲಿ ಇಲ್ಲ ಪನಗುಡಿಗೆ ಹೋಗ ಏರ ಬಂದು ಇನಿ ಒಡೆಯರು ಪೂಜೆ ಮಾಡಿಟ್ಟು ಹರಿಚಿಲ್ಲ ಎಲ್ಲ ಒಡೆಯರು ಕೂಡ ಸೇರಿದು ಅದನ್ನ ಆಮೋದಿಚ್ಚಿ ಹರಿಸೋದೆಲ್ಲಾಗ ಸರಿಯಯ್ಯ ಅಂತ ಹೇಗಿ ಹೆಂಗ ಪೂಜೆ ಇವ ತಾ ಮುಡ್ಚಿನ ತಾ ಹರ್ಚಿನ ನಂಗೆ ಹರ್ಚಿದಂಗೆ ತಾ ಹರ್ಚಿನ ಅದುಗ ನಂಗೆಲ್ಲ ಬುದ್ಧಿ ಎಬ್ಬುದು ಅದಕ್ಕೆ ಹಿದಾಡು ಈ ಮೀದಾಡು ಹಾಲೆಲ್ಲವ ಪೂಜೆ ಮಾಡೋನೆ ಆ ನಂಗಾಗ ಮಾದೇಶ್ವರ ಹಡುವ ಆ ಗುಡಿಯ ಮೇಲೆ ಗೋಪುರ ಅಂತ ಕೀಯ ತಾರಂಗೊಲ್ಲದ ಗೋಪುರ ಗಟ್ಟ ಆ ಹಾಲ ಎತ್ತಿ ಪಿಚ್ಚಿ ಅದಕ್ಕೆ ಹಿಂದಾಡ ಎಲ್ಲ ಕುಳಿದು ತಾ ಬೇಸಿ ಬೀತದನ್ನ ಎಚ್ಚ ಮಾಡಿ ಅಲ್ಲಿಂದ ನಂಗ ಕಡಿದು ಆತಿಕ್ಕಿ ಬಂದು ಎಲ್ಲ ನಾಮಕವಕ ಹಟ್ಟಿಗ ಒಪ್ಪದು. ಆಗ ಈ ಬಲೆ ಇಚ್ಛೆದು ಉಂದವೆ ಮುಂದಾಡು ಉಂದವೆ ಹೆಂಗ ಮಾಕಿದ್ದಲ್ಲ 22 ಜನಗ ಹೆಂಗ ಒಪ್ಪತ್ತಿದ್ದನಿಯೋ ಸಿಲ ಟೈಮ್ದಾಗ ಆ ಮುಟ್ಟುಗ ಹಿದಾಡು ಹಬ್ಬ ದೆವ್ವ ಬಪ್ಪ ಟೈಮ್ನಾಗ ಮುಟ್ಟುಗ ಹಿದಾಡು ಆ ಒಪ್ಪತ್ತಿದ್ದು ದಾಡಿ ಬೀಸಾದ ಹೂಗಿಲ್ ಬೆಟ್ಟಾದ ಹೊರ ಸೆಲೆ ತಿನ್ನಾದ ಇದ್ದಾರ ಎನ್ನ ಪೊರ್ಚುವರೆಗೂ ನಾವೊಂದು 22 ಜನ ಮೇಲೆ ನಾ ಒಪ್ಪತ್ತಿದ್ದ ಗುಡಿಗೆ ಬಲ್ಲನೆ. ಇದೋಡ ನಂಗ ಮಾದೇಶ್ವರ ಪರ್ವ ಮುಡದರ ಮಾದೇಶ್ವರ ಪರ್ವ ಮುಡದ ಇದ್ದಾಡು ನಂಗ ತಿಂಗುವ ಆವಣಿಯೊಗ ಸೋವಾರ ಅಂದ ಸೋವಾರಗ ಏಗುವ ಪೂಜನ ಬುದ್ಧರ್ವೋ ಆ ಪೂಜನದೊಳಗ ನಂಗ ಮಾಡುವ ಶಾಸ್ತ್ರ ಎಲ್ಲ ಮಾಡಿ ದೆವ್ವ ಹಬ್ಬ ಮಾಡೋದು ದೆವ್ವ ನೆರವಣೆಗ ಆರಂಭಿಸಿನಿಯೋ ಅದಕ್ಕೆ ಮುಂದಾಡು
ಮುಂದಾಡು ಜನ ಆದಿವಾರದಾಗ ನಂಗ ವೆಳ್ಳಾಮೆ ಮಾಡಿದಾಗ ಏನೇನು ಫೈನ್ ಕಟ್ತಿದ್ವೋ ಆ ಉಡವ ನಂಗ ಏರು ನಂಗೆ ಏನೇನ ಪೂರ್ಣೆಲ್ಲ ಯೂಸ್ ಮಾಡಿದ ನಂಗೆ ವೆಳ್ಳಾಮೆ ಮಾಡುದು ಅವೆಲ್ಲ ಎತ್ತಿ ಸೋಲೆಯಿಂದ ಹಚ್ಚೆ ಕೊಡಿ ಕಣ್ಣಿ ಎತ್ತಿ ಬಂದು ಅವೆಲ್ಲ ಆದಿವಾರ ಜನದಾಗ ಕಟ್ಟಿ ಬೀತು ಈ ಪೂಜೆ ಮಾಡಿ ಮುಡುಚುವ ಒಂದು ವಾರಗ ಅದುಗ ಮಾಪು ಕೊಡೋದು ಹೇಗಿ ರೆಸ್ಟ್ ಕೊಡೋದು ಕಟ್ಟಿ ಬೀತು ನಾವು ಇದನ್ನೇ ಸುತ್ತ ನೇಗಿಲ್ ಸೇತುವುದು ಒಂದು ಹೇಗೆ ತಮ್ಮ ಕಟ್ಟಿ ಬೀಪೈ ಶಾಸ್ತ್ರಗ ನನ್ನ ಹೆಸರು ಬಂದು ನೇಗಿಲ್ ಸೇತುವುದು ಒಂದು ಅದಿಗಿದಾಡು ಈ ಆವಣಿ ಅದೇ ಟೈಮ್ ಮರುಜನಗ ಸೋಮವಾರ ಪೂಜನದೋಗ ಇತೇ ಮಾಕೆ ಕೋಯ್ ಜಾಮದೋಗ ಎಲ್ಲ ನೀರಟ್ಟಿ ಚೀಲ ಮಂಡ್ರ ಕಟ್ಟಿ ನಂಗ ಹಾಲು ಕಲಬೇಡ ನಂಗ ಕೊಟಾಯಿಗೆ ಹೋಗಿ ಮುಂದಾಡು ಹಾಲ ನಂಗ ಪೂಜೆ ಶಂಭುಗ ಕರೆದು ಅಲ್ಲದು ಹೊಣೆಗ ಕರೆದು ಅಲ್ಲದು ಮಡಕೆಗೆ ಕರೆದು ಅದನ್ನ ಎತ್ತಿ ತುರುವ ನಂಗ ದೊಡ್ಡ ಮನೆಗೆ ಬಂದು ಬೀತು ಅಲ್ಲಿಯೋಗ ಪೂಜೆ ಮಾಡಿ ಅಲ್ಲಿಂದ ಅದನ್ನ ಎತ್ತಿ ಬೇರೆ ಎಲ್ಲಿಗೂ ಹೋಗಾದೆ ಮನೆಯಿಂದ ಕಡವನೆ ಬೇರೆ ಏನು ವೆಚ್ಚ ಮಾಡಾದೆ ಅದೆಲ್ಲ ಹೆಚ್ಚಿಂಡು ನಂಗ ಹೆತ್ತ ಕೇರ್ಗು ಬಂದು ಎರಡು ನಾದಿ ಸೇದು ಓಡುವ ಹಳ್ಳಾಟ್ರ ಅದಕ್ಕೆ ಮುಂದಾಡು ಹೆತ್ತ ಕರೆದಾಗ ಪೂಜೆ ಮಾಡೋದು ನನಗೆ ಎಡೆ ಮಾಡಿ ನಿಂತನ ಈಗಿನ ಕಾಲದೊಳಗೆ ಅಲ್ಲಿಗೊಂದು ವಿನಾಯಕ ಬೀತಾರೆ ಆದಿ ಕಾಲದೊಳಗೆ ಅಲ್ಲಿ ಒಂದು ಕೊಂಬೆ ಕಲ್ಲ ಬಿದ್ದು ಪೂಜೆ ಮಾಡಿದ್ದಾರೆ ಎಂಬುದು ಅಯ್ಯನಕ್ಕೂ ಹೋಗುವ ಶಾಸ್ತ್ರ ಆ ಕೊಂಬೆ ಕಲ್ಲು ಹೊಡುಗಡೆ ಈಗ ಬಂದವನ್ನ ಮಾತಿ ಇತ್ತ ವಿನಾಯಕರು ಬಿತ್ತಾರೆ ಆ ಕೊಂಬೆ ಕಲ್ಲು ಹೊಡುವ ನಾ ಕೊಂಬೆ ಕಲ್ಲು ಮುಂದೆ ಗಣಾನೆ ಅದು ನನಗೆ ದೇವ್ರ ಮಗ ಅಯ್ಯನ ಮಗ ನೆನಚಿ ಅಲ್ಲಿ ಇವಾಗ ನನಗೆ ಎತ್ತಿದ್ ಬಂದ ಹಾಲೆಲ್ಲ ಬೀತು ಮನೆಯಿಂದ ಎತ್ತಿಬಪ್ಪ ಭತ್ತ ಅಕ್ಕಿಯ ಅದು ಇದುಗೋ ಒಡೆಯರ್ತ ಬನನ ಒಡೆಯರು ಕೊಟ್ಲೆ ಆ ಒಡೆಯರು ಮಡಕಿರುವಾಗ ಆ ಹಾಡದವಾಗ ಈ ಅಕ್ಕಿ ಎಲ್ಲ ಬೇಸಿನ ಅಕ್ಕಿ ಬೇಯಿಸಿ ಅಲೆ ಅದಕ್ಕೆಲ್ಲ ಉಪ್ಪು ಹಾಕೋಕೊಡೋದು ಉಪ್ಪು ಹಾಕಾದ ಬುರುವೆ ಆ ಅದನ್ನ ಮಟ್ಟ ಬೇಯಿಸಿ ಬೀತನ ಬೇಯಿಸಿದ ಒಡನೆ ಸರಿ ಮಾಡಿದ ಒಡನೆ ಈ ಕೊಂಬೆ ಕಲ್ಲು ಅಯ್ಯನ ಕಲ್ಲುಗ ಮುಂದಾಡು ಅಯ್ಯತಾನು ಬಿ ಕೊಂಬೆ ಕಲ್ಲು ಮುಂದಾನ ಅಯ್ಯತ ಅಯ್ಯಗ ಮುಂದಾಡು ಹೆರುವಡೆಗೆ ಮುಂದಾಡು ಎಲೆಯ ಕುತ್ತಿ ಬಂದು ಈ ಬೇಯಿಸ್ತದನ್ನ ಅಲ್ಲಿ ಬೀತು ಅದು ಹಿಂದಾಡು ಮೇಲೆ ನಾದಿ ಓಡು ಎಡಗ ಹೋಗಿ ನಂಗ ಒಡೆಯರಯ್ಯ ಹಣ್ಣ ಪಿಸಿಕಿಂಡೆ ತಾ ಹರ್ಚಿನ ಆ ಹಣ್ಣ ಪಿಸಿಕಿದ ಒದಗ ನಂಗೆ ಎತ್ನೋದು ಹಾಲೆಲ್ಲ ಅಟ್ಟೋದು ಆ ಹಾಲು ನಾದಿಯೋಗ ಸೇದು ಹೋಯ್ ನಟ್ರ ಆ ಹಾಲು ನಾದಿಗ ಅಟ್ಟೋನಾಗ ಮುಂದಾಡು ಆ ಅಯ್ಯನೇ ಅಲ್ಲಿಗ ಒಂದು ತೆಂಕ ಹೊಡ್ತು ಕಪ್ಪರ ಬೀತು ಪೂಜೆ ಮಾಡಿಟ್ನ ಆ ಕಪ್ಪರ ಕತ್ತಿನೇ ಅಟ್ರ ಆ ಕತ್ತಿನೇ ಹಡೋ ಟೈಮ್ದಾಗ ನಂಗ ಇದು ಅಟ್ಟ್ಯಾರ ನೋಡು ಹಾಲು ಅಟ್ಟ್ಯಾರ ನೋಡು ತಾ ಒಬ್ಬ ಹಣ್ಣ ಬಿಸಿಕಿನ ಬೀದಿ ಹೊಣೆಯಿಂದ ಎತ್ತಿ ಇತ್ತ ಹಾಲು ಅಟ್ಟಿ ಅದ ನಾದಿಯಾಗ ಓಡೋದನ್ನ ಹಳ್ಳಗ ಹಾಲು ಕೊಡೋದನ್ನ ಈ ಫೋಟೋದಾಗ ನೋಡೋ ನಂಗೆ ಅರಿಯಾಗ ತೋರ್ಸ ನೋಡಿ ಅತ್ತಮಾಕ ಮಾಡಿ ಅಲ್ಲಿಂದ ಹರ್ಚಿ ನಂಗ ಬುದ್ಧ ಎದ್ದ ಹಿಂದಾಡು ಎಲ್ಲ ಬಂದು ಉಳಿದು ಆ ನಂಗ ಬೇಸಿ ಬೀತಿ ಬಾ ಆ ನಂಗ ಭತ್ತ ಕೂಗ ತೋಚ ಹಾಲಲ್ಲಿಗೆ ತಗ್ಸಿಟ್ಟು ಅದಿಂದಾಡು ಹೋದ ಗೌಡ್ರೆಲ್ಲ ಒಂದಡಿ ಕುಳಿದು ಎಲೆ ಹೋದಾಗ ಹಾಕಿ ಆ ಜೋಸಿ ಅದು ನಡು ಹಾಲಾಟ್ಟಿ ಈ ಹಾಲು ಬೇಸುನೆ ಅಡತ ಮಾಡಕ್ಕೆ ಕಡಲ ಅವರನ್ನ ಬೇಸಿಯಾರ ಅತ್ತ ನಂಗೆ ಶಾಸ್ತ್ರ ನಂಗೆ ಬೇಪದು ಹೇಗಿ ಆ ಕಡಲ ಅವರಿಯ ಎರಡರನ್ನ ಒಂದೊಂದು ಮುತ್ತಗ ಹಾಕಿನವಲ್ಲ ಅದನ್ನ ತಿಂದು ಆ ಕಡಲ ಅವರಿಗೆ ತಿಂದು ಎದ್ದುಟ್ಟು ಅಲ್ಲಿಂದ ಮನೆಗೆ ಬೇಕು ಮಟ್ಲ ನಂಗೆ ಹಾಲು ಹೋದ ಹಾಲು ಎತ್ತಿನೋದ ಕಿಣ್ಣಿ ಹೋಗ ಅಲ್ಲದು ಮಡಕಿ ಹೋಗ ಅಲ್ಲದು ಹೊಣೆಯೋಗ
ಆ ಜೋಚಿ ಆ ಪ್ರಸಾದವ ಮನೆಯಾಗ ದೊಡ್ಡಪ್ಪ ಕೊಡುವ ಅಂತ ಹೇಗಿ ಎತ್ತಿ ಹಾಕಿಟ್ಟು ಅಲ್ಲಿಂದ ತಿಕ್ಕೊಂಡು ಆ ಊರಿಂದ ಎಲ್ಲ ಅವಕ ದೊಡ್ಡ ಮನೆಗ ಬಂದು ಎತ್ತಿನದು ಪೊರುಳ ಬೈತುಕ್ನ ಅದು ಇದು ನಡುವುದು ಸೋಮವಾರ ಹಳ್ಳಕ್ಕೆ ಹಾಲು ಬಿಡೋದು ಇದನ್ನ ನೋಡಿ ಬಿಟ್ಟು ಕೊಟ್ಟೋದು ಇತ್ತ ಹಾಲು ಬಿಟ್ಟನ ಮರುಜನಗ ಮಂಗವಾರದಾಗ ಕೋಣ ಇರುವುದುಂಬ ಇದ ಕೊಡೋದು ತೋರ್ಸ್ಯಾರ ನೋಡಿ ನಂಗಗ ಥೋ ಅಂತ ಕೋಣ ಹೊರಾಸ್ ಬಪ್ಪದನ್ನ ಬಿಟ್ಟು ಅಯ್ಯ ಆ ಕೋಣ ಹೊಡೆತು ಇರದನ ಎಂಬ ಒಂದು ಶಾಸ್ತ್ರ ಆದಿಕಾಲ ಅಂತ ನಂಗೆ ಹೆತ್ತ ಮೊದಲ ಮಾಡಿದ್ದಾರೆ. ಅದನ್ನ ಹಿಡಿದು ಅದನ್ನ ಇರುದು ಆ ಎಮ್ಮೆ ಬುದ್ಧ ಹಿಂದಾಡು ಅಯ್ಯ ತಿರುಗಿ ನೋಡಾದೆ ಅಲ್ಲಿಂದ ಮನೆಗೆ ಬದುಕುನ ಆ ಇರುದು ಬುದ್ಧ ಹಿಂದಾಡು ಅದನ್ನ ಆ ಕಾಲದಾಗ ಕೋತರೆಲ್ಲ ಬಂದು ಅದನ್ನ ಸಿಂಬದ್ ಹೆಚ್ಚಿನ ಹೋಗ್ಬಿಟ್ಟಾರ ಎಂದು ಹೆಚ್ಚಿನ ಹೋಗ್ಬಿಟ್ಟಾರ ನಾ ಅರ್ಬ ಕಾಲನಾಗ ಬಂದು ಹೆಚ್ಚಿನ ಹೋದ್ರು. ಈಗ ನಡಮುறை ಇಲ್ಲ, ಈಗ ಕೋಣಗೂ ಇಲ್ಲ, ಗುರು ಅದಕ್ಕೆ ಬೇರೆ ಶಾಸ್ತ್ರ ಮಾಡಿ ಕೋಣ ಇರುವ ಜನದವಾಗ ಒಂದು ಕೋಯ ಶಾಸ್ತ್ರ ಮಾಡಿ ಬಂದುಪ್ನ ಈ ಕೋಣ ಇರವ ಎಡೆ ಐತಂದ್ರ ಆ ತೋಗ ಮುಂದಾಡು ಆ ಇರವ ಎಡ ಬಂದು ಕೋಣ ಕಟ್ಟಿ ಆ ಕೋಣ ಕಟ್ಟಿ ಎಂಬ ಎಡೆಯೋಗತ ಈ ಕೋಣವ ನಂಗ ಇರುವುದು ಒಂದು ಅಯ್ಯ ಮಾಡಿ ಬಿತ್ತಾನೆ. ಆ ಕೋಣ ಕಟ್ಟಿ ಇರುದು ಮುಡಿದುಬಿಟ್ಲೆ ಅಂದೋಡ ಕೋಣ ಇರುವುದೆಂಬ ಶಾಸ್ತ್ರ ಮುಡಿದುಬಿಟ್ರ. ಮರುಜನಗ ಬುಧವಾರದಾಗ ಅಯ್ಯನ ದೊಡ್ಡವಕ 3-4 ಸೇದು ಕುರುಮನ ಕುಟ್ಟಿ ಬೆತ್ತೆತ್ತಿ ಬೆಪ್ಪುದೊಂದು ಹೇಗಿ ಕುರುಮ ಇಬ್ಬ ಮೊತ್ತಗ ಹೋಯ್ ಸೇದು ಕುರುಮನ ಕೂಟಿಂಡು ಹೋಗಿ ಬೆತ್ತೆತ್ತಿ ತನ್ನ ಕೂಟಿ ಬಂದಾರ. ಈ ಬೆತ್ತೆತ್ತು ಶಾಸ್ತ್ರ ಈಗ ಕುರುಮನ ಕೂಟಿಂಡು ಹೋಗಿ ಬೆತ್ತೆತ್ತೋದನಾಗ ಶಿಲ ಊರ್ನೆಲ್ಲ ಬಿಟ್ಟು ಹಟ್ಟಿ ದೊಡ್ಡ ಅಜಿನ ಕರೆ ಹೋಗಿ ಬೆತ್ತೆತ್ತೋದೊಂದು ಹೇಗಿ ಊರ್ ಸೇದು ಹೋಗಿ ಅವಕ ಬೆತ್ತಾಡು ಹೋಯ್ತಿ ಬಂದಾರ. ಹೆಂಗ ಪಾಡಿಯ ನಡುಮರಿಯ ಕಡೆ ಹಿಡಿದು ಇನ್ನು ಕುರುಮನ ಬಿಟ್ಟು ಹೆಂಗ ಬೆತ್ತೆತ್ತಿ ಬಂದು ನಂಗ ಅಯ್ಯ ಮನೆಗ ಸೇದ ಹಿಂದಾಡು ಮನೆಗೆ ಸೇದ ಹಿಂದಾಡು ಮರುಜನಗ ಸಿಕ್ಕವಾರದವಾಗ ಹೊರಕುದು ಜಾಮದಾಗ ಎಲ್ಲ ದೊಡ್ಡವಕ್ಕೆಲ್ಲ ಸೇದು ಕುರುಮನ ಕೂಟಿಂಡು ಹೋಗಿ ನಂಗ ಬನ ಗುಡಿಗೆ ಹೋಗಿ ಬನಗುಡಿ ಆಡುವ ಅದಾವುದು ಇದು ಬನಗುಡಿ ಪಳೆಯ ಬನಗುಡಿ. ಈಗ ಅದನ್ನ ಮಾತಿ ನಂಗ ಕಲ್ಲು ಬೀತಿ ಈಗ ಕಟ್ಟಿದ ಆದಿ ಕಾಲನೋಗ ನಂಗ ಅಯ್ಯನವಕ ಬನಗುಡಿ ಚಿತ್ತ ಅಟ್ಟಾಡದ ಮುಂದಾಡು ಆ ಗಣೆ ಎತ್ತಿ ಊಸಿ ಬಿತ್ತಾರೆ. ಇಲ್ಲದಲ್ಲ ಗಣೆ ಒಂದು ಮರಚಿ ಅಟ್ರ ಆ ಗಣೆಯ ನಂಗ ಕುರುಮನ ಬೀತು ಎತ್ತಿ ಆಗಡ ಪಕ್ಕ ಬೀತುಟ್ಟು ಅದಕ್ಕಿಂದಾಡು ಅಲ್ಲಿ ಒಂದು ಕಪರ ಕಚ್ಚಿ ಪೂಜೆ ಮಟ್ಟು ಬದುಕ್ನ ಅದತ್ತ ಹೊರ್ಕೋದು ಹೋಗಿ ಗುಡಿಯಾಡಿ ತರುವುದು ఉంది. ಗುಡಿಯಾಡಿ ತರದು ಬಂದ ಹಿಂದಾಡು ಸಂದೊತ್ತು ಸಿಕ್ಕವಾರ ಸಂತು ಎಲ್ಲ ಹಟ್ಟಿ ಇಬ್ಬ ದೊಡ್ಡವಕ್ಕೆಲ್ಲ ಸೇದು ಊರ್ಗ ಸೌತೆಗ ಹೋಪದು. ಸೌತಗ ಹೋಗಿ ಗುಡಿಗೆ ಹೋಗಿ ಹೆತ್ತ ಮನೆಗೆ ಹೋಗಿ ಸೇದ ಒಡನೆ ದೊಡ್ಡವಕ ಒಂದು 3-4 ಈ ಹಬ್ಬ ಮಾಡುವುದೆಲ್ಲಗ ದಾರುವ ಮುದಾಡ್ ನಿಶ್ಚಿ ಮಾಡೋಣ ಅಂದಲೆ ಹಾರುವನ ಮುದಾಡ್ ನಿಶ್ಚಿ ಮಾಡೋದು. ಅದಂದ 3-4 ನಂಗ ಹೆತ್ತ ಮನೆ ದೆವ್ವ ಮನೆ ಪೂಸಾರಿ ಓಡ್ ಸೇದು ಹಾರುವನ ಮನೆಗೆ ಹೋಗಿ ಹೆಂಗಗ ಇದ ಹಬ್ಬ ನೆರವಣ ಬಂದುಬಿಟ್ಟ ಹೆಂಗವ ಹಬ್ಬ ಮುಡ್ಸನ ಗಟ್ಟ ಈ ಬಂದು ಹೆಂಗ ಮುಡ್ಚಿ ತಪ್ಪೋದೊಂದು ಹೇಗಿ ಹಾರುವನ ಮನೆಯಿಂದ ಊಟಿ ನಂಗ ದೆವ್ವ ಮನೆ ಬನನ ಇದನ್ನ ಸುತ್ತ ಭಿನ್ನ ಮಾಡೋದು ఉంది. ಏದೊಂದು ಎಡಜಲಿಲ್ಲದ ಹಾರುವ ಬಂದು ನಂಗ ಪೂಜೆ ಎಲ್ಲ ಮಾಡಿ ತಪ್ಪುದುಂಬುದಾಗಿ ಹಾರುವನ ಹೆತ್ತ ಮನೆಗ ದೆವ್ವ ಮನೆಗ ಕೂಟಿ ಬಂದು ದೆವ್ವ ಮನೆಯೊಳಗ ತನ್ನ ನೀರ ಕಾಸಿ ನೀರಡಿಚಿ
ತನಗೆ ಹೊಸ ಬಟ್ಟೆಯ ಕೊಟ್ಟು ತನ್ನ ಉಡುಚಿ ಅಯ್ಯ ಮನೆಯೊಳಗೆ ಮಾಡಿದ ಇಟ್ಟು ಸೊಪ್ಪೆಲ್ಲವ ತಿನ್ನಿಚ್ಚಿ ಹೆಂಗ ನೆರವಣೆ ಮಾಡಿ ತಪ್ಪದು ಅಂತ ಕೇಳ್ಬಿಟ್ಟು ಅದಕ್ಕಿದ್ದಾಡು ಧೂಪ ಆ ಒಲೆಯಗಳು ಕಂಡವೆತ್ತಿ ಒಳ್ಳಂಗ ಧೂಪವ ಹಾಕಿ ಹೊರಾಸು ಬದಲಿತ್ತು ಅಯ್ಯನ ಕೊರಚಿ ಪಾಡೋದು ಮುಂದೆ ಆ ಕಾಲ ಮಾಡಿದ್ದಾರೆ. ಅದು 4-5 ಪಾಠ ಅಟ್ಲಿಗೂ ಏನ ಅಯ್ಯನ ಕೊರಚಿ ಪಾಡಿನ ಅಂಬುದುಗ ಒಂದು 2 ಲೈನ ಮಟ್ಟ ಹೇಯ್ನೆ ಕೇತೋಳಿ ಹೆಂಗಗ ಕೇತಿಗ ಹೆಂಗ ಹೆತ್ತಪ್ಪ ಹೆಸರು ಶೆಂಗೋಡು ಮಾದ ಎಂಬ ಅಯ್ಯನ ಹೆಸರಾದ ಫಲಗ ಹೆಂಗ ಅಯ್ಯನ ಕೊರಚಿನಿಯೋ ಕೆಂಡದೋ ಕುನಿಯೋ ಮಾದ ಕೆಂಡದೋ ಕುನಿಯೋ ಕೆಂಡದ ಮೇಲೆ ದೊಡ್ಡ ಮಾಲಿಂಗ ಕೆಂಡದೋ ಕುನಿಯೋ ಕೆಂಡದ ಮೇಲೆ ದೊಡ್ಡ ಮಾಲಿಂಗ ಕೆಂಡದೋ ಕುನಿಯೋ ಅತ್ತೆಂದು ಹೇಗಿ ಹೆಂಗ ಪಾಟು ನಡೆಯ ಬಂದರ ಪೊದುವಾದನ ಹೊರಸರಿ ಪಾಡೋದಿಲ್ಲ. ಇಂದನ ಮಂದಗಾಯಿ 2 ಲೈನು ತಪ್ಪಟ್ಟಳಿಯೋ ಅಯ್ಯನ ಮನಸ್ಸಲ್ಲಿ ಹೇಗೆ 7 ಲೈನ್ ಪಾಡಿದೆ. ಇತ್ತ ಮಾಕೆ ಒಂದು 4-5 ಪಾಠ ಎಲ್ಲ ಪಾಡಿ ಪಾಡೋನಿಯೇ ಎಲ್ಲ ಒಣಗದೋಗ ಮುಂಡೋಡ ತಿಕ್ಕದು ಬಾಡಿಯು ಕೂಡ ಕಾಸೀತಿ ಎಲ್ಲ ಮೇಲ್ಪಕ್ಕ ಎಲ್ಲ ಒಂದು ಇಲ್ಲಾದ ಅಯ್ಯನ ಕೊರ್ಚಿನಿಯೋ ಕೊರ್ಚಿ ಮುಡಿಸಿದ ಮುಂದಾಡು ಬಾಕ್ ಹೋಗೋದಾಗ ಇದೆಲ್ಲ ಈ ಪಾಟ್ ಪಾಡೋನೆ ಬಾಕ್ ಹೇಗ್ಯಾರ ಬಾಕ್ ಹೇಗೋದಾಗ ಈಗ ಇಲ್ಲದವನಿಗೂ ಈ 5 ಪಾಟ್ ಮುಡಿಸಿದ ಹಿಂದಾಡು ಊರ್ದೋಗ ದೊಡ್ಡ ಮನೆ ಬೀಚ್ ನಡ್ಸುವ ಆ ಮನೆಯವಕ ಪುಟ್ನೆ ರೀತಿ ಬಂದು ಒಂದು ಸೆಂಬನ ಬೀತಾರ ಹೆಂಗ ಮನೆಯಿಂದ ಅಯ್ಯಗ ಕಟ್ಟೋದಾಗ ಈ ಹಣ ಹರ್ಚಿ ಹೋದದೆಲ್ಲವ ಆ ನೀರಿಗಿಕ್ಕಿ ಅಂಗೈಗ ಬೀತಲ ಅದನ್ನ ನೀರಿಗಿಕ್ಕಿ ಅಂಗಯ್ಯ ನಂಗ ಅಂಗೈನ ಬೀತಿಟ್ಟು ನಂಗ ಹೆಸರ ನಂಗವೇ ಹೇಗೋದು ಹೇಯಿಲ್ಲ ನಂಗೆ ಹೆಸರ ಹೇಗಿ ಇತ್ತ ಈ ತಮ್ಮ ಮನೆನ ಕಟ್ನ ತಮ್ಮನ ಮನೆಗ ಮಕ್ಕಗ ಬಂಡಗ ಬದುಕುಗ ಇದೇ ಸಂಸ್ಕೃತ ಉಳಿತ್ ಮಾಡಿ ಉದ್ಧಾರ ಮಾಡಿ ಬೇಸಿ ಬೇಸಿ ಕಟ್ಟಿದ ಕರೆದು ಬಿತ್ತಿದ ಬೇದು ಸಿರಿ ಸಪ್ಪಬಾಯಿ ಕಾಪಾತಿ ಬಾ ಅಯ್ಯನೇ ಎಂದು ಹೇಗಿ ಅದನ್ನ ಈ ಕಡೆ ಪೂಸಾರಿ ಕೊಟ್ಲ ಬೆಳ್ಳ ಬಟ್ಟೆ ಕೀರಿ ಬಿತ್ತನ ಆ ಬೆಳ್ಳ ಬಟ್ಟೆಗ ನಂಗ ಕೊಟ್ಟ ಹಣ ಎಲ್ಲ ಸುತ್ತಿ ಪಕ್ಕದ ಒಂದು ಬೆದಿಲ ಆ ಕಡೆ ಈ ಕಡೆ ಕಟ್ಟಿ ಬಿತ್ತಾರ. ಈ ಹಣ ಕಟ್ಟಿ ಸೌತಿಗೆ ಪಾಪ ಕುಣಿಯೋದೆಲ್ಲವ ಹಣ ಎಲ್ಲ ಬೀಸಿ ಆ ಬಿದಿಲುಗ ಮೇಲೆ ಕಟ್ಟಿ ಬೀತುಬಿಟ್ಟಾರ. ಏಸಾ ಬಂದಲಿ ಸರಿ ಮರುಜನ ಎತ್ತುನ ಕಟ್ಟ ಬಿದಿಲ ಕಟ್ಟಿ ಬೀತುಬಿಟ್ಟಾರ. ಇದು ಬುಡದ ಹಿಂದಾಡು ಎಲ್ಲ ಇನ್ನು ಅಡ್ಡ ಬುದ್ದು ಎದ್ದು ಕುಡಿದು ಹಿಂದಾಡು ಇದು ಮನೆಯೋಗ ಅಯ್ಯ ಮನೆಯೋಗ ಪಾಡೋಕ ಪಾಡಿದ್ದಾರ ಹೋಗ ಮನೆಗೆ ಹೋಗಿ ಒಂದು 4-5 ಹೋಗಿ ನಂಗ ಮರುಜನಗ ಪೂಜೆಗೆ ತಿನ್ನೋಪ ಈ ಪೊರುಳೆಲ್ಲವ ಬೂದಿಯೋಗ ಬೀಕಿನಿಯೋ ಅದು ಬೀಕಣಿದಲಿಯೇ ಹೊರ್ಕೋದು ಕೋಯ್ಜಾ ಮಾಯಿಟ್ರ ಬೀಕಣಿತನಿಯೋ ಮೀದಿ ತಮ್ಮನವಕ ಬಾಯಲ್ಲಿ ಹೋಗ ಪಾಡ್ಯಾರ ಆಡ್ಯಾರ ಇನ್ನು ಕುರ್ಮಾಗ ಹೊರಷ್ಟು ಕಿಚ್ಚಾಕಿ ಓರ್ಲುದೋಗ ನಂಗ ಬಾಯಿಲ್ದೋಗ ಕಿಚ್ಚಾಕಿ ಕುಡಿದು ಅದೇ ಕುಡಿದು ತನ್ನ ಕೊಡು ಸೇದು ಇಬ್ಬರು ಸೇದು ಇದ್ದನಿಯೋ ಹೊರ್ಕೋದು ಕೋಯ್ಜಾಮ 4-5 ಮಣಿ ಆಗಿಬಿಟ್ಲ ಎಲ್ಲ ಇಲ್ಲಿಂದ ಹಳ್ಳ ಕೇರು ಹೋಗಿ ಆ ತಣ್ಣೀರ್ನ ಕೇರು ಕಟ್ಟಿ ಬಿಟ್ಟಾರ. ಆ ತಣ್ಣೀರ್ದೋಗ ಎಲ್ಲ ಎರಗಿ ನೀರಟ್ಟಿ ಅಲ್ಲಿಂದ ಎರಗ ದೆವ್ವ ಮನೆಗ ಬಂದು ಸಂತು ಪೂಜೆಗಾಯಿ ಬೀತ ಪೊರುಳೆಲ್ಲವ ಅವಕ ಕೈಗತ್ತುನೆ ಇಲ್ಲೋಗ ಅಯ್ಯ ಒಂದು ಜೋಲಿ ಮಾಡಿ ಬೀತಾನೆ.
ಒಬ್ಬ ಒಂದು ಕುಟುಂಬ ಒಂದೊಂದು ಪೊರುಪು ಕೊಟ್ಟು ಬೀಗ್ತಾನೆ. ಆ ಪೊರುಪುದಾಗ ಮುಂದಾಡು ಜಡ ಹಣ ಕಟ್ಟೋನೆ. ಊರಣ ಕಟ್ಟೋದು ಒಂದು ಮನೆ ಅವಕ ಊರಣ ಮುತ್ತುರಣ ಕಟ್ಟೋದಿಗೆ ಅದು ಸಂತೆ ಹೆಂಗ ಹಣ ಕಟ್ಟೋದು ಮುಂದಾಡು ಊರಣ ಮುತ್ತುರಣ ಕಟ್ಟಿದ ಹಿಂದಾಡ್ತಾ ಹೆಂಗೆಲ್ಲ ಹೊರಾಸು ಒಂದು ಹಟ್ಟಿ ಒಬ್ಬಗಳ ಹಣ ಕಟ್ಟೋದು ಅದ್ರ ಮೇಲೆ ಬಿದಿನ ಕಟ್ಟಿ ಬಿಟ್ಟಾರ. ಈ ಊರಣ ಕಟ್ಟೋದು ಒಂದು ಕುಟುಂಬ ಅಟ್ಟಂಗೆ, ಚೂಡೆ ಎತ್ತುವುದು ಎಂಬುದು ಒಂದು ಕುಟುಂಬ, ಕಣ್ಣಗಡಿಸು ಹಾಲು ಕರೆದು ಬಪ್ಪುದು ಎಂಬುದು ಒಂದು ಕುಟುಂಬ, ವರ್ಷಾಂತ ವರ್ಷ ಒಂದು ವರ್ಷ ಹಣ ಕಟ್ಟಿ ಮರು ವರ್ಷ ಪಟ್ಟ ಕಟ್ಟೋದು, ಆ ಪಟ್ಟ ವ್ಯಕ್ತಿ ದೇವರು ಮಾಡೋನೆ ಒಟ್ಟಿ ಬಿಪ್ಪುದು ಎಂಬುದಗ ಒಂದು ಕುಟುಂಬ. ಇತ್ತ ಮಾಕೆ ಪಿರ್ಚಿ ಬೀಗ್ತಾನೆ. ಅತ್ತಾಪನೆ ಹೊರಕೋದೆಲ್ಲ ಗುಡಿಯಿಂದ ದೆವ್ವ ಮನೆಯಿಂದ ಕಡಿದು ದೆವ್ವ ಗುಡಿಗ ಹೋಪನೆ ಈ ಪೂಜೆ ಮಾಡುವ ಪೊರುಳೆಲ್ಲವ ನಾವು ಮಡಿಲಿನಾಗ ಎತ್ತಿ ಮುಂದಾಡು ಚೂಡಿಯ ತೋಮ್ಮ ಚೂಡಿಯ ಮರಾಂದ ಆ ಪಟ್ಟೆಯ ಎತ್ತಿ ಬಂದು ಅನ್ನ ಕುನ್ನದ ಬೆಟ್ಟಿ ಮಣ್ಣ ಬೀತು ಮುಂದಾಡು ಇಟ್ಟುಂಡು ಹೊಲ ಹಿಂದಾಡು ನಂಗೆ ಹೋಪವಕ್ಕೆಲ್ಲ ಈ ದೇವರೆಲ್ಲ ಇತ್ತಿಂಡು ಗುಡಿಗೋಯ್ ಸೇವುದು. ಆ ಗುಡಿಗೋಯ್ ಸೇವನ ಮುಂದಾಡೆ ಇಲ್ಲಿಯ ಕಣ್ಣಗಡಿಸು ಹಾಲು ಹಡದೆ ಮುಂದನ ಮುಂದಾಡೆ ಕೇತು ಬೀತುಟ್ಟಾರ. ಆ ಮನೆಯವಕರ ದೊಡ್ಡವಕರ ಕಣ್ಣಗಡಿಸುವ ಸಂಬಂಧಪಟ್ಟವರ ದೊಡ್ಡವಕರ ಎಲ್ಲ ಕೇಗಿ ಆ ಕಣ್ಣಗಡಿಸು ಹಾಲ ಅವಕ್ಕ ಹೋಯಿ ಅದ ಕರೆದು ಬಂದಾರ ನೋಡಿ ಫೋಟೋದಾಗ ತೋರ್ಸ್ಯಾರ ನೋಡಿ. ಅತ್ತ ಮಾಕೆ ಹೋಯಿ ಕಣ್ಣಗಡ್ಸ ಹಾಲ ಕರೆದು ಅನ್ನ ಅಯ್ಯಗ ಐತಿ ಬಂದಾರ. ಇನ್ನೊಂದು ಜೋಶ್ ಕೊನೆವೆಯ ಆ ಟೈಮ್ದಾಗ ಹೆಂಗ ಗುಡಿಗೆ ಹೋಗಿ ಸೇರಿದೆ ಹೆಂಗ ಮಾಡಿ ಮನೆಗಟ್ಟ ಎಲ್ಲೆಲ್ಲಿ ಇವಾಗ ತುಂಬೆ ಹೂ ಹಡದಿಯೋ ಅದೆಲ್ಲವ ಕೂದು ಎತ್ತಿ ಬಾದ್ ಹೇಗೆ ಜೋಶಾಬ್ ಕೇಳ್ತೀನಿಯೋ ಹೆಂಗವೋ ಗುಡಿಗೆ ಹೋಗಿ ಸೇದು ಒಂದು ಚಡಿ ಜಾಮಗ್ ಹೋಗ ಕಣ್ಣಗಡ್ಸು ಹಾಲು ಕರೆದು ಎತ್ತಿ ಬಂದ್ಬಿಟ್ಟಾರ. ತುಂಬೆ ಹೂ ಎಲ್ಲ ಎತ್ತಿ ಬಂದು ನಂಗ ದೆವ್ವ ಗುಡಿಯೋಗ ಗುಡಿಚಿಯಾರ. ಆಗ ಹಿಂಗೇನು ಮಾಡಿಯೋ ಈ ಪೊರುಳೆಲ್ಲ ಬೀತಿಟ್ಟು ಹಾರುಣ ಬಾದ್ ಹೇಗಿ ಬೇರೆ ಹಟ್ಟಿ ಎಲ್ಲ ದೆವ್ವ ಮಾಡೋನೆ 3 ಪೊರುಳ ಬೀತು ಮಾಡಿಯಾರ. ಒಂದು ಜೆ ಕಂಡಿನ, ಒಂದುನ ಬಂದು ಜೂ ಕಂಡಿನ, ಒಂದುನ ಎಲ ಕಣ್ಣಾಡಿನ. ಇದನ್ನ ಎಲ್ಲಾ ಹಟ್ಟಿ ದೆವ್ವ ಮಾಡುವ ಹಟ್ಟಿ ಎಲ್ಲ ಪಿರ್ಚಿ ಬೀತು ಅವಕ್ಕೆ ಹೆತ್ತಪನ ಬಿದ್ದಂಗ ಮಾಡಿಯಾರ. ಹೆಂಗಪ್ಪ ಬರ್ತವರಿಗೂ ಅಯ್ಯ ಚಿನ್ನ ಕುನ್ನೂರಿಂದ ಬಪ್ಪನೆ ಹೆಂಗ ಅಯ್ಯನು ಕುಂದೆ ಅಯ್ಯನು ಚಿನ್ನ ಕುಣಿದು ಬಪ್ಪನೆ ಅದೆಲ್ಲವ ಎತ್ತಿ ಬರಾದ ಪಲಗ ಅಯ್ಯನವಕ ದೆವ್ವ ಮನೆಯ ಕೋಂಬೇಕಲ್ಲು ಬೀತಂಗ ದೆವ್ವ ಗುಡಿಗ ಒಂದು ಉರುಂಡ ಒಂದು ಲಿಂಗ ಕಲ್ಲ ಕೈಗೆ ಸಿಕ್ಸಿ ಆ ಕಾಲದ ಪೂಜೆ ಮಾಡಿ ಬೀಗ್ತಾರೆ. ಅದನ್ನ ಒಂದು ಮರ ಅಡಿಯಾಸ ಬೀತು ಸಪಟ ಕಲ್ಲೆಲ್ಲ ಮುಚ್ಚಿ ಬೀತು. ಆ ಕಲ್ಲ ಎತ್ತೋದಗಾಗಿ ನಂಗ ಲಿಂಗ ದೇವರು ಕಲ್ಲೊಂದು ದೇವ ಕೊಡೋದು ನಂಗ ಲಿಂಗ ದೇವರು ಎತ್ತೋದಗಾಗಿ ಹೆಂಗ ಹಾರುನ ಕೂಟಿ ಹೆಂಗೊಂದು ದೊಡ್ಡವಕ 4-5 ಆ ಮೊರ ಮೇಡು ಹೋಗಿ ಒಂದು ಕಪ್ಪರವ ಕಚ್ಚಿಟ್ಟು ಮುಂದಾಡು ಹಾಡುವ ಆ ಕಲ್ಲ ಪೆರಟಿ ಒಂದು ಬೆತ್ತ ಎತ್ತಿ ಬಂದು ಹಾರುವ ಹೋಗ್ಸು ಮೆಲ್ಲ ಆಡ್ಚಿನ ಏಕ ಆಡ್ಚಿನ ಅಂತಂದಲೆ ಸರ್ಪ ಹೋಗ್ಸು ಇದ್ದುಪ್ಲೆ ಮೆಲ್ಲ ತಲೆ ತೋರಿ ಅದು ಹೊರಾಸ್ ಬಂದರ. ಅದು ಹೊರಾಸ್ ಬಪ್ಪನ ಗಟ್ಟ ಈ ಕಡೆ ಇದ್ದು ಉಣ್ಣಿಯೋ ಅದು ಹೋದ ಹಿಂದಾಡು ಹಾರುವ ಮೆಲ್ಲ ಕೈಯ ಬಿಟ್ಟು ಆ ದೇವರ ಲಿಂಗ ದೇವರ ಎತ್ತಿ ತನ್ನ ಒಡಂಬಗೋಸ್ ದಾರು ತೋರ್ಸಾದ 2 ಕೈಯ ಮುಚ್ಚಿ ತನ್ನ ಕೂಟಿನ ಬನ್ನಿ 2-3 ವರ್ಷ ಸರ್ಪ ಹೊರಸ್ ಬಂದರ ಚಿಲ ಟೈಮ್ದಾಗ ಸರ್ಪ ಅಲ್ಲಿ ಇರಾದ ಇದ್ದಲ್ಲಿಯೂ ಪೂಜೆ ಮಾಡೋನೆ ಹೆಂಗಾಗ ಮೇಲೆ ಹೆಂಗ ಒಂದು ಕಾಚಿ ತೋರ್ಸೋದು. ಅಲ್ಲಿಂದ ಇದನ್ನ ಎತ್ತಿ ಬಂದು ದೆವ್ವ ಮನೆ ಹೋಗ್ಸು ನಂಗೆ ಪೀಡ ಅನ್ನೋಗಿಲ್ಯೋ ಅದ್ ಮಾಗ ಹೋಗ್ಸು ಎತ್ತಿನ ಬಂದು ಈ ಕಲ್ಲ ಬೀತು ಅದು ಹಿದಾಡು ಪೂಜೆ ಮಾಡೋದು ಆರಂಭಿಸನು ಮುಂದಾಡು ದೇವಮ್ಮನ ಪೂಸಾರಿ ಅಂದುಗ ಬೇಕಾದದನ್ನ ನೆಲ್ಲ
ದೆವ್ವ ಮನೆಯೋಗ ಒರ್ಲಗ್ ಹಾಕಿ ಕುಮ್ಮಿ ಅದನ್ನ ಅಕ್ಕಿ ಮಾಡಿ ಅಲ್ಲಿಂದ ತೂಕಿಂಡು ಹೆಂಗೆಲ್ಲ ಪೂಜೆಗ ಸರಿಯಾಗಿ ಬನ್ನೆ ಅದನ್ನ ಎತ್ತಿ ಬಂದು ದೆವ್ವ ಮನೆಗೆ ಸೇದನ. ದೆವ್ವ ಮನೆಗೆ ಸೇದು ಅದನ್ನ ಹೂ ಮನೆಯಿಂದ ಈ ಕಡೆ ಒಂದು ಪುನಃ ಮನೆ ಆಡದೆ ಅಲ್ಲಿ ಹೋಗ ಈ ನೆಲ್ಲ ಅಕ್ಕಿಗೂ ನಂಗೆ ಕರೆದು ಬಂದ ಕಣ್ಣೆಗೊಡ್ಸು ಹಾಲೆಲ್ಲ ಕೊಟ್ಲೆ ಈ ಕಣ್ಣೆಗೊಡ್ಸುಗ ಅಂತ ಬೀತಿ ಬಾ ಆ ಮನೆ ಅವಕ ಅಲ್ಲಿ ಹೋಗಿ ಮನೆ ಹೋಗ ದರ ಎಲ್ಲ ಬಂದು ಅಮ್ಮನ ಅವಕ ಅಲ್ಲಿ ಹೋಗಿ ಇದನ್ನು ಬೇಯಿಸಿಯಾರ. ಬೇಯಿಸಿ ಕೂ ಆಪನಗಟ್ಟ ನಂಗ ಬೀತಿ ಬಾ ಲಿಂಗ ದೇವರ ಬೀತಿ ಬಡಿಯೋಗ ಎಲ್ಲವ ನಂಗ ಉಡ್ತಿಳಿತನ ಉಡಿತಿ ಎಲ್ಲ ಸರಿಯಾಗಿ ಹೂ ಬೆಂದುಟ್ಟ ಎಂಬನೆ ಮುಂದಾಡು ಅಯ್ಯಗ ಫಸ್ಟ್ ಆಟ ಕೊಡೋದು. ಮುಂದಾಡು ಆಟ ಕೊಡೋದು. ಆಟ ಕೊಡೋದು ಅಂದಲೆ ಹಾರುವ ಆ ಲಿಂಗ ದೇವರ ಕೈಗೆ ಎತ್ತಿ ಅಲ್ಲಿಂದ ಹೆಂಗ ಆದಿಕ್ಕೆ ಬಂದು ಮುಂದಾಡು ಹಣೆಯೋಗ ನಿದ್ದಲ್ಲ ಹೆಂಗ ದೊಡ್ಡವಕ್ಕೆಲ್ಲ ಹೋಗ್ಸಿದ್ದು ಆತಿಗಳಿದ್ದಲ್ಲ ಹಾರುವ ಈ ಲಿಂಗದೇವರ ಬೀತು ಒಂದು ಪಕ್ಕ ಬಂದಲ್ಲ ಈಗ ಇಲ್ಲಿಗ ಇದಕ್ಕೆ ಬಂದಿವ ಪುನವೆ ಒಪ್ಪುತ್ತಿದ್ದು ಸೌತ ಬಂದಿ ಪುನವೆಲ್ಲ ಇನ್ನೊಂದು ಪಕ್ಕನೋಗ ಇತ್ತ ಸುತ್ತೋದು ಈಗೆಲ್ಲ ಈ ಫೋಟೋ ನೋಡೋಣ ತೋರ್ರ ಪುನವೆಲ್ಲ ಬಂದು ಬಲಪಕ್ಕನ ಸುತ್ತಿರ ಹಾರುವ ಎಡಪಕ್ಕದೋಗ ಸುತ್ತಿನ ಬಂದು ಉಳಿದನ ಹೆಂಗ ಹೋಗ್ಸಿಪ್ಪ ಹಿಂಗ ದೊಡ್ಡವಕ್ಕೆಲ್ಲ ಇತ್ತ ಹರ್ಚಿನಿದ್ದನಿಯು ಇವಕ್ಕ ಓಡಿ ಇತ್ತ ಮಾಕ ಹಾರಿನ ಪಪ್ಪನೆ ಅಪ್ಪರ ಅವಕಾಗ ಒಂದು ಸೋರು ಮಾಕ ಆಯ್ಪಳ ಹಾರು ದರಾರು ಒಬ್ಬನ ಮುಟ್ಟಿದೊಡನೆ ಈ ಕೈಯೆಲ್ಲ ಬಿಟ್ಟು ಆ ಮುಟ್ಟಿದ ಮಗ ನಂಗೆ ಅಯ್ಯನ ಒಂದು ಆಶೀರ್ವಾದ ಸಿಕ್ಕಿಬಿಟ್ಟ ಎಂಬುದು ಒಂದು ಕಣಕು. ಅದು ಹಿದಾಡಿ ಇದೇ ಮಾಕ ಮೂರುಟ್ಟು ಹಾರುವ ಒಂದು ಪಕ್ಕ ಬಂದಲೆ ಇನ್ನೊಂದು ಪಕ್ಕದಾಗ ಸವತೆ ಪಾಪ ಪುನವೆಲ್ಲ ಸುತ್ತಿಂದಲೇ ದೊಡ್ಡವಕ್ಕೆಲ್ಲ ಹೋಗ್ಸ ಆತಿಕಿಂದನಿಯೋ ಆ ಮೂರುಟ್ಟು ಮಾಡಿದ ಹಿಂದಾಡು ಅಲ್ಲಿಂದ ಎಲ್ಲ ಆತಿಕ್ಕಿ ಹಾರುವನ್ನ ಕೂಟಿ ಬಂದು ಹೋಗ್ಸು ಪೇಡಾಗೋಸಕ್ಕೂ ದೇವರ ಬೀತು ಇನ್ನೆಲ್ಲ ಕುಂಬಳೋದು ಬೇಕಾದ ಹೂವೆಲ್ಲ ಹಾಕಿ ಹೆಂಗಿನೆಲ್ಲ ನೆರವಣ ಮಾಡಿಪ್ಪನೆ ಮುಂದಾಡು ತುಪ್ಪಗೂ ಬತ್ತಿಗೂ ಸೇತಿ ನಂಗ ಗುಡಿಯೋಗ ಹಡುವ ಕಂಬಕಲ್ಲಿಗೆ ಮೇಲೆ ಒಂದು ಮಡಕೆಯೋಗ ಬೀತು ಅನ್ನ ಕಚ್ಚಿಬಿಟ್ಟೈತಲ್ಲ ಕಲ್ಲ ಕಂಬ ಮೇಲೆ ಕಚ್ಚಿ ನಟ್ರ ಅದೇ ಹಿಂದಾಡು ಕಿಗೆ ಎರಗಿ ನಂಗ ದೆವ್ವ ಗುಡಿಯೋಗ ಪೀಡ ಅಂತ ಹಿಡಿದು ನಂಗ ಲಿಂಗ ದೇವರು ಮುಂದಾಡು ಒಂದು ಅಡಿಗೆ ಒಂದು ಎಲೆ ಹಾಕಿ ಬೀತು ಹೊರಾಸಿಬ್ಬ ಬಸವಣ್ಣಗ ಒಂದು ಎಲೆ ಹಾಕಿ ಬೀತು ಕಲ್ಲ ಕಂಬ ಮುಂದಾಡು ಒಂದು ಎಲೆ ಬೀತು ನಾಲ್ಕು ಪಕ್ಕಕ್ಕೆ ಒಂದೊಂದು ಎಲೆ ಬೀತು ಸರ್ಪಾಯಿ ಬೆಳೆಯೋಗ ಒಂದು ಎಲೆಯ ಬೀತು ಬೀಪನ ಮುಂದಾಡು ಎಲ್ಲ ಹೋಗಿ ಸವತ ಬಂದು ಕುನವೆಲ್ಲ ಸೇಲಿಯೋಗ ಅಲ್ಲೆಲ್ಲ ಮುಚ್ಚಿ ನಿಂತುಬಿಟ್ಟಾರ ಹೊರಾಸ್ದಾರು ತೋರ್ಸಾದ ಆ ಎಲೆಗ ಫಸ್ಟು ಈ ದೀವಿಗ ಮೂಲವು ತುಪ್ಪ ಕೊಡ ಸೈತ್ಯ ಅದನ್ನ ಹೋಗಿ ಬೀತನ ಮುಂದಾಡು ಒಬ್ಬ ಹೊಲ ಹಿಂದಾಡು ಕೂಸಾರಿ ಅದಾಗ ಕಚ್ಚಿನ ಬನ್ನನ ಆಗ ಅದು ಕತ್ತಿ ನಟ್ರ ಅಡ್ತ ರೌಂಡ್ದೋಗ ಅಲ್ಲಿಗ ಹಾರುವ ಬೇಗ ಒಂದು ಎಲೆಯ ಬೀತು ಹಂಗ ಬೇಚಿದ ಅಯ್ಯಗ ಪಡಿಸೋದಾಗ ಬೇಚಿದ ಈ ಕೂವೆಲ್ಲವ ಆ ಮಡಕೆ ಎತ್ತಿ ಬಂದು ಮುಂದಾಡು ಅಯ್ಯಗ ಮುಂದಾಡು ಪೀಡದೋಗ ದೋಸೆ ಹಾಕಿ ಎಲೆಗ ಹಾಕಿ ಅಲ್ಲಿಂದ ಇಲ್ಲಿ ನಾವು ಎಲೆ ಬಿತ್ತೇವೋ ಆ ಎಲೆ ಎಲ್ಲಗ ಜೋಚ್ ಹಾಕಿ ಸುತ್ತಿ ಹಾಕೋದು ಸುತ್ತಿ ಬಂದ ಹಿಂದಾಡು ಕೈಯೋಡ ಒಂದೊಂದು ತೆಂಕಿ ಎಲ್ಲ ಅಡಿ ಬೀಚನ ಬನ್ನಿಯೋ ಬಂದ ಒಡನೆ ಆಡ್ತ ಒಂದು ಮಡಕೆಯೋಗ ಪಾದಿ ಹಾಲ ನಂಗ ಕೂ ಮಾಡ್ಲಿಯು ಮೀದಿ ಹಾಲ ಒಂದು ಮಡಕೆ ಬೀತಾರ ಆ ಹಾಲ ಎತ್ತಿ
ನಂಗ ಬೇಸಿ ಬೀತಿವ ಅಯ್ಯನ ಕೂ ಒದಗ ಅಟ್ಟೆ ಟೀನ್ ಹೋಲ அடுத்த பூசாரி ಆ ತೆಂಕೆ ಉಡ್ತುನ್ ಬನನ ಸುತ್ತಿ ಬಂದ ಇದ್ದಾಳು ನಂಗ ದೆವ್ವ ಗುಡಿಗ ಮುಂದಾಡು ದಾರಂಗಲ್ಲಗ ಮೇಲೆ ಅಡ ಗೋಪುರ ಕಟ್ಟ ಈ ಹಾಲ ಮಿಚ್ಚಾಡು ಹಾಲ ಅಲ್ಲಿ ಹಾರುವ ಬೀರುನ ಅದೇ ಹಿಂದಾಡು ಇನ್ನೊಂದು ಮಡಕೆಯೊಳಗೆ ನೀರ ಎತ್ತಿ ಬಂದು ಆ ನೀರ ಇದೇ ಮಕ ಹಾಲು ಅಟ್ಟಿದ ಮೇಲೆ ನೀರ ಅಟ್ಟಿ ಅದೇ ಸುತ್ತಿ ಎಲ್ಲ ಎತ್ತಿ ಬಂದ ಹಿಂದಾಡು ಆ ನೀರವು ಮುಂದಾಡು ದಾರುಗಳ ಮೇಲೆ ಬಿಚ್ಚಿದ ಒಡನೆ ಈ ಸೀರೆ ಹೊತ್ತು ಈ ಪೂಜೆ ಕಡ್ತೀನಿ ಕೊನೆವೆಲ್ಲ ಆ ಸೀರೆ ಒದಗ ಆ ಹೂವೆಲ್ಲವ ದಾರು ತೋರ್ಸಾದ ಮಡುಲಿಗೆ ಹಾಕಿ ಎತ್ತಿ ಬಂದು ಈ ಹೂ ಮನೆಗೋಸು ಬೀತುಟ್ಟಾರ ಬೀತ ಒಡನೆ ಬೇರೆ ತೆಂಕೆ ಎತ್ತಬೇಕು ದೊಡ್ಡವಕ್ಕೆಲ್ಲ ಆ ತೆಂಕೆಯ ಕಂಬಕಲ್ಲಿಗೂ ದೇವರು ಮುಂದಾಡು ಹೊಡ್ತಾರ ಆ ಹೊಡೆದು ಮುಡ್ಚಿದ ಹಿಂದಾಡು ದಾರ ಕಗುತಿಗೆ ಬಂದಿದ್ದಾರೆಯೋ ಈ ಪುನವೆಲ್ಲ ಹಾರುವನೋಡು ಸೇತಿ ದೆವ್ವಮ್ಮನೆ ಹೆತ್ತಮ್ಮನೆ ಪೂಸೆಯರೋಡು ಸೇತಿ ಆ ದೆವ್ವಮ್ಮನೆ ಕೀಯ ಹೊಡುವ ನಾದಿಗೆ ಹೋಗಿ ಕಾಲ ತೋಯಿ ಬೇ ಮುಗಿಚಿ ಆ ನೀರೆಲ್ಲ ಎತ್ತಿ ನಂಗ ಮೇಲೆ ಒದಗ ತಕ್ಕಿಚಿ ಅಲ್ಲಿಂದ ಬಂದಲ ಅದು ಹಿಂದಾಡ ಎರಡು ಕೊನೆವ ಹೋಗಿ ತೂಡಿಯ ಎಲೆಯೋಡ ಇನ್ನೊಂದು ಸಿಲ್ಲೋಡ ಕಿತ್ತು ಬಂದು ನಂಗ ದಾರಗಳು ಮುಂದಾಡು ಅಯ್ಯ ಬೀತಿವ ಗುಡಿ ನಂಗ ಪೀಡ ದಾರಗಳು ಮುಂದಾಡು ಎಲ್ಲವ ನೆಲಗ ಹಾಕ್ಯಾರ ನೆಲಗ ಹಾಕಿಲ್ಲ ಅಲ್ಲಿಯೋಗ ಮುಂದಾಡು ನಂಗ ಮಾಡಿತಪ್ಪ ಪೂಜೆ ಮಾಡಿತಪ್ಪ ಹಾರುವತ್ತ ಮುಂದಾಡು ಬಂದು ಹೂ ಕೇಪದು ಅದಂದ ಹಾರುವ ಏನ ಮಣ್ಣ ತಾ ಹೊರಸ್ ಬಾಬನ ಮುಂದಾಡು ಈ ದುಂಬೆ ಹೂವ ಲಿಂಗ ದೇವರು ಮೇಲೆ ಹಾಕಿಟ್ಟು ಅಲ್ಲಿಂದ ಹೊರಾಸು ಬಂದು ಬಲಮಗಲು ಬುದ್ಧನ ಹೊರಮಗಲು ಬುದ್ಧಲತ ನಂಗ ಮುಂದಾಡು ಹೇಗುವ ಈ ಅರಸಣ್ಣ ಶಾಸ್ತ್ರವ ಹೇಗೋದು ಅದು ತಾಯಿ ಮುಂದಾಡೆ ನಾ ಹೀಗೆ ತೋರಿಸಿ ನೋಡಿ ಶಾಸ್ತ್ರ ಎತ್ತ ಕಂಡೀಷನ್ ಮಾಡಿ ನಾ ಕಂಡಿಪೋಡು ಮಾಡ ಮುಂದಾಡು ಹಾರುವ ಹೂಕೇತ ಹಿಂದಾಡು ನಂಗ ಅಯ್ಯ ಮನೆ ಪೂಸಾರಿ ಹೂ ಕೇಪುದು ಅದಿಂದಾಡು ದೆವ್ವ ಮನೆ ಪೂಸಾರಿ ಹೂ ಕೇಪುದು ಐಂದಾಡು ಕೇತಿ ಊರುದೋಗ ದೊಡ್ಡ ಮನೆ ಪೀತ ನಡಚುವ ಹೂ ಕೇಪುದು ಅದಿಂದಾಡು ದೊಡ್ಡ ಮನೆ ಪೀತುವ ನಾ ಹೂ ಕೇತನ ಅದ್ ಮಾಕ ಎಲ್ಲ ಹೂ ಕೇತು ಮುಡಿಚಿ ಅದಿಂದಾಡು ಅಲ್ಲಿ ಇವಾಗ ಆಗತ್ತ ಉರ್ಕೋದು ಅಂತ ಒಂದು ತಿನ್ನಾದಿದ್ದಂತ ಆ ತೆಂಕೆ ಎಲ್ಲ ಹೊಡೆತು ಆ ತೆಂಕೆ ಕೂಡ ಒಂದು ಹಣ್ಣಾಟ್ಲ ತಿಂದು ಅಲ್ಲಿ ಪೂಜೆ ಸೆಲವು ಪೂಜೆ ಮಾಡು ಪೊರುಳ ಎತ್ತಿ ಬಂದು ಮುಂದಾಡು ನಂಗೆ ಪೂಜೆ ಮಾಡಿದ ಲಿಂಗ ದೇವರ ಎತ್ತಿನ ಹೋಗಿ ಅದೇ ಆ ಮೊರ ಅಡಿಯಾಸು ಬೀತು ಬಂದು ಗುಡಿ ಹಡಿ ಹಾಕಿ ಅಲ್ಲಿ ಒಂದು ಕಬ್ಬರ ಕಚ್ಚಿ ಬೀತಿಟ್ಟು ಈ ತೆನೆ ಎಷ್ಟು ಮಾಡುವ ಹೂ ಮೋಡ ಎರಗ ಎತ್ತ ನಂಗ ಅಯ್ಯ ಮನೆ ಬಾಪ ದಾರಿ ಯೋಗ ಒಂದು ದುಟ್ಟಟ್ರ ಆ ದುಟ್ಟನ ಬಂದು ಒಂದು ಎಲೆಯ ಬೀತು ಹಾರುವ ಅದುಗ ನಂಗ ಎಡೆ ಬೀತವ ಕೂವೆಲ್ಲ ಹಾಕಿಲ್ಲ ಆ ಹಾಲು ಕೂವ ಹಾಕಿಲ್ಲ ಕಾಕೆ ಎಲ್ಲ ಬಂದು ಅದು ತಿಂದ ಒಡನೆ ಕಿಯಾಂದ ಎರಗ ವರಿಸಿ ಹಂಗ ಬಂದುಂಡು ಹೋಗೆಲ್ಲಾಗ ಹಾರುವ ಜೋಚಿ ಹೆಚ್ಚ ಮಾಡೋದು ತನ್ನನ ಅದನ್ನು ಈಸಿ ತಿಂದುಂಡು ಕಿಯ ಬಂದಲ್ಲಿ ಒಂದು ಹಳ್ಳ ಹೋರ ಅಲ್ಲಿಯಾಗ ಕೈ ತೊಯ್ತು ಅಲ್ಲಿಂದ ಆತಿಕೊಂಡು ಊರು ದೆವ್ವ ಮನೆಗ ಅಯ್ಯ ಮನೆಗ ಬಂದು ಸೇದನಿಯೋ ಅಯ್ಯ ಮನೆಗೆ ಬಂದು ಸೇದು ಈ ದೇವ್ರ ಸಾಮಾನು ಎಲ್ಲವ ಅಲ್ಲಿ ಬೀತು ಅಂದು ಹೊರ್ಕೋದು ಕೋಯ್ ಜಾಮ 4 ಮಣಿವೇ ಹೋಗಿ ಬೀತುಟ್ಟು ಅಂದು ಅಂದು ಬೆಳಿ ಜನ ಮರುಜನಗ ಇದೇ ಮಕ್ಕೆ ಹೆಂಗ ಹುರ್ಕೋದು ಗುಡಿಗೆ ಎತ್ತಿನ ಹೋನಿಯೋ
ಮುಂದಾರು ಜನ ನಡೆದಂಗೆ ಎಲ್ಲ ನಡೆದಾರ. ಕನ್ನಗಳು ಸಾಲು ಕರೆದು ಬಂದಾರ, ತುಂಬೆ ಹೂ ಕಿತ್ತು ಬಂದಾರ. ಪೂಸಾರಿ ನೆಲ್ಲೆ ತಿಂದು ಬಂದನ. ಮುಂದಾರು ಜನ ಮಾಡಿದ ಪೂಜೆವೇ ಮರುಜನಗ ಮಾಡಿ ಹಟ್ಟಿಯಿಂದ ಹೆಮ್ಮಕ್ಕ ದೊಡ್ಡಕ್ಕ ಕುನ್ನಕ್ಕ ಕುನವೆಲ್ಲವ ಬರ್ಚಿ ಇತೇ ಮಕ್ಕ ಹೂ ಕೇತು ಮುಡಿಚಿ ಈಗ ಬಪ್ಪನ ಮುಂದಾಡು ಕೋಯ್ ಜಾಮದೊಗ ಬೆಳ್ಳಿ ಹಾಲು ಸರಿ ಸನಿ ಹಾಲು 2 ಜನಗೂ ಕುರುಮ ಹೋಯಿ ತನಗ ಬೆತ್ತುಗ ಬೇಕಾದ ಅರಿಯೆಲ್ಲ ಕೂದು ಬಂದು ಅಜ್ಜಿಗೂಣ್ಣ ಬೀತು ಅಜ್ಜಿಗೂಣ್ಣ ಕಟ್ಟಿ ಬೀತುಪ್ನ ಮರುಜನಗ ಅದೇ ಪೂಜೆ ಎಲ್ಲ ಮುಡಿಚಿ ಅಲ್ಲಿಂದ ಹೆಂಗ ಅಯ್ಯ ಮನೆ ಒಂದು ಸೇದನಿಯೋ ಅದುತ್ತ ಈ ಅಯ್ಯ ಮಡಕ ಇವು ಹಾರುವ ಮಡಕೆಯ ಮಂಡೆ ಬೀತು ನಾ ಬಕ್ಕ ಅಂತ ತಾಂಡಿ ಬನ ನೋಡು ಆ ಫೋಟೋ ಮರುಜನಗ ಇದು ಈಗ ಪೂಜೆ ಮುಡಿಚಿ ಈಗ ಗುಡಿಗೆ ಬಂದು ಸೇದುಬಿಟ್ಟಿಯೋ ಅಯ್ಯ ಮನೆಗ ಅದು ಹಿಂದಾಡು ಈ ದೇವ್ರ ಪೌಳೆಲ್ಲ ಬೀತುಟ್ಟು ಕುರುಮನ ಕೂಟಿಂಡು ದೊಡ್ಡ ಮೊರಗ ಪಕ್ಕ ಹೋಲೆ ಆ ಕುರ್ಮ ದೇವಡು ಫೋಟೋ ಐತಿ. ಆ ಕುರ್ಮ ದೇಟ್ನ ನಂಗ ಊರ್ನ ದೊಡ್ಡ ಮನೆಯವಕ ತೋಡೆ ಮನೆಯವಕ ಅವಕ ಅರಸಣ ಮಾಡಿ ಹರಿಚಿಯಾರ. ಆ ದೇ ಇಟ್ಟು ಮುಡಿಸಿದ ಹಿಂದಾಡು ದೊಡ್ಡ ಮನೆಯವಕ್ಕೆಲ್ಲ ಸೌತಿ ಇದ್ದವಕ್ಕೆಲ್ಲ ಸೇದು ಅಲ್ಲಿ ಅರಿ ಕೂದಾರ ನೋಡು ಒಂದು ಫೋಟೋ ತೋರನ್ ಒಂದು ಅರಿ ಕೂದನಿಯೋ ಒಂದು ಅರಿ ಕೂ ರಾಮ ಅರಿ ಕೂ ಫೋಟೋ ಇದು ನೋಡ್ರಿ ಇದು ಫೋಟೋ ತೋರ ನೋಡಿ ನಂಗೆ ಬಿತ್ತಿದೆ ಅಡಿಯೋಗ ಆ ಗಂಜ ಕೋಲೆಲ್ಲ ಕೂದು ಎತ್ತಿ ಬಂದು ಐಂದಾಡು ಬಕ್ಕ ಹೊಡು ಅಡಿಯೋಗ ಕುರ್ಮ ಕಟ್ಟಿ ಬಿತ್ತದು ನಂಗೆ ಎತ್ತಿ ಬಂದೆಲ್ಲ ಚೈತೆ ಅರಿ ಕಟ್ಟಿ ಜೋಚಿ ಗಂಜಕೋಲ ತಿರುಕಿ ಅದೇನ ಅಯ್ಯ ಮನೆಗ ಪೂಸಾರಿ ಎತ್ತಿ ಬಂದು ಅದನ್ನು ಪಿರಿಚಿ ಅಲ್ಲಿಂದ ಹಡುವ ಮಣಿಯೆಲ್ಲ ಎತ್ತಿ ಭತ್ತಕ್ಕೂ ಬೇಸಿ ಬಿತ್ತನ ಭತ್ತಕ್ಕೂ ಕೋಡಿದಿನ ಸೇತಿ ಹೊರಕುದಲ್ಲಿ ಅಟ್ಟ ಹಾಲು ಮಜ್ಜಿಗೆಲ್ಲ ಮಾಡಿ ಬಿಟ್ರ ನನಗೆ ದೊಡ್ಡ ಮನೆಯೋಗ ಅದನ್ನು ಅಟ್ಟಿ ರೆಡಿ ಮಾಡಣ ಅನ್ನಗಟ್ಟ ಹೊರಾಸುನ ಪೂಜೆ ಮಾಡಿ ಮುಡಿಸಿ ಬಪ್ಪನ ಎಲ್ಲ ಒಂದು ಕೇರಿಯಾಗ ಒಂದು ಆಟ ಹಾಕಿ ಸುತ್ತಿಯಾರ. ಸುತ್ತಿದ ಹಿಂದಾಡು ಅವಕ್ಕೆ ಬೇಸಿ ಬೀತದಲ್ಲವ ಹೊರ ಬಟ್ಲುಗ ಹಾಕಿ ಅದಗ ಮಜ್ಜಿಗೆಯು ಅಲ್ಲದ ಹಾಲು ಅಟ್ಟಿಯಾರ. ಅಂದನ ಬಿತ್ತನೆ ಬೇತು ಬಪ್ಪನ ಕಡೇಚಿಗ ಅಯ್ಯನ ಪಡಚೋದಗಾಗಿ ಆದ ಅವರ ಕಡಲಿಯೋಗ ಆ ಅಯ್ಯ ಮನೆಯ ಉದಕೋ ಮಾಡಿ ಬೀತುಟ್ಟಾರ. ಅದನ್ನ ಅಯ್ಯಗ ಫಸ್ಟ್ ಉಟ್ಟು ಪಡಚಿ ಅದನ್ನ ಎಚ್ಚ ಮಾಡಿ ಅಲ್ಲಿಂದ ಅವಕ್ಕ ಮನೆ ಕಳೆದು ಬಪ್ಪದು. ಅದೇ ಮಾಕ ಹಟ್ಟಿ ಆಡುವ ದೊಡ್ಡ ಮನೆ ಅಲ್ಲ ಕುರುಮ ಇಟ್ಟ ಒಡನೆ ಹೋಗಿ ಗಂಜಕೋಲ್ ಕೂದು ಬಂದು ಅವಕ್ಕ ಹಾಕೋಟ್ ಬಾಯಲ್ಲಿ ಬೀತು ಆ ಗಂಜೆಲ್ಲ ಪಿರಿಚಿ ಆ ಮಣಿಯೆಲ್ಲ ಎತ್ತಿ ನಂಗೆ ಮನೆಯೋಗ ಹೆಚ್ಚವಕ್ಕೆ ಬೇಸಿ ಬೀತ ಕೂಕೋಡ ಸೇತಿ ಬೀತು ಅದನ್ನ ಅಲ್ಲಿ ಅಜ್ಜಗ ಪಡಿಚಿ ನಂಗೆ ಪೂಜೆ ಮಾಡೋಕ 3 ಮುದ್ದೆ ಅನ್ನ ತಿಂದೆ ಇತ್ತು ಹಟ್ಟಿ ಹಣ ದೊಡ್ಡ ಕರೆಲ್ಲ ಕುರಿಚಿ ಮನೆಗೆ ಬರಿಚಿ ಅವಕ್ಕೆಲ್ಲ ಮನೆ ಹೆಚ್ಚ ಮಾಡಿ ಎದ್ದನು ಹೋದಾರ. ಆ ಟೈಮದಾಗ ಬರಾದವಕ ಅಯ್ಯನವಕ ಹೆತ್ತವಕ ಮನೆ ಇದ್ದಲ್ಲ ಮನೆಯಿಂದ ಒಂದು ಎಲೆಯೋಗ ಮುಂದಾಡ ಅಜ್ಜಗಾಯಿ ಪಡಿಸಿದ ಈ ಕೂಗು ಪಡಿಸಿದ ಯಾವರದು ಕಟ್ಲ ಕಡಲುವುದು ಕಟ್ಲ ಅವೆಲ್ಲ ಎತ್ತಿ ಆ ಮನೆಗೆ ಕೊಟ್ಟು ಕೇಪ್ನ ಅದೋಡ ಈ ಗಂಜಕೋಲ್ ಹಬ್ಬ ಎಂಬುದು ಅಯ್ಯಗ ಪಡಿಸಿದಾಡು ಮುಡದರ ಮರುಜನಗ ಮುಂದಾಡು ನಂಗ ಬಲೆ ಎತ್ತುನೆ ಆ ಕಾಲನೋಗ ಬೇರೆ ಅನಾಲಿ ಕಾಡು ಜಾತಿಗೂ ಸಿಕ್ಕಿದಲ್ಲ ಅದನ್ನ ಪುನಃ ಕೇಳಿಯಾಡು ಅಲ್ಲದು ಮಾನು ಅಲ್ಲದು ಮೆಗಾಂದಾರ ನೋಡು ದೊಡ್ಡ ಮಾನು ಇವಾಗ ಏದೋ ಒಂದು ಸಿಕ್ಕಟ್ಲ ಆಗಂದ್ ಕಟ್ಟಿ ಬೀತಾರ. ಆ ಕಟ್ಟಿ ಬೀತದನ್ನ ಮರುಜನಗ ಆದಿವಾರದೊಗೆ ನಂಗ ಬನಗುಡಿಗೆ ಪಕ್ಕದ ಒಂದು ದೊಡ್ಡ ಬೊರದೋಗ ಅಡಿಯಾಸು ಒಂದು ಕೊಂಬೆ ಕಲ್ಲ ಬೀತು
ಅಲ್ಲಿ ಯೋಗ ಅತೀತವನ್ನು ಪೂಜೆ ಮಾಡಿ ಹೋನ ಅದಕ್ಕೆ ಮುಂದಾಡು ಅದನ್ನ ಬಲಿ ಕೊಟ್ಟು ಅಲ್ಲಿಂದ ಬಲಿ ಕೊಟ್ಟ ಹಿಂದಾಡು ಆ ಇದನ್ನ ಹಡುವ ಬೋಟಿ ಆ ಮಾನ್ ಆಡುವ ಬೋಟಿ ಈರಲು ಇಂಪದೆಲ್ಲ ಒಳ್ಳೆ ಅದೆಲ್ಲ ಎತ್ತಿ ಕುರುಮಗ ಕೊಟ್ಟು ತಿಂಟೋದು ಮುಂದೆ ಐದೀಗ ಅಲ್ಲಿಯೇ ಬೇಯಿಸಿ ಕುರುಮಗ ಕೊಟ್ಟಾರ ಎಂಬುದು ಆ ಕಾಲದ ಐದೀಗಿನಂದು ಮಾಡಿದ್ದಾರೆ ಈಗೂ ಮೀದಿ ದೊಡ್ಡ ಹಟ್ಟಿ ಹಳೆಯ ದೊಡ್ಡವರೆಲ್ಲ ಸೇದು ಅಲ್ಲಿ ಅದನ್ನು ಬೇಯಿಸಿ ಅಲ್ಲಿ ತಿಂದು ಬಂದಾರ ಇತ್ತ ಮಾಕ ನಂಗೆ ಆ ಕಾಲದಾಗ ಈ ಬಲೆ ಎತ್ತನ ಮಾಡಿ ಬಣತ ಇವಾಗ ಹಬ್ಬ ಮಾಡಿ ಅಂತ ಹೇಳ್ತು ಇತ್ತ ಕಾಡು ಜಾತಿ ಎಲ್ಲ ಒಂದು ಗೌರ್ಮೆಂಟ್ದಾಗ ಒಂದು ಚಟ್ಟ ಹಾಕಿ ಇಲ್ಲದ ಮಾಡಿದ ಹಿಂದಾಡು ಈಗೆಲ್ಲ ಕಿಯ ಅಂದ ಆಡ ಹಿಡಿದು ಬಂದು ಬೆಳ್ಳಾಡ ಹಿಡಿದು ಬಂದು ಈಗ ಪೂಜೆ ಮಾಡಿಯೋ ಅಂದೋಡ ಅದು ಬಿರಿಗಿದ ಹಿಂದಾಡು ಮರುಜನಗ ಗೌರಿ ಹೊರೆ ಮಾಡೋದು ಗೌರಿ ಹೊರೆ ಮಾಡೋದಕ್ಕ ಎಲ್ಲ ಹಟ್ಟಿಯಿಂದ ಎಲ್ಲ ದೊಡ್ಡವಕ್ಕೆಲ್ಲ ಬಂದು ಹೆತ್ತ ಮನೆಗೆ ಸೇದು ಅಯ್ಯಗ ಪಡಿಸಿ ಮುಡಿಸಿಬಿಟ್ಟಿಯೋ ಎಂದು ಹೆತ್ತ ಬಟ್ಟಿ ತರದು ಎತ್ತಿ ಪೂಜೆ ಮಾಡಿ ಅಲ್ಲಿಗ ಪೊತ್ತಿಟ್ಟು ಹಾಕಿ ಅದನ್ನ ಆ ಹೆತ್ತಗ ಪಡಿಸಿ ಅಂದಾಡು ದೊಡ್ಡವಕ್ಕೆಲ್ಲ ತಿಂದು ಹೋದ ಒಡನೆ ಈ ಸೋವಾರ ಹಡುವ ಈ ದೆವ್ವ ಹಬ್ಬ ಗಂಜಕೋಲ್ ಹಬ್ಬ ಎಂಬ ಈ ಶಾಸ್ತ್ರರೆಲ್ಲ ಅಂದೋಡ ಮುಡಿದಿರ ಇತ್ತ ಮಾಕ ಈಸಗ ಒಂದು ಖಂಡಿಪದಾಗ ಅಯ್ಯನವಕ ಈ ಮಾಡಿ ಬಂದು ಹಬ್ಬವ ಇಂದು ಮಂದನ ಬಂದಿಬ ನಿಂಗೆಲ್ಲ ಅವು ಕೇತು ಇದನ್ನ ನಡಮೊರೆ ಪಡಿತಿ ನಿಂಗೆಲ್ಲ ನಿಂಗ ಸ್ವಂತ ಬಂದಲ್ಲಿ ಹೇಗೆ ನಿಂಗ ನಡಿಸಿ ಬಪ್ಪದು ಅದುಗ ಅಯ್ಯನ ಅರುಳು ಹಾಡೋದು ಒಂದು ಹೇಗೆ ನಿಂಗ ಇನ್ನೊಂದೊಟ್ಟು ಎಂಗ ನೆಲೆಗೋಲು ಸಾರ್ಬ ನಿಂಗ ಎಂಗ ಕೈ ಮುಗಿದುಂಡು ಮುಡಿಚೋಡ್ನೆ ಎಲ್ಲಾಗು ನನ್ನಿ ಯೋಗ ಸುಮಾರಿಗ ಕೈ ಕೆಳಗೆ ಕೆತ್ ನೋಡ್ಲಿ ಅಪ್ಪ ಒಂದು ದೋಸಿ ಕ್ವಶನ್ ನಡೆದೆ ಮನಕ ನಂಗೂ ಜಾಮು ಆಯ್ ನಡೆದೆ ಕ್ವಶನ್ ಬಂದು ನಂಗ ಸಿಂಗನ್ ಸಾಗು ಮಮ್ಮನ ಕೇಳ್ತಾರೆ ಇನ್ನು ಒಡೆಯರ್ ಬಂದುತ್ತಾ ಪರ್ವ ಮಾಡ್ಯಾರವ ಅಂತ ಕೇಳ್ತಾರೆ ಈಗ ಒಡೆಯರ್ ಬಂತ ಪರ್ವ ಮಾಡ್ಯಾರ ಎರಡು ಪರ್ವ ಅಂದ್ರೆ ಮಾದೇಶ್ವರ ಪರ್ವ ಹಳ್ಳ ಪರ್ವ ಎರಡು ಸರಿ ನನ್ನಿಪ ಇನ್ನೊಂದು ಈಗ ಬಂದು ನಂಗಗೂ ಕುಂತೆಗೂ ದೈಗ ಹೆಚ್ಚಾದದು ಅತೆಂಬುದು ಏನ ಎಂದಲೇ ಬೇರೆ ಏನು ಇಲ್ಲ ನಂಗೆ ಅಯ್ಯನವಕ ಕುನ್ನ ಅಯ್ಯನ ಸಿನ್ನ ಕುನ್ನನ್ನು ಬೀತಿಟ್ಟು ಈ ಎರಡು ಅಯ್ಯನವಕ ಬೇರೆ ಎಲ್ಲಿ ಅಲ್ಲಿ ಹೋಗಿ ನಂಗ ಬಂಡ ಬದುಕೊಂಡು ನೋಡಿ ಬಂದಿ ಪಪ್ಪನೆ ಹೆಂಗ ವೇರಿವಿ ಮೇಲೆ ಹೆಂಗ ಒಂದು ಸುತ್ತ ಕಲ್ಲು ಬಿತ್ತಿಯೋ ಆ ಕಲ್ಲನ್ನು ಬಂದು ಕುಳಿದುಟ್ಟು ನೋಡಿ ನಿಪ್ಪನೆ ಖೇತಿ ಅಯ್ಯ ಸಂಗೋಡ ಮದ ಅಲ್ಲಿ ಇರುಪೆಲ್ಲ ಖಂಡದಲ್ಲ ಹಿರಿಕಿನ ಹೊರ್ತವ ಈ ಅಡಿಯಾಗ ನಂಗೆ ಏನಲ್ಲಿ ಕಾಳು ನಂಗ ಕಾಡು ಒಂದು ಎತ್ತಿ ಬಪ್ಪ ಕೊರ್ಲಿ ಬತ್ತ ಗಿರ್ಲಿ ಬತ್ತ ಬೀತಿಲ್ಲ ಬಿತ್ತಲ ಆ ಅವರೆಯ ಆರಿಸ್ಕೊಂಡ್ ಎತ್ತಿ ಬಪ್ಪ ಅವರೇ ಬಿತ್ತಲೆ ಅದೋ ಕಂದು ನಂಗೆ ಒಳ್ಳಗ ಮಾಡಾಕ್ ಮಕ್ಕ ಬಂಡವು ಕಾಪಾತಕ್ಕೊಂದು ಹೇಗಿ ನೋಡಿ ನಿಬ್ಬನೆ ಈ ಅಯ್ಯ ತಮ್ಮ ಎಂತ ಇತ್ತ ಮಾಡಿದ್ದಾನೆ ಅಂತ ಹೇಗಿ ಆ ಬಂಡ ಎಲ್ಲ ಏಜೆಂಡು ಕುಂದಕ್ಕೆ ಹೋಯ್ಪನಾ ಅದಂದ ಈ ಭಾಗವ ಪುರುಚುಲೆ ಬಂಡವ ಏಜಿ ಬಂದ ಬಂಡವ ಅಯ್ಯನ ಕೆರಡಾಗ ಹೋಗಿ ಪುರುಚುಲೆ ಅಂದಲೆ ಅದನ್ನ ತೈಗೆ ಹಚ್ಚುಲೆ ಅಂದಾರ ಎರಡು ಬಟ್ಲು ಹಾಪಿಲೆ ಅವಕದನ್ನ ಪರಿಚಯ ಮಾಡಿದಲ್ಲ ಅವಕರ ಬಂಡವಕ್ಕೆ ನೋಡಿದಾರ ಇದು ಬಂಡವ ನೋಡಾದ ದೊಡ್ಡಯ್ಯ ಏನು ಹೊಯ್ಬಿಟ್ಟ ಅಂತ ಹೇಗಿ ಕುಂದೆ ಕೂಬ್ಳಿ ಕಾಡಯ್ಯ ಹೊಯ್ಬಿಟ್ಟ ಅಂಬುದಾಯ್ತ ದಿನ ತೈಗೆ ಹಚ್ಚುಲೆ ಅಂದಾರ ಅಲ್ಲಿ ಮಟ್ಟ ತೈಗೆ ಹಚ್ಚುಲೆ ಅಂದ ಅಲ್ಲ ಅಲ್ಲಿ ಚಿನ್ನ ಕುನ್ನೂರು ಸೇತಿ ನಂಗ ಬಪ್ಪನೆ ನಂಗಗ ಅಂತ ಹಡುವ ದೇವ್ರು ಮಾಡೋ 3 ಪೊರ್ಲುದಾಗ ಒಂದು ಪೊರ್ಲು ಎತ್ತಿ ಬೇಪಿಲ್ಲ ಅದಂದ ಆ ಅಯ್ಯನ ಕೊಡುಗು ನಂಗ ತೈಗೆ ಹಚ್ಚುಲೆ ಎಂಬತ್ತ ಇನ್ನಗಟ್ಟು ಒಂದು ಕಾಣಕು ಓಕೆ ಅದಕ್ಕಿಂತ ಈಗ ಬಂದು ನಂಗೆ ಕೊಲದೇವರು ಎತ್ತೆಯ ಇಲ್ಲ ಅಯ್ಯನ ಇನ್ನೊಂದು ಕ್ವಶನ್ ಒಳ್ಳೆ ಕೇಳಿ ಬಾಲಮುರುನ್ ಕೇಳ್ತಾರೆ ನಂಗಗ ಕೊಲದೇವರು ಒಂದಲ್ಲ ಅಯ್ಯತ್ತ ಕೊಲದೇವರು ಹೆತ್ತ ಎಂಬುದು ಅಪ್ಪರ ಹಿಂದಾಡು ಬಂದದು ನಂಗ ಕೊಲದೇವರು ಎಂಬುದನ್ನ ಪಕ್ಕ 2000 ವರ್ಷ ಮುಂದಾಡು ನಂಗೆ ರೆಕಾರ್ಡ್ ಪ್ರಕಾರ ನಂಗೆ ಸಿಕ್ಕಿದ ರೆಕಾರ್ಡ್ ಪ್ರಕಾರ ಅಯ್ಯ ನೀಲಗಿರಿ ಬಂದು ಏಚು ಕಾಲ ಆಯ್ತಾಳದೆ ಅಂದಲೆ ನಂಗೆ ಪಕ್ಕ 2000 ವರ್ಷ ಅಂತ ಹೇಗಿ
ಒಂದು ಆಧಾರ ಪೂರ್ವ ತೋರ್ಚಿನ ಆಗ ಅಂದ ಅಯ್ಯತ ನಂಗಗ ಮುಂದಾಡು ಕೊಲದೇವ್ರು ಅದೇ ಹಿಂದಾಡು ನಂಗ ಅಯ್ಯಗ ಬಂದ ಹೆತ್ತೇವಕ್ಕ ಎಲ್ಲಿ ಹೋಗಿಯ ಮಾಯಾಯಿ ಮರದಾರಿಯೋ ಮಾಯಾಯಿ ಮರದ ಹಿಂದಾಡು ಆ ಹೆತ್ತ ಹೆಕ್ಕರ ಬೀತು ನಂಗ ಕುಂಬಟ್ನ ಅದಂದ ಹೆತ್ತಿವ ಸೇತಿನ ಕುಂಬಟ್ನ ಕೊಲದೇವ್ರು ಅಂದ್ರೆ ಅಯ್ಯತ ಅಯ್ಯ ಕೊಡ ಬಂದು ಹೆತ್ತಿವ ಸೇದು ಹೆತ್ತ ಮಾಡಿನ ಬನೆ ಈಗ ನಂಗ ದೊಡ್ಡಪ್ಪ ಇದು ದೆವ್ವಪ್ಪ ಹೆತ್ತಪ್ಪ ಅಂತ ಹೀಗೆ ಎಲ್ಲ ಸೇತು ಮಾಡಿನ ಇನ್ನೊಂದು ಕ್ವಶನ್ ಒಂದು ಪುನಃ ಉಳಕತ್ತಮ್ಮ ಅದಾವುದು ನಂಗೆ ಐದವ್ ಇಲ್ಲಿಯಾ ದೆವ್ವ ಎಂಬುದು ನಂಗೆ ಅಯ್ಯಗ ಮಾಡೋ ಪೂಜ್ಯ ಅತ ಎಂಬುದು ಐದು ಅಯ್ಯಗ ಮಾಡೋ ನೆರವಣೆ ದಾರ ನಂಗೆ ದೇವರು ಒಂದೊಂದು ಕೊಲಗೂ ಒಂದು ದೇವರು ಅದಾವುದು ಒಂದೊಂದು ಅಯ್ಯ ಕೊಲಗ ದೇವರ ಇದ್ದಾರೆ ಒಂದು ಐದು ಆಗ ಆ ಕೊಲ ದೇವರು ಅತ ಎಂಬುದು ಅಯ್ಯತ್ತನೇ ತವರ ಅಯ್ಯತ್ತ ಇದುತ್ತ ಅಂಡರ್ಸ್ಟ್ಯಾಂಡಿಂಗ್ ಅದೋட ನಂಗೆ ನೆಚ್ಚಿಬಿಡೋದು ಉಳಿತು ನೆಚ್ಚಿದೆ ನಂಗೆ ಕೊಲ ದೇವರು ಅನ್ನೋದು ನಂಗೆ ಅಯ್ಯತ್ತ ಆಸೆ ಸರಿ ನಂಗ ಬಿತ್ತಿಕೋನ ಬಂದು ಎತ್ತೆವಕ ತಂದಾರ ಅಂತ ಹೇಗಿರ್ಲ ಇಲ್ಲಿ ಎತ್ತೆವಕ ಅಂಬುದು ದಾರ ಇನ್ನೊಂದು ಸ್ಲೈಡ್ ಅದು ಎಮ್ಮತ್ತಿ ಇನ್ನೊಂದು ಸ್ಲೈಡ್ ಹಾಕಿದೋ ಏನಾದ ಇದು ಅಂದ್ರೆ ಅದಾವ್ದು ಬಡವ ಸಮುದಾಯದೋಗೆ ಎಮ್ಮಕ್ಕವ ಏಸಗ ಸೆರಪ ಬೀಪದ ಮುಡಿದವ ಆಳೋಗಿ ಸೆರಪ ಬೀತದೋ ನಂಗೆ ಒಂದೊಂದು ಕೆಲಸದ ಹೋಗಿಯೋ ಎಮ್ಮಕ್ಕಗ ಉರಿಯ ಮದಿಪು ಕೊಟ್ಟದೋ ಅತ ಎಂಬುದ್ರೆ ನನಗೆ ಏರ್ಕಡೆ ಪದಿ ಮಾಡಿ ಹೇಳಿದೆ ಅದೇ ಮಾಕತ ಏ ಹಬ್ಬ ಅಲ್ಲಿಯೋ ಎಮ್ಮಕ್ಕವ ತೆರಿಚಿ ನಂಗೆ ಹಬ್ಬ ಮಾಡೋದಿಲ್ಲ ಬಿತ್ತನೆ ಎತ್ತಿದೆ ಅಂದ್ರೆ ಬಿತ್ತೆತ್ತಿ ಕೊಡೋದು ಎತ್ತೆ ಅದಾವ್ದು ಎತ್ತೆ ಎಂಬುದು ಎಮ್ಮಕ್ಕ ಮನೆಯೋಗಿ ಇರ್ಬೋದು ದೊಡ್ಡ ಎಮ್ಮಕ್ಕ ಬರ್ತಾ ಅದೇ ಅರ್ಥ ಮಾಡೋದು ನಂಗೆ ವಯಸ್ಸಾದ ಎಮ್ಮ ಇದ್ದ ಎತ್ತ ಇದ್ರು ಸರಿ ಹೂವ ಇದ್ರು ಸರಿ ಅವಕ್ಕೆ ಎತ್ತಿ ಕೊಟ್ಟಾರ ಬಿತ್ತ ಅವಕ್ಕೆ ಎತ್ತಿ ಕೊಟ್ಟಾರ ಅದೇನಂದ್ರೆ ಎಮ್ಮಕ್ಕ ಓಡ ಪಾರ್ಟಿಸಿಪೇಷನ್ ಅಟ್ಟಾಡದೆ ಅದೇ ಬದುకుంటాರ ಒಂದು ರೆಕಾರ್ಡಿಂಗ್ ಅದು ನೋಡು ಬಡಗ ಎಮ್ಮಕ್ಕ ಬಡಗರ ಎಮ್ಮಕ್ಕನೋಗೆ ಎಲ್ಲರಿಗೂ ಮದಿಪು ಕೊಟ್ಟು ಬಂದದೋ ಅಂತ ಎಂಬುದು ಅದರಿಂದ ಅವಕ್ಕಾಗ ನಂಗೆ ಇತ್ತೆಲ್ಲ ಮದಿಪು ಕೊಟ್ಟು ನಡೆಸಿದೋ ಎಂಬುದು ಮುಂದಾನ ಒಂದು ಅರ್ಥ ಹಚ್ತಾ ಬಿತ್ತೆತ್ತಿ ಕೊಡೋದು ಎತ್ತೆ ಬಿತ್ತೆತ್ತಿ ಕೊಡೋದು ಎತ್ತೆ ಅತ ಎಂಬುದು ಎತ್ತೆ ಅವ ದಾರ ಅಲ್ಲಿ ಅಟ್ರ ಆರುವಗೂ ಬಡಗು ಏನೋ ಡಿಫ್ರೆನ್ಸ್ ಬಿಟ್ವೀನ್ ಆರು ಬಡಗ ಅದಾವುದು ನಂಗ ಬಡುಗರು ಅತ ಎಂಬುದನೋಗೆ ಇದು ನಂಗೆ ಲಾರ್ಜರ್ ಒಂದು ಕಮ್ಯುನಿಟಿ ಹೇಗೋ ಇಲ್ಲಿಯಾ ಅದನ್ನೋಗಿಯೇ ಅಪ್ಪ ಏನ ಈಗ ಒಂದು ಹೋಗಿ ಒಡೆಯರು ಅತಂದು ಏನ ಕಡಕ್ಕರು ಒಂದು ಏನ ಸರಿಯಾ ಆರುವ ಒಂದು ಏನೋ ಇದು ಬಂದು ಅಲ್ಲಿ ಹೋಗಿ ಬಡಗರು ಆಡೋದ್ರಾಗ ಆಡೋ ಒಂದೊಂದು ಸಬ್ಸೆಕ್ಟ್ ಒಂದು ಉಟ್ಪಿರಿ ಊದ್ ಅರ್ಥ ಮಾಡಿಳಿ ನಂಗೆಲ್ಲಾ ಬಡಗರು ಹೋಗ ಸೊಡೋ ಒಂದು ಪುಂಡ ಸಬ್ಸೆಕ್ಟ್ ಬಂದು ಆರುವರು ಅತಂದ್ರೆ ಅರ್ಥ ಮಾಡೋದು ಉಳಿತು ನೆಚ್ಚಿ ಸರಿಮ್ಮ ನನ್ನಿಮಮ್ಮ ಏನಾಗ ಅರ್ದು ಬಂದು ನಂಗ ಏಗುವೆ ಬಂದು ದಬ್ಬ ಮಾಡೋನೆ ಮೂರ ಬಂದು ಇನ್ವಾಲ್ವ್ ಅದಾರ ಒಂದು ಆರುವ ಒಂದು ಬಂದು ಒಡೆಯರು ಒಂದು ಬಂದು ಕುರುಂಬರು ಅದು ಬಂದು ಒಡೆಯರ್ ಬಂದು ನಂಗೆ ಪರ್ವ ಮಾಡೋದಗು ನಂಗೆ ಆರುವರು ಬಂದು ಮೈನ್ ಪೂಜೆ ಮಾಡೋದಗು ಕುರುಂಬರು ಬಂದು ದೇ ಹಿಡ್ದಗು ನಂಗೆ ಯೂಸ್ ಮಾಡೇನಿದ್ದ ಇನ್ನೊಂದು ಕಡೆಸಿಮಮ್ಮ ಈ ನಂಗೆ ಅರಿ ಕಟ್ನಿಂದ ಏನ ಇಲ್ಲಿವಾಗ ಅರಿ ಎಂಬುದೇನ ಹರಿ ಅತೆ ಎಂದಲೇ ಕೇಳ್ತಾ ಎಂದ್ರೆ ತೋರಣಂ ಅತೆ ತಮಿಳು ಏನಲ್ಲಿಯಾ ತೋರಣಂ ತಮಿಳ್ನಾಗ ತೋರಣಂ ಎಂದೊಂದು ಭಾಷೆ ಆಡದೆ ತೋರಣಂ ಅಂತ ಎಂಬುದು ತೋರಣಂ ಅಂತಂದ್ರೆ ಏನಂದ್ರೆ ಆ ವ್ಯಾಲ್ಯೂಬಲ್ ಆಡೋದನ್ನ ಎಕ್ಸಿಬಿಟ್ ಮಾಡಿ ತೋರಿಸೋದು ಒಂದು ಕಾಟ್ಯ ತೋರಿಸೋದು ದೇವ್ರಿಗೆ ಅದಾವುದು ದೇವ್ರಿಗ ಎಂದು ನೀವು ಪಡಚೋದು ಅಂತ ಎಂಬುದನ್ನ ಹೋಗಿ ಅಯ್ಯಗ ಪಡಚೋದನ್ನ ಪಡಚೋ ಸಾಮಾನ ಎಂಬುದು ನಂಗೆ ಏನೋ ಪಡಚಿನೋವೋ ಅದು ಪುನಿತವಾನದು ಆ ಪುನಿತವಾನ ಪುರುಳ ನಂಗೆ ಎತ್ತ ಮಾಡಿ ಕೊಡೋದು ದೇವ್ರಿಗ ಆಳುವಾಗ ಮುಳುಗರವೋ ಆಳುವಾಗ ಸಿಂಗರದೋಗ ಕೊಡೋದು ಸರಿಯಾ ಆಗ ಇವಕ್ಕೆ ಅಯ್ಯ ಏನು ಮಾಡಿದ್ದೀನಿ ಅಂದಲೆ ಅದನ್ನ ಆ ಗಂಜೆಯ ನಂಗೆ ಏನ ಗಂಜೆಯ ದೊಡ್ಡ ಭತ್ತ ಗಂಜೆಯ ಒಂದು ತೋರಣವ ಕಟ್ಟಿ ನಂಗೆ ಮಾಲೆ ಅಂತ ಏನು ಮಾಲೆ ತೋರಣ ಅಂತ ಏನು ಅಲ್ಲಿಯ ಅತ್ತ ಮಾಕೆ ಗಂಜೆಯವೇ ಇನ್ನೂ ಹಚ್ಚಿವಳ ತೋರಣ ಇನ್ನು ಶಾರ್ಟ್ ಫಾರ್ಮ್ ಮಾಡಿ ಮಾಲೆ ಅಂತ ಎತ್ತಿವಳಿ ಆ ಮಾಲೆ ಮಾಡಿ ಅಯ್ಯಗೆ ಹಾಕಿದ್ರೆ ಎತ್ತೆ ಗಂಜೆ ನಂಗೆ ಹೋಗು ಗಂಜೆಯ ಮಾಲೆ ಮಾಡಿ ಅಯ್ಯಗೆ ಹಾಕಿ ಪೂಜೆ ಮಾಡಿದ್ರೆ ಯಾಕ ಮಾಲೆ ಎಂಬುದು ಉಯರ್ತದಿಲ್ಲಯ್ಯ ಗಂಜೆಯ ಮಾಲೆ ಮಾಡಿ ಹಾಕಿದ್ರೆ ಅತೆಂಬುದು ಹರಿ ಅತೆಂಬುದು ತೋರಣ ಎಲ್ಲ ಕೇಳ್ತಾರೆ ಪ್ರಸೈಸ ಹೋದಾದ್ರೆ ಅದು ಮಾಲೆ ಎಂದು ಅರ್ಥ ಮಾಡಿ ಗಂಜೆಯ ಮಾಲೆ ಮಾಡಿ ಅಯ್ಯಗೆ ಹಾಕಿದೋ ಅತೆಂಬುದು ಅರ್ಥ ಹರಿ ಒಂದು ಕಡೆಸಿ ಕ್ವಶನ್ ಈಗ ನಂಗೆ ಬಂದು ಪಳೆ ಕಾಲದಾಗ ನೋಡ್ಲೆ ಈಗ ಅಯ್ಯ ಅಂಬುದು ಬಂದು ನೆರೆ ಎಡೆಯೋಗ ಏನ ಇದು ಮಾಡಿದ್ದಾರೆ ಅಂದ್ರೆ ಒಂದ ಬಂದು ಶಿವ ಇಲ್ಲಟ್ನ ವಿಷ್ಣು ಸೊ ಇದು ಅಯ್ಯ ಅಂದಂಗೆ ಅಟ್ರಲ್ಲ ನಂಗ ನೆರೆ ಎಡೆಯ ಅಯ್ಯ ಅಂದನಿದನ ಅಲ್ಲ ನಂಗೆ ಇಲ್ಲಿ ಎರೋಡ ಅಯ್ಯ ಎಂಬುದು ದಾರ ಇದು ಬಂದು ಏನಗರ್ದು ನಂಗ ಅಯ್ಯನ ಕಥ ಸೊ ನಿಂಗೆ ಅದಾವುದು
అదావదు ಹಿರಿಯೋಡಯ್ಯ ಅದೇಮೋ ಭಾಷೆಗ ನಂಗೆ ನೆರಿಗೋಲ್ನ ರೆಕಾರ್ಡ್ ಮಾಡುವುದು ಈರ್ ತೊಡೆ ಅಯ್ಯ ಅದೇನೋ ಒಂದು ಭಾಷೆಯ ನಂಗೆ ಹೇಗಿದೋ ಅದಾವುದು ಅಯ್ಯನ ಅದು ಈರ್ ತೊಡೆ ಅಯ್ಯ ಅಂತ ಎಂಬುದು ಅದನ್ನ ಕಾಂಬಿನೇಷನ್ ಅಬ್ಬರ ಎಲಾಬರೇಟ್ ಆಗಿ ಗಣಾಬುದು ಕಡೆ ಈರು ಅಂದ್ರೇನಾ ಇಲ್ಲ ನಂಗೆ ಅರ್ಥ ಅದಾದ ಬಂದು ಇದೆಲ್ಲ ಬಂದು ನಂಗೆ ಮರಿವಿ ಬಂದ ವಾರ್ತೆ ಆಡಾಕು ಈಗ ನೋಡಿ ಇಲ್ಲಿ ನಿಂಗೆ ಅರ್ಧ ಇದಾದ್ರು ಮಾದೇಶ್ವರ ಹಿರೋಡಯ್ಯ ಸರಿಯಾ ಅದೇ ನಾಕೆ ಒಂದೊಂದು ನಂಗೆ ಈಗ ಮುಂದೆ ಇದಂಗೆ ಅದನ್ನ ಕೊಲ ಆಡದೆ ಆ ಕೊಲನ ಒಂದೊಂದು ನಮ್ಕವು ಅವಕ್ಕ ಬೇಕಾದ ಒಂದು ಹೆಸರ ಬಂದು ಅವಕ್ಕ ಮಾಡಿದಾರ ಅವಕ್ಕ ಬೇಕಾದ ಹೆಸರು ಮಾಡಿದಾರ ಅದನ್ನ ಹಿರಿಯೋಡಯ್ಯ ಅದೇಂಬ ಒಂದು ಭಾಷೆ ಒಂದ್ಸರಿ ಪಾಪುಲರ ಆಟಾಡಾಕು ಹಿರಿಯೋಡಯ್ಯ ಅಂತ ಎಂಬುದು ಅಯ್ಯನ ರೆಪ್ರೆಸೆಂಟ್ ಮಾಡೋ ಒಂದು ಒಳ್ಳೆಯ ಟರ್ಮ್ ಅದು ಈರ್ ತೊಡೆ ಅಯ್ಯ ನಂಗೆ ಬರದ್ದು ಅಲ್ಲ ಅದು ಮಮ್ಮ ಅದನ್ನ ಬಂದು ನಂಗೆ ಶಿವನ್ ವಿಷ್ಣು ತಿಂದು ಐಡಲ್ಸ್ ಎತ್ತ ಕೊಡೋದು ಕರೆಕ್ಟಾ ಅತ್ತೆ ಇಲ್ಲ ಇದು ಅಲ್ಲ 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 ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಅಣ್ಣ ಅದಾವುದು ದಯಮಾಡಿ ನಂಗೆ ಗಣಾಂದುಂಡು ಎಂಬುದು ನಂಗ ಅಯ್ಯನ ಒಕ್ಕವ ನಂಗೆ ಕುಂಬುಟ್ನೋ ಅದೇ ಇದನ್ನೋ ಗಣಾಂದುಂಡಿದ್ದು ಇದು ನಾವು ಈಗ ಅರ್ಥ ಕಟ್ಟಾಗಿ ಹೋಗಿ ಅದಾದ್ರು ನಂಗೆ ಒಂದೆರಡು ಉಳಿತವ ನಂಗ ಗಣಾಂಬುದು ನಂಗ ಬಂದು ನಂಗೆ 300 ವழிಪಟ್ನೋ ಸ್ಟೇಜ್ ಹೋಗಿದ್ದು ಇಯರ್ಕೆ ಕುಂಬುಟ್ನೋ ಅನ್ನೋದು ಅದನ್ನು ತಾಂಡಿ ಅರ್ಥಗ ನಂಗೆ ಈಗ ಶಿವನ್ ಇತ್ತೆಂಬೋ ಸಮಯ ರೀತಿಗಾನ ಇದೆಲ್ಲ ನಂಗೆ ಒಪ್ಪುದ ಚಿಟಿ ಘನ ಅದರಿಂದ ನಂಗೆ ಹಿರೋಡಯ್ಯ ಅಂತ ಹೇಳುದು ನಂಗೆ ಅಯ್ಯ ಅದೇಂಬ ಅರ್ಥ ಓಡ ನಿಲ್ಸೋದು ನಂಗೆ ಸರಿಯಾಟ್ರ ನೆಚ್ಚಿದೆ ಅಣ್ಣ ಹೇಗಣ ಅದಾವದು ನಂಗೂಡಿಯ ಕುಂಬುಡೋದೇ ಬಂದು ಹೆರೋಡಯ್ಯ ಹೆತ್ತೆ ಎಂಬುತ್ತ ನಂಗಗ ಆದಿ ಕಾಲ ಅಂದವೇ ಸಿಲ ಪಳೆಯ வரலாறு ನೋಡ್ಲ ಇವನ್ ಎಂಬುದನ್ನು ಕುಂಬುಡುದು ಎಂಬುದು ನೆರೆಯ ಮಾಡಿದ್ದಾರೆ ನಂಗ ಅಯ್ಯ ಏನ ಕಾಣುವುದು ಒಂದು ಅರಿವಿಲೆ ನಂಗಗ ಬಂದು ಆಗವೇ ಶಿವಸಿಮಾನ್ ದೈತ ನಂಗ ಬಂದು ಮಾಕ ಬೇರೆ ದೇವರು ಕೂಡ ಇಲ್ಲದಾಲಿಯೋ ಒಂದು ಶಿವಲಿಂಗ ಮಾಕ ಒಂದು ಕಲ್ಲ ಐತಿ ಬೀತು ಪೂಜೆ ಮಾಡಿದ್ದಾನೆ ಇದುಗ ನಂಗೆ ಅಪ್ಪರ ಓಡ್ಸು ದೀಪ ಹೋಗೋದು ಮುಡಿಯ ಅಲ್ಲ ನಂಗೂಡಿಯ ವರ್ಷಿಪ್ ಏನ ಅಂದಲ್ಲ ಹೆತ್ತೆ ಹೆರೋಡೆಯ ವರ್ಷಿಪ್ತ ನಂಗಗ ಹೆತ್ತೆ ಹೆರೋಡೆಯ ವರ್ಷಿಪ್ತ ಅಲ್ಲ ಅದುಗೈತೆ ಏನ ಅಯ್ಯ ಮಾಡಿದ ನಡವಳಿಕೆ ಹಿಂಗ ಮಾತೇ ಹೇನಿಯ ತವಿರ ನಂಗೆ ವರ್ಷಿಪ್ ಯಾರು ಅಂದ್ರೆ ನಂಗೆ ಹೆರೋಡೆಯನ್ನು ಹೆತ್ತಿಯುತ್ತ ಇದಕ್ಕೆ ನಂಗೆ ಮಾತು ಕರ್ತೆ ಆಡ್ಕೊಡೋದು ಇದಕ್ಕೆ ಮೇಲೆ ದೀಪ ನಂಗೆ ಹೋಗುದಾಗ ಅಪ್ಪರ ಕಷ್ಟ ಪಟ್ಟರದು ಇಸ್ಕತ್ತ ನಂಗೆ ವರ್ಷಿಪ್ ತಾರ ಅಂದ್ರೆ ಹೆತ್ತೆ ಹೆರೋಡೆ ವಿಷ್ಣು ಮೊದಲ ನಂಗೆ ಬರ ವಿಷ್ಣು ಅತ್ತ ಮೊದಲ ಗುಡಿಯ ಕಟ್ಟಿಬಿಟ್ಟ ಈಗೆಲ್ಲ ಪೂಜೆ ಮಾಡಿದ ತವಿರ ಅದೆಲ್ಲ ನಂಗೆ ಬರವೇ ಕೂಡದು ಮುಕ್ಕಲಸ್ ನಂಗೆ ಅರ್ಡ ಕೇಳಿ ಹೇಳಿ ನಂಗೆ ಬಿರ್ಕಿಪ್ಟ ನೆಚ್ಚಿನ ನಂಗೆ ಅಪ್ಪು ಟೈಮು ಆಯಿಂಡಾಡದೆ ಅದು ಮುದಾಡು ಒಂದು ಜೋಡಿತಮ್ಮ ನೀವು ಮುದಾಡು ಏನಾಗೋದು ಅಂದಲ್ಲ ನಂಗೆ ಇಷ್ಟೆಲ್ಲ ಪೂಜೆ ಮಾಡಿದ್ಮನೆ ಒಂದು ಇರುಡು ಎಳೆಯ ಮಟ್ಟ ನಂಗೆ ಅದನ್ನ ಹೇಗೆ ಹಾಕೋದು ಯಾಕಂದ್ರೆ ಅವಕ್ಕ ಮಂಡ ತಂಡ ಎತ್ತಿ ಪೂಜೆ ಮಾಡ್ಯಾರ ಕಾಂದನಾಡು ತಂಗಾಡು ಎಲ್ಲ ಮಾಡಿದ ಪುನವಾಗ ಫಸ್ಟ್ ಗಂಡು ಪುನವ ಇಟ್ಟೆ ಅದಲ್ಲ ಅದನ್ನ ಗಂಡು ಪುಣ್ಯ ಕೈಗೆ ತೂಕಿ ಪಳೆಯ ಮಾಕ ಹೆತ್ತ ಮಾಕ ತುಂಡು ಮುಂಡೆ ಎತ್ತಿ ಹೊತ್ತು ಜಾಕೆಟ್ ಇಕ್ಕಾದೆ ಪಟ್ಟು ಕಟ್ಟಿ ಮನೆ ಆಡುವ ಬಂಗಾರೆಲ್ಲವ ಹಾಕಿ ಅವಕ್ಕ ಕೂಸ ಮಡಿಲಿಗೆ ಎತ್ತಿ ಬಂದು ಅಯ್ಯಗ ಮುಂದಾಡು ಬೂದ್ದು ಒಂದು ಆಶೀರ್ವಾದ ಈಸಿ ಹೋದಾರ ಇದತ್ತ ಮಂಡ ತಂಡ ಎತ್ತೋದು ಒಂದೇಗಿ ಆ ಒಂದೊಂದು ಹಟ್ಟಿನ ಬಪ್ಪನೆ ಆ ಹಟ್ಟಿನ ಬಪ್ಪಕ್ಕೆಲ್ಲ ಆ ಕೂಸು ಎತ್ತಿ ಬಪ್ಪ ಆ ಅಮ್ಮೆಯೋಡ ಎಲ್ಲ ಆತಿಕ್ಕಿ ಬಂದು ಆ ಗುಡಿಗೆ ಹಟ್ಟಿಗ ದೆವ್ವ ಮನೆಗೆ ಬಂದು ಸೇದು ಒಂದು ಶಾಸ್ತ್ರ ಮಾಡ್ಯಾರ ಅದೊಂದು 2 ಎಡತ ಮಿದ್ ಎಲ್ಲ ಹೋಗೋದು ಬರ ಅಟ್ಲಿಯೂ ಅವಕ್ಕ ಒಂದು ಇದನ್ನ ಬಿತ್ತು ಆ ಬುಡಾದ 2 ಹಟ್ಟಿ ಮಾಡಿದ್ದಾರೆ ಅದು ಅವಕ್ಕ ಹಟ್ಟಿ ಅದು ಒಂದು ಸ್ಟೋರಿ ಬಂದ್ರ ಅದಕ್ಕೆಲ್ಲ ಟೈಮ್ ಮೇಲೆಗೆ ಹೋಗೋದಾಗ ಅದನ್ನ ಬಿತ್ತು ಅವಕ್ಕ ಮಾಡಿದ್ದಾರ ಅಂಬುದನ್ನ ಒಂದು ಎಕ್ಸ್ಟ್ರಾ ಹೇಳಬೇಕು ಮೀದಡೆ ಪುನಃ ಮುಂದಾಡು ಅಟ್ಲಿಯೂ ಒಂದೇ ಮಗದ ಪೂಜೆ ಎಲ್ಲ ಆಗು ಅದನ್ನಾಗ ವ್ಯತ್ಯಾಸ ಅವ್ ಕೆರಡ ಆಗಿತ್ತು ಪೂಜೆ ನನ್ನಿಪ ಮಮ್ಮ ನಂಗೆ ಟೈಮ್ ಆಯ್ತು ನಡ್ದೆ ನಂಗೆ ನನ್ನಿ ಮತ್ತಿಗೆ ಹೋಗ್ಬಿಡುವ ಸೊ ಇಂದಿನ ಮಂದದಾಗ ಬಂದಿಬೇಕಲ್ಲಾಗ ಒಂದೊಟ್ಟು ಕೈ ಮುಗಿದುಂಡು ಇಂದು ನಂಗೆ ನೋಡಿದ ಬಂದು 2 ಅದ ನೆರವಣೆ ನಡೆದ ನೋಡಿದ ಒಂದು ಅಯ್ಯನ ಸಂಬಂಧಪಟ್ಟ ನೆರವಣೆ ಇನ್ನೊಂದು ಎತೆಗೆ ಸಂಬಂಧಪಟ್ಟ ನೆರವಣೆ ಈ ಅಯ್ಯ ಸಂಬಂಧಪಟ್ಟ ನೆರವಣಿಯಾಗ ಏನೇನ ಬಂದ್ರ ಬಿತ್ತಿಕೋದು ತಂದ ನಂಗೆ ಬಂದು ಅದನ್ನ ಬಿತ್ತಿಕ್ಕಿ ಅದನ್ನ ಮೇಘ ವರುಣ ಭಗವನ್ನ ವೇಂಡಿ ಅದಕ್ಕಿಂತ ಅದು ತೆನ ಅದಕ್ಕಿಂತ ಅದನ್ನ ಕೂದು ಅದನ್ನ ನಂಗೆ ಎತ್ತ ಒಬ್ಬ ಮಣ್ಣ ಹಾಲ್ ಬಿಟ್ಟು ಅದಕ್ಕಿಂತ ತೆನ ಕೂದು ಅದನ್ನ ಹರಿ ಕಟ್ಟಿ
ಕುರುಮನ ಕೂಟಿನ್ ಬಂದು ಎಡೆಯೋಗೆ ನಂಗೆ ಆರುವನ ಬಿತ್ತು ಇದು ಮಾಡಿ ಒಡೆಯರ್ ಬಿತ್ತಿ ಆಲಟ್ಟಿ ಇದೆಲ್ಲಾ ಮುಡದ್ರ ಅಯ್ಯನ ನೆರವಣಿಯೋಗೆ ಅದನ್ನ ದುರುಂಪನಕ ಒಳ್ಳಂಗ ಬೆಳಕಿ ಏಯ್ದರು ಅಂದ್ ದೋಷಿಯ ಅರ್ಧರಕ್ಕೂ ದೋಷಿಯ ಬಂದು ಅರಿಯಾದ ಬಂದು ಓ ಈಸ ಕಡದೆ ಎಂಬುದು ಸೇತ ನಿಂಗೆ ತೋಣಿ ತಟ್ರ நீங்க இன்னும் கொஸ்டின் ஏதாவது அட்றேன்ல நீங்க வந்து நெலிக்கோಲು இது ಟ್ರಸ್ಟ್ ಐಡಿಗೆ ಬಂದು ನಿಂಗೆ ಮೇಲ್ ಮಾಡಿವಿ ನಂಗೆ ಫರ್ದರ್ ಬೇಕಟ್ಲ ಅಪ್ಕಮಿಂಗ್ ಏದಾದ್ರು ಮಂದದಾಗ ಇದನ್ನ ಎತ್ತಿ ಗಣಾಂಬ ಇಂದಿನ ಮಂದ ಬಂದೀಪ ಎಲ್ಲಾಗು ಎಂಗ ನೆಲಿಕೋಲು ಸರ್ಬ ಕೈ ಮುಗಿದುಂಡು ಇದನ್ನ ಈ ಮಂದವಾಗ ಈ ಇದೆಲ್ಲ ಪ್ರಿಪೇರ್ ಮಾಡಿದ ಸಸಿಗೂ ಅದು ನಂಗೆ ಏಗುವೆ ನಂಗೆ ಇಂದಾಡದ್ದು ನಂಗೆ ಮಾಡಿನ ಬಾ ನಂಗೆ ರಾಮಚಂದ್ರನ ಗಣೇಶ್ ನೊಕ್ಕಗೂ ಇಂದಿನ ಮೇನ್ ಸ್ಪೀಕರ್ಸ್ ನಂಗೆ ಬಂದು ಶಿವಕುಮಾರ್ ಮಾಮ ಅಂಡ್ ಧರುಂಪಗು ಒನ್ಸ್ ಅಗೇನ್ ನೆಲಿಕೋಲು ಸರ್ಬ ನನ್ನಿ ಇಂದಿನ ಮಂದವ ನಂಗೆ ಮುಡಿಚು